அல்லி நாள் தாமரை மேல் ஆரணங்கின் துணைவே மல்லி நாடாண்ட மடமயில் மெல்லியலா ஆயர் குலவேந்தன் ஆகத்தான் புதுவை வேயர் பயந்த விளக்கு தென் புதுவை வேயர் பயந்த விளக்கு श्रीमत्यै विष्णुचित्तार्य मनोनन्दन हेतवे नन्दनन्दन सुन्दर्यै गोदायै नित्यमङ्गलम् गोदायै नित्यमङ्गलम्। ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರು ಸಮಾರಂಭಾಂ ಯತಿಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭ ಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯನುಡಿಯ ಅನಂತ ನಮಸ್ಕಾರಗಳು. ಕಾರ್ಕೋಡಲ್ ಪೂಕ್ಕಾಳ್ ಎನ್ನುವ ಈ 10ನೇ ಪದ್ಯಂನ ಅನುಭವದಲ್ಲಿ ನಾವು ನಿನ್ನೆಯ ದಿನ ಮೊದಲೇ ಎಂಬೆರುಮಾನ್ನೊಂದಿಗೆ ಬೇರ್ಪಟ್ಟು ಆ ವಿಶ್ಲೇಷವನ್ನು ಸಹಿಸಲಾಗದೆ ವಿರಹತಾಪದಲ್ಲಿ ಇನ್ನೊಂದು ಬೆಂದು ಹೋಗಿದ್ದ ಆಂಡಾಳ್ ಅದು ಸಾಲದು ಎಂಬಂತೆ ಕಾರ್ಕೋಡಲ್ ಪೂಕ್ಕಾಳ್, ಮೇಲ್ತೋಂಡ್ರಿ ಪೂಕ್ಕಾಳ್ ಹಾಗೂ ಕೋಮೈ ಮನಾಟಿ ಇವರೆಲ್ಲರಿಂದಲೂ ಚಿತ್ರಹಿಂಸೆಯನ್ನು ಅನುಭವಿಸಿದಳು ಎನ್ನುವುದನ್ನು ಅನುಭವಿಸಿದೆವು. ಆ ದೈವಿಕ ಅನುಭವವನ್ನು ಮುಂದುವರಿಸುತ್ತಾ ಈ ದಿನ ಅವಳನ್ನು ಇನ್ನು ಯಾರೆಲ್ಲ ಚಿತ್ರಹಿಂಸೆಗೆ ಗುರಿಪಡಿಸಿದರು, ಕೊನೆಗೆ ವಿರಹತಾಪದಿಂದ ನೊಂದ ಅವಳ ಮನಸ್ಸು ಯಾವ ನಿರ್ಧಾರಕ್ಕೆ ಬಂದಿತು ಎನ್ನುವುದನ್ನು ವ್ಯಾಖ್ಯಾನ ಚಕ್ರವರ್ತಿ ಶ್ರೀ ಪೆರಿಯವಾಚಾನ್ ಪಿಳ್ಳೆಯ ವ್ಯಾಖ್ಯಾನದೊಂದಿಗೆ ಅನುಭವಿಸೋಣ ಎಂದು ಅವರ ಶ್ರೀಪಾದಗಳಿಗೆ ವಂದಿಸುತ್ತಾ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜ ಜೀಯರ್ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಶ್ರೀಪಾದಗಳಿಗೆ ಅಭಿವಂದಿಸುತ್ತಾ ಅಸ್ಮದಾಚಾರ್ಯರಾದ ದಾಶರಥಿ ಶ್ರೀ ಮೊದಲಿಯಾಂಡಾನ್ ಸ್ವಾಮಿಗಳ ತಿರುಕ್ಕಮಲ ಪಾದಗಳಿಗೆ ನಮಸ್ಕರಿಸುತ್ತಾ ನಾಯ್ಕ್ಯ ತಿರುಮಳೆಯ 10ನೇ ಪದ್ಯಂನ 4ನೇ ಪಾಶುರದೊಳಗೆ ಪ್ರವೇಶ ಮಾಡುತ್ತಿದ್ದೇನೆ. ಹಿಂದಿನ ಪಾಶುರದಲ್ಲಿ ನಾವು ಅನುಭವಿಸಿದಂತೆ ಕೋವೈ ಮನಾಟ್ಟಿಯಿಂದ ಉಂಟಾಗುತ್ತಿರುವ ವೇದನೆಯಿಂದ ಪಾರಾಗಲು ತನ್ನ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸುತ್ತಾಳೆ ಕೋದೈ. ಆದರೆ ಅಲ್ಲಿಯೂ ಅವಳಿಗೆ ವೇದನೆ ನೀಡಲೆಂದೇ ಮುಲ್ಲೆ ಗಿಡದಲ್ಲಿ ಬಿಳಿಯ ಮುತ್ತಿನಂತಿರುವ ಹೂವುಗಳು ಗೋಚರಿಸಿ ಅವಳ ವೇದನೆಯನ್ನು ದ್ವಿಗುಣಗೊಳಿಸುವಲ್ಲಿ ಯಶಸ್ವಿಯಾಗುತ್ತವೆ. ಆ ಮುಲ್ಲೈ ಹೂವಿನ ಗಿಡವನ್ನು ನೋಡಿ ಈ ರೀತಿಯಾಗಿ ಹೇಳುತ್ತಾಳೆ: முல்லை பிராட்டி, நீ உன் முறுவல்கள் கொண்டு எம்மை அல்லல் விளைவியேல் ஆடினங்காய் உன் அடைக்கலம் கொல்லை அரக்கியை மூக்கருந்திட்ட குமரனார் சொல்லும் பொய்யானால் நானும் பிறந்தமை பொய்யென்றே. ಓ ಮುಲ್ಲೆ ಪಿರಾಟಿ, ಹೇ ಮುಲ್ಲೆ ಹೂವುಗಳಿಗೆ ಒಡತಿಯಾದವಳೇ, ಎಂಬೆರುಮಾನನ ಸುಂದರವಾದ ಬಿಳಿ ಹಲ್ಲುಗಳನ್ನು ನೆನಪಿಸುವ ನಿನ್ನ ಹೂವುಗಳಿಂದ ನನ್ನನ್ನು ಹಿಂಸೆ ಮಾಡಬೇಡ. ದಯವಿಟ್ಟು ಈ ರೀತಿ ಹಿಂಸೆ ಮಾಡುವುದನ್ನು ಬಿಟ್ಟು ಬಿಡು ಮತ್ತು ಇದಕ್ಕಾಗಿ ನಾನು ನಿಮ್ಮ ಪಾದಗಳಿಗೆ ಬೀಳುತ್ತೇನೆ. ಶೂರ್ಪಣಖಿ ತನ್ನ ಇತಿಮಿತಿಗಳನ್ನು ಮೀರಿದಾಗ ಅವಳ ಮೂಗನ್ನು ವಿರೂಪಗೊಳಿಸಿದ ಕೋದಂಡಪಾಣಿಯ ಮಾತುಗಳು ನನ್ನ ವಿಷಯದಲ್ಲಿ ಸುಳ್ಳಾಗಿವೆ.
ಸ್ನೇಹದ ಮನೋಭಾವದಿಂದ ತನ್ನನ್ನು ಸಮೀಪಿಸುವ ಸೋಗು ಹಾಕಿದ ಯಾರನ್ನೂ ಅವನು ಎಂದಿಗೂ ಕೈಬಿಡುವುದಿಲ್ಲ ಎಂದು ಅವನು ಘೋಷಿಸಿದ್ದಾನೆ. ಇದು ನನ್ನ ವಿಷಯದಲ್ಲಿ ನಿಜವಾಗಲಿಲ್ಲ. ಅವನು ಹೇಳಿದ್ದು ಸುಳ್ಳೇ ಆದ ಮಾತ್ರಕ್ಕೆ ಮಹಾನ್ ಪೆರಿಯಾಳ್ವಾರವರ ಮಗಳಾಗಿ ಜನಿಸಿದ ನನ್ನ ಹುಟ್ಟು ಸುಳ್ಳಾಗಲು ಸಾಧ್ಯವೇ ಇಲ್ಲ ಅಲ್ಲವೇ ಎಂದು ದುಃಖಭರಿತ ವಿರಹ ವೇದನೆಯನ್ನು ತೋಡಿಕೊಳ್ಳುತ್ತಿದ್ದಾಳೆ ಕೋதை. முல்லை பிராட்டி. வழிப்பறி கொள்ளையடிப்பவனை கண்டால் அவன் நம்மை துன்புறுத்தாமல் இருப்பதற்காக பிரான் முதலானவற்றை சொல்லி அவனை துதிப்பது போலே தன்னை துன்புறுத்தும் இதையும் முல்லை பிராட்டி என்று துதிக்கிறாள். ತೊಂದರೆಯಿಂದ ಪಾರಾಗಲು ದಾರಿಬದಿಯ ಕಳ್ಳನನ್ನು ಉಚ್ಚ ಪದಗಳಲ್ಲಿ ಹೊಗಳಲು ಪ್ರಚೋದಿಸಲ್ಪಡುವಂತೆಯೇ ಕೋதை ಮುಲ್ಲೈ ಹೂವಿನ ಬಳಿ ಮುಲ್ಲೈ ಪಿರಾಟಿ ಎಂದು ಸವಿನಯವಾಗಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ. ಅದು ಅವನ ಸುಂದರವಾದ ಹಲ್ಲುಗಳನ್ನು ನೆನಪಿಸುವ ಮೂಲಕ ಅವಳನ್ನು ಹಿಂಸೆ ಮಾಡುತ್ತಿವೆ. ಆಂಡಾಳನ್ನು ಕೋವೈ ತನ್ನ ಸುಂದರವಾದ ಕೆಂಪು ರುದುರುಗಳನ್ನು ನೆನಪಿಸಿಕೊಂಡು ಹಿಂಸಿಸಿದ್ದಳು. ಮತ್ತು ಈಗ ಮುಲ್ಲೈ ಕೂಡ ಅದನ್ನೇ ಅನುಸರಿಸುತ್ತಿದ್ದಾಳೆ. ಅವಳು ಮುಲ್ಲೈ ಪಿರಾಟಿಗೆ ಮನವಿ ಮಾಡುತ್ತಾಳೆ. நீ ஒரு கோவையிலே அகப்பட்டு தப்பி வந்த பின்பும் ನೀ துன்புறுத்தலாமோ? ಕೋವೆಯಿಂದ ಸ್ವಲ್ಪ ದೂರ ತಪ್ಪಿಸಿಕೊಂಡ ನನ್ನನ್ನು ರಕ್ಷಣೆ ಮಾಡುವ ಬದಲು ನೀನು ಸಹ ಅವಳಂತೆಯೇ ನನ್ನನ್ನು ಹಿಂಸೆ ಮಾಡುವಲ್ಲಿ ನಿನ್ನ ಸರದಿಯನ್ನು ತೆಗೆದುಕೊಳ್ಳುವುದು ನ್ಯಾಯವೇ? ಅದಾಗಿ ಕೋದೈಯನ್ನು ಪರ್ಯಾಯವಾಗಿ ಮೊದಲಿಗೆ ಕಾರ್ಕೋಡಲ್ ಹೂವುಗಳು, ನಂತರ ಮೇಲ್ತೋಂಡ್ರಿ ಹೂವುಗಳು, ತದನಂತರ ಕೋವೈ ಹಣ್ಣುಗಳು ಸರತಿಯ ಸಾಲಿನಲ್ಲಿ ನಿಂತು ಒಬ್ಬೊಬ್ಬರಾಗಿ ಅವಳನ್ನು ಹಿಂಸೆ ಮಾಡುತ್ತಾ ಈಗ ಆ ಸರತಿಯಲ್ಲಿ ತನ್ನ ಸರದಿ ಎಂಬಂತೆ ಈಗ ಈ ಮುಲ್ಲೈ ಹೂವುಗಳು ಇವಳನ್ನು ಹಿಂಸೆ ಮಾಡಲು ಪಣ ತೊಟ್ಟು ನಿಂತಿವೆ ಎಂದು ವರ್ಣಿಸುತ್ತಾ ಅರ್ಥೈಸುತ್ತಾರೆ ವ್ಯಾಖ್ಯಾತ. ಉನ್ ಮುರುವಲಗಳು ಕೊಂಡು ಉನ್ பூவில் மலர்ச்சியை கொண்டு ನಿನ್ನ ಅಂದವಾಗಿ ಅರಳಿದ ಪುಷ್ಪದಾಕೃತಿಯಿಂದ ಎಮ್ಮೈ ಮುನ್ನಮೇ கோவை முதலானவற்றால் செத்தது போலிருக்கும் என்னை நீயும் சாகடிக்க முற்படலாமோ? ಕಾರ್ಕೋಡಲ್, ಮೇಲ್ತೋಂಡ್ರಿ, ಕೋವೈ ಇತ್ಯಾದಿಗಳೊಂದಿಗೆ ಹಿಂದಿನ ಎಲ್ಲ ಮುಖಾಮುಖಿಗಳಿಂದ ನಾವು ಈಗಾಗಲೇ ಸಂಪೂರ್ಣವಾಗಿ ಸಾಯುವ ಸ್ಥಿತಿಗೆ ತಲುಪಿದ್ದೇವೆ. ನಮ್ಮನ್ನು ಇನ್ನೂ ಹೆಚ್ಚು ಹಿಂಸೆ ಮಾಡುವ ಮೂಲಕ ನೀವು ನನ್ನನ್ನು ಮತ್ತಷ್ಟು ಸಾಯಿಸಲು ಮುಂದಾಗಬೇಕೇ? ಅಲ್ಲಲ್ ವಿಳವಿಯೇನ್. ಅಲ್ಲಲ್ ಎಂದರೆ ದುಃಖ ಎಂದು ಅನುವಾದಿಸಲಾಗಿದೆ. ಅವಳು ಈಗ ಅಸಹಾಯಕ ಮತ್ತು ಅಸಂಘಟಿತಳಾಗುತ್ತಿರುವ ಹಂತ ಇದು. ವಾಯುಂ ಶಿವಂದು ಕಣಿಂದು ಉಳ್ಳೆ ವೇಂಪಲ್ ಇಳಗು ಎಂದು ತಿರುವಾಯ್ಮೊಳಿಯಲ್ಲಿ ನಮ್ಮಾಳ್ವಾರ್ ಹಾಡಿರುವಂತೆಯೇ ಸುಂದರವಾದ ಬಿಳಿ ಮುಳ್ಳೆ ಹೂವುಗಳು ಕೋದೈಗೆ ಪವನ ಚವ್ವಾಯೊಳಗಿನ ಎಂಬೆರುಮಾನ್ನ ಬಿಳಿ ಹಳ್ಳುಗಳನ್ನು ನೆನಪಿಸುತ್ತಿವೆ ಮತ್ತು ಇದು ಅವಳನ್ನು ಸಂಪೂರ್ಣ ಅಸಹಾಯಕ ಸ್ಥಿತಿಗೆ ತಳ್ಳುತ್ತಿದೆ ಮತ್ತು ಅವಳು ಅಸಂಘಟಿತಳಾಗುತ್ತಿದ್ದಾಳೆ. ಉನ್ ಮುರುವಲ್ ಅಲ್ಲಲ್ ವಿಳವಿಯೇಲ್. ನಿನ್ನ ನಗು ನನಗೆ ಎಂಬೆರುಮಾನ್ ನಗುವನ್ನು ನೆನಪಿಸುತ್ತದೆ. ಇದು ತುಂಬಾ ನೋವನ್ನು ಉಂಟು ಮಾಡುತ್ತದೆ. ದಯವಿಟ್ಟು ಈ ನೋವನ್ನು ಉಂಟು ಮಾಡಬೇಡಿ. ಬದಲಿಗೆ ನನ್ನ ಎಂಬೆರುಮಾನ್ ಜೊತೆ ನನ್ನನ್ನು ಒಂದುಗೂಡಿಸಿ ಮತ್ತು ನನ್ನ ಈ ನೋವನ್ನು ತೆಗೆದುಹಾಕಿ. ಆಳಿನಂಗಾಯ್. 9ನೇ ಪಾಶುರದಲ್ಲಿಯೇ ಪ್ರತ್ಯೇಕವಾಗಿಯೇ ಸಾಗರವನ್ನು ಕೋದೈ ಉಲ್ಲೇಖಿಸಿದ್ದಾಳೆ. ಆದ್ದರಿಂದ ಇಲ್ಲಿ ಆಳಿ ಎನ್ನುವುದನ್ನು ಸಾಗರಕ್ಕೆ ನೇರ ಉಲ್ಲೇಖವಾಗಿ ತೆಗೆದುಕೊಳ್ಳಬಾರದು. ಅದರ ಬದಲಾಗಿ ಮುಲ್ಲೈ ಸಾಗರದಂತೆ ಭವ್ಯವಾಗಿರುವುದಕ್ಕೆ ವಿಶೇಷಣವಾಗಿ ತೆಗೆದುಕೊಳ್ಳಬೇಕು ಎನ್ನುತ್ತಾರೆ ವ್ಯಾಖ್ಯಾತ. கடல் போல கம்பீர தன்மையை அதாவது ஆழ்ந்த நெஞ்சுடைமை, நிறையுடைமை, அழகிய தன்மை உனக்கிருக்கும் போது நீ உன்னை குறித்து யோசிக்கும் என் காரியம் செய்ய வேண்டாವೋ? ನಿನಗೆ ಸಾಗರವನ್ನು ಹೋಲುವ ಗಾಂಭೀರ್ಯ ಹಾಗೂ ಹೃದಯ ವೈಶಾಲ್ಯತೆ ಇರುವುದರಿಂದ ನಿನ್ನ ಸಹಾಯಕ್ಕಾಗಿ ಬೇಡಿಕೊಳ್ಳುವ ನನ್ನಂತಹವರಿಗೆ ನೀನು ಸಹಾಯ ಮಾಡಬೇಕಲ್ಲವೇ? ನಂಗಾಯ್. ಜೋರಾಗಿ ಮಾತನಾಡುವ ಅಥವಾ ಜೋರಾಗಿ ನಗುವ ಬದಲು ನೀನು ನಿನ್ನ ಸಿಹಿ ನಗುವನ್ನು ಭವ್ಯವಾಗಿ ತೋರಿಸುತ್ತಿರುವೆ. ಇದು ಶ್ಲಾಘನೀಯವಾದ ವಿಷಯವೇ.
ಇಡೀ ಬಳ್ಳಿಯು ಬಿಳಿಯ ಸುಂದರ ಹೂವುಗಳಿಂದ ತುಂಬಿದೆ ಮತ್ತು ನೀನು ಹೂವಿನ ಬಟ್ಟೆಯನ್ನು ಧರಿಸಿರುವ ನಂಗಾಯಿನಂತೆ ಸುಂದರ ಚೆಲುವೆಯಂತೆ ಕಾಣುತ್ತಿರುವೆ. ಬಾಹ್ಯದಿಂದಲೇ ಇಷ್ಟು ಭವ್ಯವಾಗಿರುವ ನೀವು ಆಂತರಿಕವಾಗಿಯೂ ಭವ್ಯವಾಗಿದ್ದು, ನಿಮ್ಮ ಭವ್ಯತೆಯಿಂದ ಎಂಬೆರುಮಾನ್ನ ಮನಸ್ಸನ್ನು ಒಲಿಸಿ ನಿಮ್ಮ ದೃಷ್ಟಿಯು ನನ್ನ ಮೇಲೆ ಬಿದ್ದಂತೆ ಅವನ ಕೃಪಾದೃಷ್ಟಿಯು ನನ್ನ ಮೇಲೆ ಬೀಳುವಂತೆ ಮಾಡಬಾರದೆ? ಆಯ್ ಎಂದರೆ ಚಕ್ರ ಅಥವಾ ವೃತ್ತ ಎಂದರ್ಥ. ಮುಲ್ಲೈ ಕೊಡಿಯ ಹೂವುಗಳು ವೃತ್ತದಲ್ಲಿ ಅರಳುತ್ತವೆ ಮತ್ತು ಮುಲ್ಲೈ ಬೆಳೆದಾಗ ಆ ಸುಂದರ ರಚನೆಯನ್ನು ಉಲ್ಲೇಖಿಸಲು ಆಳಿನಂಗಾಯ್ ಅನ್ನು ಸಹ ಅರ್ಥೈಸಬಹುದು ಎಂದು ವರ್ಣಿಸುತ್ತಾರೆ ವ್ಯಾಖ್ಯಾತ. ಉನ್ ಅಡೈಕಲಂ, ನಿನ್ನ ರಕ್ಷಣೆಯನ್ನು ಬೇಡಿ ಬಂದಿರುವೆ. ಆರ್ಥೋವಾ ಯದಿ ವಾದೃಪ್ತಃ ಪರೇಶಾಂ ಶರಣಾಗತಃ ಹರಿಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ. ಈ ಸುಂದರವಾದ ವಾಕ್ಯವು ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 18ನೇ ಸರ್ಗದ 28ನೇ ಶ್ಲೋಕವಾಗಿದೆ. ಇದರ ಅರ್ಥವೇನೆಂದರೆ, ಶತ್ರುವೇ ಆಗಿರಲಿ ಆತನು ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ಶರಣು ಬಂದಾಗ ಅಥವಾ ದೀನನಾಗಿ ಬಂದಾಗ ಸತ್ಪುರುಷರು ಆತನ ಪ್ರಾಣವನ್ನು ರಕ್ಷಿಸಬೇಕು. ಶ್ರೀರಾಮನು ವಿಭೀಷಣನಿಗೆ ಆಶ್ರಯ ನೀಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾನೆ. ಅಂತೆಯೇ ನೀನು ನನ್ನ ಶರಣಾಗತಿಯನ್ನು ಸ್ವೀಕರಿಸಿ ನನಗೆ ಅಭಯ ಪ್ರದಾನವನ್ನು ಮಾಡಬೇಕು ಎಂದು ಕೋದೈ ಮುಲ್ಲೈ ಪುಷ್ಪವನ್ನು ವಿನಂತಿಸಿಕೊಳ್ಳುತ್ತಿದ್ದಾಳೆ. ಆದರೆ ಕೋದೈಯ ಮನವಿಯನ್ನು ಅರ್ಥ ಮಾಡಿಕೊಳ್ಳುವಷ್ಟು ಮೆದುಳಿಲ್ಲದ ಮತ್ತು ಅವಳನ್ನು ಹಿಂಸಿಸುತ್ತಿರುವ ಮುಲ್ಲೈ ಕೊಡಿ ಅವಳನ್ನು ರಕ್ಷಿಸಲು ಸಾಧ್ಯವಾಗುತ್ತದೆಯೇ ಎಂದರೆ ಇದಕ್ಕೆ ಹೊಂದುವಂತೆ ಶ್ರೀರಾಮಾಯಣದ ವೃತ್ತಾಂತವನ್ನು ಉಲ್ಲೇಖಿಸುತ್ತಾರೆ ವ್ಯಾಖ್ಯಾತ. ರಾಕ್ಷಸಿಗಳು ಸೀತಾಪಿರಾಟಿಯಿಂದ ರಕ್ಷಣೆ ಕೋರಿದಾಗ ಅವರು ಇನ್ನೂ ತನ್ನ ಮೇಲೆ ದ್ವೇಷದಿಂದ ತುಂಬಿದ್ದರೂ ಅವರು ಶರಣಂ ಎಂಬ ಪದವನ್ನು ಉಚ್ಚರಿಸಿದ್ದರಿಂದ ಅವಳು ಅವರಿಗೆ ಅಭಯವನ್ನು ಪ್ರಸಾದಿಸಿದಳು. ಆದ್ದರಿಂದ ಕೋದೈ ಅಡೈಕ್ಕಲಂ ಎಂಬ ಪದವನ್ನು ಉಲ್ಲೇಖಿಸಿದ್ದರಿಂದ ಮುಲ್ಲೈಕೊಡಿ ಬಹುಶಃ ಅವಳ ಈ ವಿನಂತಿಯನ್ನು ಸ್ವೀಕರಿಸುವಳು ಹಾಗೂ ಅವಳು ಮೆದುಳನ್ನು ಹೊಂದಿದ್ದರೂ ಅಥವಾ ಇಲ್ಲದಿದ್ದರೂ ತನ್ನ ಮನವಿಯನ್ನು ಖಂಡಿತ ಸ್ವೀಕರಿಸುತ್ತಾಳೆ ಎನ್ನುವ ಭಾವದೊಂದಿಗೆ ಕೋದೈ ಉನ್ ಅಡೈಕ್ಕಲಂ ಎಂದು ಅವಳ ಬಳಿ ಶರಣಾಗತಿಯನ್ನು ಮಾಡುತ್ತಿದ್ದಾಳೆ ಎಂದು ವರ್ಣಿಸುತ್ತಾರೆ ವ್ಯಾಖ್ಯಾತ. ಕೊಲ್ಲೈ ಅರಕಿಯೇ, ತಮ್ಮ ಮನೆಯ ನಿರ್ಬಂಧಗಳೊಳಗೆ ಇರುವ ಒಳ್ಳೆಯ ರಾಕ್ಷಸಿಗಳು ಇದ್ದಾರೆ ಮತ್ತು ನಂತರ ಶೂರ್ಪಣಕಿಯಂತಹ ನಿಯಂತ್ರಣ ತಪ್ಪಿ ಅವರು ಬಯಸಿದಲ್ಲೆಲ್ಲ ಸುತ್ತಾಡುವವರು ಇದ್ದಾರೆ. ಈ ಅರ್ಥದಲ್ಲಿ ಅವಳು ಕೊಲ್ಲೈ ಅರಾಕಿ ಅದಾಗಿ ಕೊಲ್ಲೈ ತನ್ನ ಮಿತಿಗಳನ್ನು ದಾಟಿದವಳು ಎಂಬ ಅರ್ಥವನ್ನು ಕೊಡುತ್ತದೆ. ಕೊಲ್ ಅರಕ್ಕಿ, ಕೊಲ್ಲುಂ ಅರಕ್ಕಿ, ಕೊಲ್ಲುವ ರಾಕ್ಷಸಿ ಅಥವಾ ಕೊಲ್ಲಲ್ಪಡವೇಂಡಿಯ ಅರಕ್ಕಿ, ಕೊಲ್ಲಲು ಅರ್ಹಳಾದ ರಾಕ್ಷಸಿ. ಕೊಲ್ಲೈ ಅರಕ್ಕಿಯೇ ಮೂಕ್ಕರಂದಿಟ್ಟ. ಆಂಡಾಳ್ ಅತ್ಯಂತ ಆಶ್ಚರ್ಯಭರಿತಳಾಗಿದ್ದಾಳೆ. ಅವನು ಇಂತಹ ಕೊಲ್ಲರಕ್ಕಿಯನ್ನು ಕೊಲ್ಲಲಿಲ್ಲ ಮತ್ತು ಅವಳು ಮಹಿಳೆಯಾಗಿದ್ದರಿಂದ ಅವಳನ್ನು ಉಳಿಸಿದನು. ಆದರೆ ನನ್ನ ವಿಷಯದಲ್ಲಿ ಇದು ಕೂಡ ಅಪ್ರಸ್ತುತವೆಂದು ತೋರುತ್ತದೆ. ಇತಿಮಿತಿಗಳನ್ನು ಮೀರಿ ನಡೆದುಕೊಂಡ ಅವಳನ್ನೇ ಉಳಿಸಿದನು. ಆದರೆ ಯಾವ ಮಿತಿಯನ್ನೂ ಮೀರದೆ ಅವನಿಗಾಗಿಯೇ ಸಮರ್ಪಿಸಿಕೊಂಡು ಕಾಯುತ್ತಿರುವ ನನ್ನನ್ನು ಉಳಿಸುವ ಕನಿಷ್ಠ ಪ್ರಯತ್ನವನ್ನೂ ಮಾಡುತ್ತಿಲ್ಲ. ಬದಲಾಗಿ ನನ್ನ ನಾಶಕ್ಕಾಗಿ ಸರ್ವ ಪ್ರಯತ್ನವನ್ನೂ ಮಾಡುತ್ತಿರುವನು. ಎಂತಹ ವಿಪರ್ಯಾಸ ಎನ್ನುವ ಭಾವದಲ್ಲಿ ಕೊಲ್ಲೈ ಅರಕ್ಕಿಯೇ ಮೂಕರೊಂದಿಟ್ಟ ಎನ್ನುತ್ತಿದ್ದಾಳೆ ಕೋದೈ. ಕೊಲ್ಲೈ ಅರಕ್ಕಿಯೇ, ವರಂಬಳಿಂದ ಶೊಲ್ಲೈಯುಳೆಯ ಅರಕ್ಕಿಯೇ, ನಿಯಮಗಳನ್ನು ಉಲ್ಲಂಘಿಸಿದ ರಾಕ್ಷಸಿ. ಪಿರಾಟ್ಟಿಯ ಪುರುಷಕಾರತ್ವದ ಮೂಲಕ ಪೆರುಮಾಳನ್ನು ತಲುಪಲು ಪ್ರಯತ್ನಿಸುವ ಬದಲು ಶೂರ್ಪಣಕಿ ಪಿರಾಟ್ಟಿಯನ್ನು ವಿರೋಧಿಸುವ ಮೂಲಕ ಸ್ವತಃ ಅವನನ್ನು ತಲುಪುವ ಪ್ರಯತ್ನ ಮಾಡಿದಳು. ಹೀಗಾಗಿ ಅವಳು ರೂಢಿ ಹಾಗೂ ನಿಯಮಗಳನ್ನು ಉಲ್ಲಂಘನೆ ಮಾಡಿದಳು. ಇದರಿಂದಾಗಿ ಶ್ರೀರಾಮನಿಂದ ಶಿಕ್ಷೆಗೆ ಗುರಿಯಾದಳು. ಮೂಕರಂದಿಟ್ಟ, தம்மையல்லது அறியாத சீதையை அணைப்பதற்கு தடையாய் வந்தவளை அங்கபங்கம் செய்தவரன்றோ? தம்மையல்லாதறிந்த என்னை நலிவதற்கு பல பொருள்களை ಅನುಪುಗಿರಾರ್. ತನ್ನನ್ನು ಬಿಟ್ಟು ಬೇರೆಯವರನ್ನು ತಿಳಿಯದ ಸೀತೆಯನ್ನು ಅಪ್ಪಿಕೊಳ್ಳುವ ದಾರಿಯಲ್ಲಿ ನಿಂತಿದ್ದ ಶೂರ್ಪಣಕಿಯನ್ನು ಅವನು ಶಿಕ್ಷಿಸಿದನು.
ಆದರೆ ಈಗ ಆತನನ್ನು ಬಿಟ್ಟು ಬೇರೆ ಯಾರನ್ನೂ ತಿಳಿಯದ ನನ್ನನ್ನು ನಾಶ ಮಾಡಲು ಅವನು ಹಲವಾರು ವಸ್ತುಗಳನ್ನು ಕಳುಹಿಸುತ್ತಿದ್ದಾನೆ. ಕುಮಾರನಾರ್ ನಿತ್ಯ ಯೌವನತೆ ಉಡೆಯವರಾಯ್. ತರುಣೌ ರೂಪಸಂಪನ್ನೌ ಸುಕುಮಾರೌ ಮಹಾಬಲೌ ಪುಂಡರೀಕ ವಿಶಾಲಾಕ್ಷೌ ಚೀರಕೃಷ್ಣಾಜಿರಾಂಬರೌ. ರಾಮನ ಯೌವನವು ಹೇಗಿತ್ತೆಂದರೆ, ಶೂರ್ಪಣಕಿಯು ಅವನಿಂದ ಅವಮಾನಿಸಲ್ಪಟ್ಟಿದ್ದರೂ ಸಹ ಅವನೊಂದಿಗಿನ ತನ್ನ ದುಃಖಕರ ಭೇಟಿಯನ್ನು ವಿವರಿಸುವಾಗ ಅವಳು ರಾಮ ಲಕ್ಷ್ಮಣರು ಅತ್ಯಂತ ಯೌವನವಂತರಾಗಿಯೂ ಅತ್ಯಂತ ಸೌಕುಮಾರ್ಯದಿಂದ ಕೂಡಿದವರಾಗಿಯೂ ಅತ್ಯಂತ ಶಕ್ತಿಯುಳ್ಳವರಾಗಿಯೂ ತಾವರೆಯಂತಹ ಕಣ್ಣುಗಳನ್ನು ಉಳ್ಳವರಾಗಿಯೂ ಅತಿ ಸೌಂದರ್ಯದಿಂದ ಕೂಡಿರುವವರು ಎಂದು ಶ್ರೀರಾಮನನ್ನು ತೆಗಳಲು ಹೊರಟವಳು ಅವನ ಯೌವನವನ್ನು ಹೊಗಳಿದಳು. ಇದು ತನ್ನ ಪ್ರಿಯತಮನೊಂದಿಗೆ ಇದ್ದ ನಂತರ ನಾಯಕಿ ತನ್ನ ದೇಹದ ಮೇಲೆ ಇರಬಹುದಾದ ಉಗುರುಗಳ ಗುರುತಿಗೆ ಸಮನಾಗಿ ತನ್ನ ಮೂಗಿನ ಮೇಲೆ ರಕ್ತದ ಗುರುತುಗಳನ್ನು ಅವಳು ಪರಿಗಣಿಸುತ್ತಿರುವಂತೆ ಭಾಸವಾಗುತ್ತದೆ. சொல்லும் போயானால் அடியவர்களை அணைப்பதற்கு தடைகளை போக்கும்போது அத்தடைகளை அகற்றியே தீரும் அவர். என் விஷயத்தில் ವಾರ್ತೆಯಂ ನೆರವೇற்றுகிறாರಲ್ಲಳು. ಅವನು ಭಕ್ತನೊಬ್ಬ ತನ್ನನ್ನು ತಲುಪಲು ಬಯಸಿದಾಗ ಉದ್ಭವಿಸಬಹುದಾದ ಎಲ್ಲಾ ಅಡೆತಡೆಗಳನ್ನು ತೆಗೆದುಹಾಕುತ್ತಾನೆ ಎಂದು ತಿಳಿದು ಬಂದಿದೆ. ಆದರೆ ನನ್ನ ವಿಷಯದಲ್ಲಿ ಅವನು ಯಾವುದೋ ಕಾರಣಕ್ಕಾಗಿ ಅಡೆತಡೆಗಳನ್ನು ತೆಗೆದುಹಾಕುತ್ತಿಲ್ಲ. ಅವನು ಅಡೆತಡೆಗಳನ್ನು ತೆಗೆದುಹಾಕದಿದ್ದರೂ ಕನಿಷ್ಠ ಪಕ್ಷ ಅವನು ನನಗೆ ತನ್ನ ಮಾತನ್ನು ನೀಡಿ ನಂತರ ಅದನ್ನು ಮರೆತು ಬಿಡಬೇಕಾಗಿಲ್ಲ ಅಲ್ಲವೇ? ಈಗ ಅವನ ಮಾತುಗಳು ಸಹ ನಿಜವಾಗುತ್ತಿಲ್ಲ ಎಂದು ತೋರುತ್ತಿದೆ. ಕೋದೈ ನಿಜವಾಗಿಯೂ ಅವನ ಮಾತುಗಳು ಸುಳ್ಳಾಗಬಹುದೆಂದು ಅನುಮಾನಿಸುತ್ತಿಲ್ಲ. ಆದರೆ ಅವಳ ವಿಷಯದಲ್ಲಿ ಅವಳ ದುರಾದೃಷ್ಟದಿಂದಾಗಿ ಅವಳ ವಿಷಯದಲ್ಲಿ ಮಾತ್ರ ಅವು ಸುಳ್ಳಾಗಬಹುದೆಂದು ಅನುಮಾನಿಸುತ್ತಿದ್ದಾಳೆ. ನಾನುಂ ಪಿರಂದಮೈ பொய்யென்றே. அவனுடைய வார்த்தை தப்பிப்போனாலும் தப்பாதென்று நாம் எண்ணியிருந்தது பெரியாழ்வார் வயிற்றில் பிறப்பே என்றோ. அதற்கும் விஷயம் நாமான பின்பு அதுதான் நமக்கு பலிக்கப் போகிறதோ. பெரியாழ்வாரோடுள்ள உறவு எம்பெருமானை நமக்கு பெற்று தந்துவிடும் என்று நினைத்திருந்தோம். இனி அதுவும் தப்பிப்போகும் போலிருக்கிறதே என்கிறாள். பொய்யென்றே என்கிறது பொய்யாகும் போலே இருக்கிறதே என்றபடி. ನಮ್ಮ ಸಂಪ್ರದಾಯದಲ್ಲಿ ಆಚಾರ್ಯ ಸಂಬಂಧ, ಭಾಗವತ ಸಂಬಂಧ ಇತ್ಯಾದಿಗಳು ಭಗವಂತನ ಸಾಕ್ಷಾತ್ಕಾರಕ್ಕೆ ಕಾರಣವಾಗುತ್ತದೆ ಎಂಬುದು ಖಚಿತ. ಕೋದೈ ಪೆರಿಯಾಳ್ವಾರರ ಮಹಾನ್ ಸಂಬಂಧವನ್ನು ಹೊಂದಿದ್ದಾಳೆ. ಆದ್ದರಿಂದ ಅವಳು ಅವನನ್ನು ಪಡೆಯುವುದು ಖಚಿತ ಎಂದು ನಿರೀಕ್ಷಿಸಿದ್ದಳು. ಅದ್ಯಾಗೂ ಈಗ ಅವಳು ಎಂಬೆರುಮಾನನ ಮಾತುಗಳು ನಿಜವಾಗಿಲ್ಲ ಎಂದು ಸ್ವತಃ ನೋಡಿದ್ದಾಳೆ. ಇದನ್ನು ತನ್ನ ವಿಷಯದಲ್ಲಿ ಸ್ವತಃ ನೋಡಿದ ನಂತರ ಪೆರಿಯಾಳ್ವಾರೊಂದಿಗಿನ ತನ್ನ ಸಂಬಂಧವು ನಿರೀಕ್ಷಿತ ಫಲಿತಾಂಶಕ್ಕೆ ಕಾರಣವಾಗಬಹುದೇ ಎಂದು ಅವಳು ಅನುಮಾನ ಪಡಲು ಪ್ರಾರಂಭಿಸುತ್ತಿದ್ದಾಳೆ. ಈ ಅನುಮಾನದ ಭಾವ ಅವಳ ವೇದನೆಯನ್ನು ಇನ್ನಷ್ಟು ಹೆಚ್ಚು ಮಾಡುತ್ತಿದೆ. ಇದರಿಂದ ಅವಳು ಭಯಮಿಶ್ರಿತ ವಿರಹದಲ್ಲಿ ಮುಳುಗಿ ಮುಲ್ಲೆ ಗಿಡವನ್ನು ನೋಡಲು ಸಾಧ್ಯವಾಗದೆ ತನ್ನ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಳ್ಳುತ್ತಾಳೆ. ಹೀಗಾದರೂ ಸರಿ, ನನ್ನ ವಿರಹ ವೇದನೆ ಸ್ವಲ್ಪವಾದರೂ ಕಡಿಮೆಯಾದೀತು ಎಂದು ಭಾವಿಸುತ್ತಾಳೆ. ಆದರೆ ಅದಕ್ಕೆ ತದ್ವಿರುದ್ಧವೆಂಬಂತೆ ಕೋಗಿಲೆಗಳು ಗುಂಪು ಗುಂಪಾಗಿ ಕೂಡಿ ತಮ್ಮ ಸುಶ್ರಾವ್ಯ ಕಂಠದಿಂದ ಹಾಡಲು ಪ್ರಾರಂಭಿಸುತ್ತವೆ. ಕಣ್ಮುಚ್ಚಿಕೊಂಡು ಸ್ವಲ್ಪ ಹೊತ್ತಾದರೂ ವಿರಹ ತಾಪದಿಂದ ದೂರಾಗೋಣವೆಂದರೆ ಈ ಕೋಗಿಲೆಗಳು ಈ ರೀತಿಯಲ್ಲಿ ಹಾಡಿ ನನ್ನನ್ನು ಚಿತ್ರಹಿಂಸೆ ಮಾಡುತ್ತಿವೆಯಲ್ಲ ಎಂದು ಅವುಗಳನ್ನು ಕುರಿತು ಈ ರೀತಿಯಾಗಿ ಹೇಳುತ್ತಾಳೆ. பாடும் குயில்கள் இதென்ன பாடல், நல்வேங்கடநாதர் நமக்கொரு வாழ்வு தந்தால் வந்து பாடுமின், ஆடும் கரளக் கொடுவுடையார் வந்து அருள் செய்து கூடுவராயிடல் ಕೂವಿ ನುಂಪಾಟುಕ್கள் ಕೇಟುಮೆ. ಈ 5ನೇ ಪಾಶುರಂನಲ್ಲಿ ತಿರುಮಾಲಿರಂ ಜೋಲೈಮಲೈನಲ್ಲಿರುವ ಮರದ ತುದಿಯಲ್ಲಿ ಸಂತೋಷದಿಂದ ಹಾಡುತ್ತಿರುವ ಕೋಗಿಲೆಯ ಇಂಪಾದ ಧ್ವನಿ ಆಂಡಾಳ್ನ ಕಿವಿಯನ್ನು ತಲುಪುತ್ತದೆ. ಆದರೆ ಕೋಗಿಲೆಯ ಈ ಇಂಪಾದ ಹಾಡು ಕೋದೈಗೆ ಅವಳ ಮನಸ್ಥಿತಿಯಿಂದಾಗಿ ಭಯಾನಕವಾಗಿ ಧ್ವನಿಸುತ್ತದೆ.
ಆದ್ದರಿಂದ ಅವಳು ಕೋಗಿಲೆಯ ಮೇಲೆ ಕೋಪಗೊಂಡು ಹೀಗೆ ಹೇಳುತ್ತಾಳೆ, ನೀನು ಯಾಕೆ ಇಷ್ಟೊಂದು ಶಬ್ದ ಮಾಡುತ್ತೀಯಾ? ನೀನು ಯಾವ ರೀತಿಯ ಹಾಡನ್ನು ಹಾಡುತ್ತಿದ್ದೀಯಾ? ಇದು ಹಾಡೇ? ತಿರುವೇಗಡಂ ಪ್ರಭು ಎಂಬೆರುಮಾನ್ ಬಂದು ನನಗೆ ಜೀವ ನೀಡಿದರೆ ನೀನು ಬಂದು ಹಾಡಬಹುದು. ಗರುಡನನ್ನು ತನ್ನ ಧ್ವಜದಲ್ಲಿ ಹೊಂದಿರುವ ನನ್ನ ತಿರುವೇಂಗಡಮುಡಿಯಾನ್ ಬಂದು ನನ್ನೊಂದಿಗೆ ಒಂದಾದರೆ ನಾನು ನಿಮ್ಮನ್ನು ಕರೆಯುತ್ತೇನೆ ಮತ್ತು ನಾವಿಬ್ಬರೂ ಒಟ್ಟಿಗೆ ನಿನ್ನ ಮಧುರ ಸಂಗೀತವನ್ನು ಕೇಳುತ್ತೇವೆ ಮತ್ತು ನಿನ್ನನ್ನು ಗೌರವಿಸುತ್ತೇವೆ. ಆದರೆ ಸದ್ಯಕ್ಕೆ ನಿನ್ನ ಹಾಡನ್ನು ನಿಲ್ಲಿಸಬಾರದೆ ಎಂದು ಭಿನ್ನವಿಸುತ್ತಿದ್ದಾಳೆ ಕೋದೈ. பாடும் குயில்கள் இதென்ன பாடல்? அவனோடு கூடியிருக்கும் போதும் உங்கள் பாட்டே கேட்டறிவோமே. அன்று தொடங்கியே நீங்கள் இன்றும் பாடிக்கொண்டுதானே இருக்கிறீர்கள். என்றும் பாடிக்கொண்டிருக்கும் போதிலும் இன்றைக்கு எனக்கு கொடுப்பதற்காக காதில் நெருப்பை சொரிந்திருப்பார் போலே இந்த பாட்டை எங்கே தேடினீர்கள்? ಅವನು ಮತ್ತು ನಾನು ಒಮ್ಮೆ ಒಟ್ಟಿಗೆ ಇದ್ದಾಗ ನೀನು ಹಾಡಿದ್ದೀಯ. ಅಂದಿನಿಂದ ನೀನು ಹಾಡುತ್ತಲೇ ಇದ್ದೀಯ. ಆದರೆ ಇಂದು ನನ್ನ ಕಿವಿ ಬೆಂಕಿಯಂತೆ ಬೀಳುವ ಈ ಹಾಡನ್ನು ನೀವು ಎಲ್ಲಿಂದ ಆರಿಸಿಕೊಂಡಿರಿ? ಕುಯಿಲ್ಗಾಡ್. ಇಲ್ಲಿನ ಬಹುವಚನವು ಪ್ರತಿಯೊಂದು ಕೋಗಿಲೆಯು ವಿನಾಯಿತಿ ಇಲ್ಲದೆ ಹಾಡುತ್ತಿದೆ ಎಂದು ಸೂಚಿಸುತ್ತದೆ. ರಾವಣನ ಗೋಷ್ಠಿಯಲ್ಲಿಯೂ ಸಹ ಧರ್ಮಾತ್ಮ ಎಂಬ ಒಂದು ಅಪವಾದವಿತ್ತು. ಅದು ವಿಭೀಷಣ. ವಿಭೀಷಣಸ್ತು ಧರ್ಮಾತ್ಮ ನತು ರಾಕ್ಷಸ ಚೇಷ್ಟಿತಃ. ಆದರೆ ಕೋಗಿಲೆಗಳ ಗೋಷ್ಠಿಯಲ್ಲಿ ಒಳ್ಳೆಯ ಕೋಗಿಲೆಯೂ ಇಲ್ಲ ಮತ್ತು ಕೋದೈ ಬಳಲುತ್ತಿರುವಾಗ ಹಾಡದೆ ಅವಳ ಮೇಲೆ ಕರುಣೆ ತೋರುವ ಒಂದೇ ಒಂದು ಕೋಗಿಲೆಯೂ ಇಲ್ಲ. ಈದಿನ್ನ ಪಾಡಲ್. ನಾನು ಮೊದಲು ಅವನೊಂದಿಗೆ ಇದ್ದಾಗ ಹಾಡಿದ ಅದೇ ಹಾಡನ್ನು ನೀನು ಈಗ ಏಕೆ ಹಾಡುತ್ತಿರುವೆ? ನಾನು ಅವನೊಂದಿಗೆ ಐಕ್ಯವಾಗಿದ್ದಾಗಿನ ದಿನಗಳನ್ನು ನೆನಪಿಸುವ ಮೂಲಕ ನನ್ನನ್ನು ಇನ್ನಷ್ಟು ತೀವ್ರವಾಗಿ ಹಿಂಸಿಸುವುದಕ್ಕಾಗಿಯೇ ಇದು ಎರಡೂ ಬದಿಗಳಲ್ಲಿ ಬೆಂಕಿ ಹಚ್ಚಿದ ನಂತರ ಶ್ರೀಗಂಧದ ಲೇಪನವನ್ನು ಹಚ್ಚಿದಂತೆ. ಹಿಂದಿನ ಪಾಶುರದಲ್ಲಿ ಮುಲ್ಲೈ ಹೂವುಗಳನ್ನು ನೋಡುವುದು ಕೋದೆಯ ಒಂದು ಬದಿಯಲ್ಲಿ ಬೆಂಕಿ ಹಚ್ಚಿದಂತೆ ಇತ್ತು. ಮುಂದಿನ ಪಾಶುರದಲ್ಲಿ ಕೋದೆಯ ಇನ್ನೊಂದು ಬದಿಯಲ್ಲಿ ಬೆಂಕಿ ಹಚ್ಚಿದಂತೆ ಇರುವ ಸುಂದರ ನವಿಲುಗಳನ್ನು ನೋಡಿ ಅವಳು ಹಿಂಸೆ ಅನುಭವಿಸುತ್ತಾಳೆ. ಈ ಪಾಶುರದಲ್ಲಿರುವ ಕೋಗಿಲೆಗಳ ಹಾಡು ಅವಳ ದೇಹದ ಎರಡೂ ಬದಿಗಳಲ್ಲಿ ಬೆಂಕಿ ಹಚ್ಚಿ ಅವಳನ್ನು ಸಮಾಧಾನಪಡಿಸಲು ಅವಳ ದೇಹದ ಮೇಲೆ ಶ್ರೀಗಂಧವನ್ನು ಹಚ್ಚಲು ಪ್ರಯತ್ನಿಸುತ್ತಿರುವಂತೆ ಅವಳಿಗೆ ಭಾಸವಾಗುತ್ತಿದೆ. ಈ ಹಾಡನ್ನು ನಾನು ಈಗ ಕೇಳುವ ಸ್ಥಿತಿಯಲ್ಲಿದ್ದೇನೆಯೇ? ನನ್ನ ಪ್ರೀತಿಯ ಎಂಬೆರುಮಾನ್ನಿಂದ ಬೇರ್ಪಟ್ಟ ವೇದನೆಯಿಂದ ನಾನು ಬಳಲುತ್ತಿದ್ದೇನೆ. ಬೆಂಕಿಯು ಅದು ಇರುವ ಸ್ಥಳವನ್ನು ನಾಶ ಮಾಡುವಂತೆಯೇ ನಿಮ್ಮ ಹಾಡು ನನ್ನನ್ನು ನಾಶ ಮಾಡುವುದರ ಜೊತೆಗೆ ನಿಮ್ಮನ್ನು ಸಹ ನಾಶ ಮಾಡುತ್ತದೆ. ದುಷ್ಟ ಪಕ್ಷಿಗಳೇ, ನೀವು ಇನ್ನೂ ನಾಶವಾಗಿಲ್ಲ ಎಂಬ ಅಂಶವು ನಿಮಗೆ ಶ್ರವಣ ಕೊರತೆ ಇದೆ ಎಂದು ಸೂಚಿಸುತ್ತದೆ. ನಲ್ವೇಂಗಡನಾದರ್ ನಮಕ್ಕೊರು ವಾಳ್ವು ತಂದಾಲ್ ಒಂದು ಪಾಡುಮೆನ್. ಅವರು ಈಗ ಈ ಹಾಡನ್ನು ಹಾಡುವುದು ಕೋದೈಗೆ ಅಹಿತಕರ ವಿಷಯವಾದರೆ ಅವು ಯಾವಾಗ ಹಾಡಿದರೆ ಅವಳಿಗೆ ಹಿತ ಉಂಟಾಗಬಹುದು? ಇದಕ್ಕೆ ಕೋದೈನ ಉತ್ತರ ಹೀಗಿದೆ. ನದಿಯಲ್ಲಿ ಪೂರ್ಣ ಪ್ರಮಾಣದ ಪ್ರವಾಹ ಸಂಭವಿಸುವ ಮೊದಲು ಸಣ್ಣ ಹೊಳ್ಳೆಗಳು ಕಾಣಿಸಿಕೊಳ್ಳುವಂತೆಯೇ ಅವನು ಬರಲಿದ್ದಾನೆ ಎಂದು ಸೂಚಿಸುವ ಉತ್ತಮ ಚಿಹ್ನೆಗಳು ಇವೆ. ಅವನನ್ನು ತಲುಪಲು ಕಷ್ಟಕರವಾದ ಪರಮಪದವನ್ನು ಈಗಾಗಲೇ ಬಿಟ್ಟು ವೇಗವಾಗಿ ಹಾರುವ ಗರುಡ ಕೊಡಿಯೊಂದಿಗೆ ಸುಲಭವಾಗಿ ತಲುಪಬಹುದಾದ ತಿರುವೆಂಕಟಕ್ಕೆ ಆಗಮಿಸಿದ್ದಾನೆ. ಅವನು ನನ್ನನ್ನು ಆಶೀರ್ವದಿಸಲು ಶ್ರೀವಿಲ್ಲಿಪುತ್ತೂರ್ಗೆ ಬರುವ ಮೊದಲು ಇದು ಕೇವಲ ಒಂದು ನಿಲ್ದಾಣವಾಗಿರಬೇಕು. ಆದ್ದರಿಂದ ಅವನು ಬಂದು ನಾನು ಬಯಸುವ ಜೀವನವನ್ನು ನನಗೆ ನೀಡಿದಾಗ ನೀವು ಬಂದು ಹಾಡಬಹುದು. நமக்கு ஒரு வாழ்வு தந்தால் என் ஐம்புலனும் எழிலும் கொண்டு என்கிறபடியே இப்போது என்னுடைய செவி முதலான இந்திரியங்கள் பாட்டு முதலான விஷயங்களை ஏற்க மாட்டாதவையாய் கிடக்கின்றேன். உங்கள் பாட்டை என் செவி ஏற்கும்படியான வாழ்வை அவர் ತಂದಾಲ್ ಒಂದು ಪಾಡುங்கள். ನನ್ನ ಇಂದ್ರಿಯಗಳು ಈ ಸಮಯದಲ್ಲಿ ಸಂಗೀತ ಅಥವಾ ಅಂತ ಯಾವುದೇ ಮನೋರಂಜನೆಯನ್ನು ಆನಂದಿಸುವ ಸ್ಥಿತಿಯಲ್ಲಿಲ್ಲ. ಎನ್ ಐಂಪುಲನಂ ಎಳಿಲುಂ ಕೊಂಡು ಎಂದು ಪೆರಿಯ ತಿರುಮಳಿಯಲ್ಲಿ ತಿರುಮಂಗೆಯಾಳ್ವಾರವರು ಹಾಡಿರುವಂತೆ ಅವನು ನನ್ನ ಇಂದ್ರಿಯಗಳ ಶಕ್ತಿಯನ್ನು ಕಸಿದುಕೊಂಡಿದ್ದಾನೆ.
ಅವನು ನನಗೆ ಸಂಗೀತವನ್ನು ಕೇಳಲು ನನ್ನ ಕಿವಿಗಳು ಸಹಿಸಿಕೊಳ್ಳುವ ಜೀವನವನ್ನು ನೀಡಿದರೆ ನೀವು ಆ ಸಮಯದಲ್ಲಿ ಹಾಡಬಹುದು. ಒಂದು ಪಾಡುಮೆನ್. ನಾನು ಈಗ ನಿಮ್ಮ ಉಪಸ್ಥಿತಿಯನ್ನು ಸಹಿಸಲಾರೆ. ಇಲ್ಲಿಂದ ಹೊರಡಿ. ಅಗತ್ಯವಿದ್ದಾಗ ನೀವು ನಂತರ ಹಿಂದಿರುಗಬಹುದು. ಮೆನ್ನು ಪೆರುಂಪುಗಳ್ ಮಾಧವನ್ ಎನ್ನುವ ಪಾಶುರದಲ್ಲಿ ಕೋಗಿಲೆಯು ತನ್ನ ವೆಂಕಟವನನ್ನು ಪಡೆಯದಿದ್ದರೆ ಅದನ್ನು ತನ್ನ ತೋಪಿನಿಂದ ಓಡಿಸುವುದಾಗಿ ಕೋದೆ ಹೇಗೆ ಬೆದರಿಕೆ ಹಾಕಿದ್ದಳೆಂದು ನೆನಪಿಸಿಕೊಳ್ಳಿ. ஆடும் கருள கொடியுடையார் தாம் வருவதற்கு முன்னால் தம் வரவை உணர்த்தும் ಗರುಡನಾಗಿರ ಕೊಡಿಯೇ ಉಡೆಯವರು. ತಾವು ಬರುವ ಮುನ್ನವೇ ತಮ್ಮ ಬರುವಿಕೆಯನ್ನು ಸೂಚಿಸುವಂತಹ ಗರುಡನನ್ನು ಬಾವುಟವಾಗಿ ಹೊಂದಿರುವವರು. ಆಡುಂ ಎಂದರೆ ಸಂತೋಷದ ಮನಸ್ಥಿತಿ ಮತ್ತು ಚಲನೆ ಎರಡನ್ನೂ ಸೂಚಿಸುತ್ತದೆ. ಗರುಡನು ಎಲ್ಲಾ ಸಮಯದಲ್ಲೂ ಎಂಬೆರುಮಾನ್ನೊಂದಿಗೆ ಚಲಿಸುತ್ತಿರುತ್ತಾನೆ ಮತ್ತು ಅವನು ನಿತ್ಯ ವಿಭೂತಿಯಲ್ಲಿ ಎಲ್ಲಾ ಸಮಯದಲ್ಲೂ ಅವನೊಂದಿಗೆ ಒಂದಾಗಿದ್ದು ಸಂತೋಷವನ್ನು ಅನುಭವಿಸುತ್ತಾನೆ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಕೋದೈ ತನ್ನ ಸುತ್ತಲಿನ ಅವನ ಎಲ್ಲಾ ಇತರ ಸೃಷ್ಟಿಗಳು ಅವನ ಲೀಲ ವಿಭೂತಿಯಲ್ಲಿ ಅವಳನ್ನು ಒಳಗೊಂಡಂತೆ ಅವನಿಂದ ಬೇರ್ಪಡುವಿಕೆಯಿಂದಾಗಿ ಬಳಲುತ್ತವೆ ಮತ್ತು ಎಂದು ಭಾವಿಸುತ್ತಾಳೆ. ಇದು ನಮ್ಮಾಳ್ವಾರರು ತಿರುವಾಯ್ಮೊಳಿಯಲ್ಲಿ ವಾಯುಂತರಯುಗಗಳು ಎನ್ನುವ ಪಾಶುರದಲ್ಲಿ ಈ ಜಗತ್ತಿನಲ್ಲಿರುವ ಎಲ್ಲಾ ಇತರ ವಸ್ತುಗಳು ಅದಾಗಿ ನಾರೆ ಇತ್ಯಾದಿ ವಸ್ತುಗಳು ಅವರಂತೆಯೇ ಅವನಿಗಾಗಿ ಹಾತೊರೆಯುತ್ತಿವೆ ಮತ್ತು ಬಳಲುತ್ತಿವೆ ಎಂಬ ಭಾವನೆಯನ್ನು ಹೋಲುತ್ತದೆ ಎಂದು ವರ್ಣಿಸುತ್ತಾರೆ ವ್ಯಾಖ್ಯಾತ. ಆಡುಂ ಕರುಳ ಕೊಡಿಯೊಡೆಯಾರ್ ಒಂದು ಅರುಳ್ ಶೈದ ಕೂಡುವರಾಯಿಡಲ್. ಸಾರ್ವಜನಿಕರು ಕುಡಿಯಲು ನೀರನ್ನು ಇಡುವ ಸ್ಥಳಗಳಲ್ಲಿ ಕೆಲವೊಮ್ಮೆ ಬಾಯಾರಿದ ವ್ಯಕ್ತಿಯ ಬಾಯಿಯ ವ್ಯಾಪ್ತಿಯಲ್ಲಿ ನೀರನ್ನು ತರುವ ಸಾಧನ ಇರುತ್ತದೆ. ಅದೇ ರೀತಿ ಎಂಬೆನುಮಾನ್ ತನ್ನ ಗರುಡನನ್ನು ಹೊಂದಿದ್ದಾನೆ. ಅವನು ಬಾಯಾರಿದವರಿಗೆ ಅವನನ್ನು ಕರೆತರುತ್ತಾನೆ. ನೀವು ಅವನು ಈಗ ಇರುವ ಸ್ಥಳಕ್ಕೆ ಹೋಗಿ ಅವನಿಗಾಗಿ ಹಾಡಿದರೆ ಅವನು ನಿಮ್ಮ ಹಾಡನ್ನು ಕೇಳಿ ನರ್ತಿಸುತ್ತಾ ಎಡವುತ್ತಾನೆ. ಗರುಡನು ಕೂಡ ಅದನ್ನು ನೋಡಿ ಆಶ್ಚರ್ಯಚಕಿತನಾಗಿ ನರ್ತಿಸಲಾರಂಭಿಸುತ್ತಾನೆ. ಗರುಡನು ಅವನನ್ನು ತನ್ನ ಮೇಲೆ ಏರುವಂತೆ ಮಾಡಿ ಸಂತೋಷದಿಂದ ಇಲ್ಲಿಗೆ ಕರೆತರುತ್ತಾನೆ. ಅವನು ಬಂದಾಗ ಅವನು ಖಂಡಿತವಾಗಿಯೂ ನನ್ನನ್ನು ಆಶೀರ್ವದಿಸುತ್ತಾನೆ ಮತ್ತು ನನ್ನೊಂದಿಗೆ ಒಂದಾಗುತ್ತಾನೆ. ನಂತರ ನೀವು ಹಾಡಲು ಇಲ್ಲಿಗೆ ಬರಬಹುದು. ಅವನು ಬರುವಾಗ ನಿಮ್ಮ ಹಾಡುವ ಮೂಲಕ ಅವನನ್ನು ವೇಗವಾಗಿ ಬರುವಂತೆ ಮಾಡಲು ಕೂಡ ನೀವು ಪ್ರಯತ್ನಿಸಬಹುದು. ನೀವು ಬರದಿದ್ದರೂ ನಮಗಾಗಿ ಹಾಡಲು ನಾನೇ ಖುದ್ದಾಗಿ ನಿಮ್ಮನ್ನು ಆಹ್ವಾನಿಸುತ್ತೇನೆ. ನಾವು ನಿಮ್ಮ ಹಾಡನ್ನು ಕೇಳುತ್ತೇವೆ, ಆನಂದಿಸುತ್ತೇವೆ ಮತ್ತು ಸಂತೋಷದಿಂದ ನೃತ್ಯ ಮಾಡುತ್ತೇವೆ. ಒಂದು ಅರುಳ್ ಶೈದು ಕೂಡುವರಾಯಿಡಲ್. அவனை அடைய வேணும் என்று ஆசைப்படும் போது அவனே அருள் செய்து வந்து நம்மை அடைய வேண்டும் என்னும் ஒரு நிர்ಬಂಧம் ಇವளுக்கு ಉಂಟು. ಕೋದೈ ಅವನಿಗಾಗಿ ಉತ್ಕಟವಾಗಿ ಹಂಬಲಿಸುತ್ತಿದ್ದರೂ ಅವಳ ಮನದಾಳದ ಭಾವವೇನೆಂದರೆ ಅವನು ಅವಳನ್ನು ಅವಳ ಬಳಿಗೆ ಬರುವ ಮೂಲಕ ಆಶೀರ್ವದಿಸಬೇಕು, ಬೇರೆ ರೀತಿಯಲ್ಲಿ ಅಲ್ಲ. ಅವಳ ಪರತಂತ್ರ ಸ್ವರೂಪಕ್ಕೆ ಅನುಗುಣವಾಗಿ ಅವಳು ಈ ಒಕ್ಕೂಟವನ್ನು ಪ್ರಾರಂಭಿಸಲು ಸಾಧ್ಯವಿಲ್ಲ. ಅವನು ಅಪಾರ ಪ್ರೀತಿಯಿಂದ ಹೊರಬಂದು ಕೋದೈಯೊಂದಿಗೆ ಒಂದಾಗಬೇಕು. நம்மாழ்வார் ತಿರುವಾಯ್ಮೊಳಿಯಲ್ಲಿ ಎನ್ ಊರ್ವಿನನ್ ಒಲ್ಲೆ ಎರುತ್ತಿನನ್ ಅದುவும் ಅವನದು ಇನ್ನರುಳೆ ಎಂದು ಹಾಡಿರುವಂತೆ ಅವಳು ಅವನ ಇಚ್ಛೆಗೆ ವಿರುದ್ಧವಾಗಿ ಈ ಒಕ್ಕೂಟವನ್ನು ಪ್ರಾರಂಭಿಸಿದರೆ ಅದು ಹೇಗಾದರೂ ಕಾರ್ಯರೂಪಕ್ಕೆ ಬರುವುದಿಲ್ಲ. ಅವನ ಇಚ್ಛೆಗೆ ವಿರುದ್ಧವಾಗಿ ಅವಳು ಅವನೊಂದಿಗೆ ಒಕ್ಕೂಟವನ್ನು ಪ್ರಾರಂಭಿಸುವುದು ಸ್ವೀಕರಿಸುವವರ ಜೀವಿತಾವಧಿಯನ್ನು ಕಡಿಮೆ ಮಾಡುವ ಉದ್ದೇಶಕ್ಕಾಗಿ ಚಿನ್ನದ ದಾನವನ್ನು ಸ್ವೀಕರಿಸುವ ಒಬ್ಬ ವ್ಯಕ್ತಿ ನಂತರ ಅದರಿಂದ ಚಿನ್ನದ ಉಂಗುರವನ್ನು ಮಾಡಿ ಸಾಯುವ ಮೊದಲು ಉಳಿದಿರುವ ಅಲ್ಪಾವಧಿಯಲ್ಲಿ ಅದನ್ನು ಆನಂದಿಸುವಂತಿದೆ. ಅದು ಆತನನ್ನು ತಲುಪುವ ನಮ್ಮ ನಿಜವಾದ ಮತ್ತು ತೀವ್ರವಾದ ಬಯಕೆಯಿಂದ ಮತ್ತು ಆತನು ತನ್ನ ಇಚ್ಛೆ ಮತ್ತು ಆಶೀರ್ವಾದದಿಂದ ಅದನ್ನು ಉಂಟು ಮಾಡುವ ಕಾರಣದಿಂದ ಆಗಿರಬೇಕು. ತಾನಹಂ ದ್ವಿತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಶಿಪಾ ಮಧ್ಯ ಶ್ರಮಾ ಶುಭಾನಾನು ರಿಷ್ವೇವ ಯೋನಿಷು. ಶ್ರೀಕೃಷ್ಣನು ಹೇಳುತ್ತಾನೆ,
ಯಾರು ಮನುಕುಲದ ಮೇಲೆ ದ್ವೇಷ ಸಲ್ಲಿಸುತ್ತಾರೆಯೋ, ಅತ್ಯಂತ ಕ್ರೂರರಾಗಿರುತ್ತಾರೆಯೋ ಮತ್ತು ನರಾಧಮರಾದ ಅಶುಭ ಗುಣದ ದುಷ್ಟರಾಗಿರುತ್ತಾರೆಯೋ ಅಂತಹವರನ್ನು ನಾನು ಈ ಸಂಸಾರದಲ್ಲಿ ಜನನ ಮರಣಗಳ ಚಕ್ರದಲ್ಲಿ ನಿರಂತರವಾಗಿ ರಾಕ್ಷಸ ಯೋನಿಗಳಲ್ಲಿಯೇ ಹುಟ್ಟುವಂತೆ ಮಾಡುತ್ತೇನೆ. ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಂಪಯಾಂತಿತೆ. ಎಂದಿಗೂ ನನ್ನಲ್ಲೇ ಮನಸ್ಸಿಟ್ಟು ನನ್ನನ್ನು ಪ್ರೀತಿಯಿಂದ ಸೇವಿಸುವ ಮತ್ತು ಪೂಜಿಸುವ ಆ ಭಕ್ತರಿಗೆ ನಾನು ನಿಜವಾದ ಬುದ್ಧಿಯೋಗವನ್ನು, ಜ್ಞಾನ ಮಾರ್ಗವನ್ನು ಕರುಣಿಸುತ್ತೇನೆ. ಆ ಜ್ಞಾನದ ಮೂಲಕ ಅವರು ನನ್ನನ್ನು ಸುಲಭವಾಗಿ ಸೇರುತ್ತಾರೆ. ಆದರೆ ಅಪರಾಧವೆಸಗುವ ನನ್ನ ಈ ಪ್ರಯತ್ನದಿಂದ ನನಗೆ ಲಭಿಸುವ ಈ ಅಪಾರ ವರವು ಶಿಶುಪಾಲನು ಪಡೆದ ಅನುಗ್ರಹಕ್ಕೆ ಸಮನಾಗಿದೆ ಎಂದು ತಾನು ಸ್ವಪ್ರಯತ್ನ ಮಾಡಿ ಅವನನ್ನು ತಲುಪಲು ಬಯಸುತ್ತಿರುವುದು ದುಷ್ಕೃತ್ಯಕ್ಕೆ ಸಮನಾಗಿದೆ ಎಂದು ಕೊರಗುತ್ತಿದ್ದಾಳೆ ಕೋದೆ ಎಂದು ವರ್ಣಿಸುತ್ತಾ ಇದಕ್ಕೆ ಹೊಂದುವಂತೆ ಐತಿಹ್ಯವೊಂದನ್ನು ಉಲ್ಲೇಖಿಸುತ್ತಾರೆ ವ್ಯಾಖ್ಯಾತ. ஆளவந்தார் கோஷ்டியிலே குற்றமே புரிந்த சிசுபாலனும் எம்பெருமானை பெற்றானன்றோ என்று சிலர் கூறினார்கள். அதற்கு ஆளவந்தார், அவன் பெற்றது பேராகாது. இவன் இந்த லீலா விபூதியில் இருந்தால் எல்லாரையும் தன்னை போல கிருஷ்ண தூஷகர்களாக்கி அழித்து விடுவான் என்னும் காரணத்தாலே அவனை தன் பரமபத வாசலுக்கு சென்று சேரும்படி சக்கரத்தாலே கலற்றி எறிந்தான் தன்னை. அப்படி ஆகாமல் அவனை பெற வேண்டும் என்று ஆசைப்பட்டு அவனாலே அவனை பெறுவதே பேராகும் என்று ಅರುಳಿ செய்தாராம். ಆಳವಂದಾರರ ಗೋಷ್ಠಿಯಲ್ಲಿ ಕೆಲವರು ಶಿಶುಪಾಲನು ಬಹಳಷ್ಟು ಪಾಪಗಳನ್ನು ಮಾಡಿದನು, ಹಾಗಿದ್ದರೂ ಅವನಿಗೆ ಪರಮಪದ ದೊರಕಿತಲ್ಲ ಎನ್ನುವ ಸಂದೇಹವನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಆಳವಂದಾರರು ಈ ರೀತಿಯಾಗಿ ಉತ್ತರಿಸುತ್ತಾರೆ. ಶಿಶುಪಾಲನನ್ನು ಈ ಲೋಕದಿಂದ ಶಾಶ್ವತವಾಗಿ ತೆಗೆದುಹಾಕುವ ಸಲುವಾಗಿ ಮತ್ತು ಇತರರನ್ನು ಕೃಷ್ಣದ್ವೇಷಿಗಳನ್ನಾಗಿ ಮಾಡುವ ಮೂಲಕ ಅವರನ್ನು ಹಾಳು ಮಾಡುವ ಅವಕಾಶವನ್ನು ಪಡೆಯದಿರಲು ಶಿಶುಪಾಲನನ್ನು ತನ್ನ ಚಕ್ರಾಯುಧದೊಂದಿಗೆ ಪರಮಪದದ ದ್ವಾರಗಳಿಗೆ ಎಸೆಯಲಾಯಿತು. ಪರಮಪದವನ್ನು ತಲುಪುವ ಮಾರ್ಗ ಇದಲ್ಲ. ಆ ರೀತಿಯಾಗಿ ಅಲ್ಲದೆ ಅವನನ್ನು ಪಡೆಯಬೇಕು ಎಂದು ಭಗವಂತನೇ ಆಸೆಪಟ್ಟು ಅವನನ್ನು ಪಡೆಯುವುದೇ ನಿಜವಾದ ಪ್ರಾಪ್ತಿ ಎಂದು ಸ್ಪಷ್ಟವಾಗಿ ಉತ್ತರಿಸಿ ಅವರ ಸಂದೇಹ ನಿವೃತ್ತಿ ಮಾಡುತ್ತಾರೆ. ಇತರರಿಗೆ ಹಾನಿ ಮಾಡುವುದನ್ನೇ ವೃತ್ತಿಯಾಗಿಸಿಕೊಂಡವರನ್ನು ನಿಯಂತ್ರಿಸುವ ಮತ್ತು ಆ ಮೂಲಕ ಅವರು ಹಾನಿ ಎಸಗುವುದನ್ನು ತಡೆಯುವ ಪದ್ಧತಿಯನ್ನು ವಿವರಿಸಲು ವ್ಯಾಖ್ಯಾತ ಇಲ್ಲಿ ಮತ್ತೊಂದು ಐತಿಹ್ಯವನ್ನು ಉಲ್ಲೇಖಿಸುತ್ತಾರೆ. ನಮ್ಮ ಆಚಾರ್ಯರು ಇತರರಿಗೆ ಹಾನಿ ಮಾಡುವುದನ್ನು ತಪ್ಪಿಸಲು ಕೆಲವೊಮ್ಮೆ ತಮ್ಮ ಶಿಷ್ಯರನ್ನು ಪರೋಕ್ಷವಾಗಿ ಆಶೀರ್ವದಿಸುತ್ತಾರೆ. ಶ್ರೀ ಭಟ್ಟರಿಗೆ ಪೆರಿಯದೇವನ್ ಪಿಳ್ಳೈ ಎಂಬ ಶಿಷ್ಯನಿದ್ದನು. ಅವನು ತನ್ನ ಮನೆಯಲ್ಲಿ ಎಲ್ಲರನ್ನೂ ನಿರಂತರವಾಗಿ ಗದರಿಸುತ್ತಿದ್ದನು. ಒಮ್ಮೆ ಶ್ರೀ ಭಟ್ಟರು ಅವರನ್ನು ಹತ್ತಿರದ ಹಳ್ಳಿಗೆ ಒಂದು ಕೆಲಸದ ಮೇಲೆ ಕಳುಹಿಸಿದರು. ಆಗ ಶ್ರೀ ನಂಜಿಯರ್ ಭಟ್ಟರನ್ನು ಕುರಿತು, ಈಗ ಅವರು ಸ್ವಲ್ಪ ಸಮಯದವರೆಗೆ ಮನೆಯನ್ನು ತೊರೆದಿರುವುದರಿಂದ ಅವರ ಮನೆಯಲ್ಲಿರುವ ಜನರು ಸ್ವಲ್ಪ ಸಮಯದವರೆಗೆ ಅವರ ಗದುರಿಸುವಿಕೆಯನ್ನು ಕೇಳಬೇಕಾಗಿಲ್ಲ ಎಂದು ಹೇಳಿದಾಗ ಅದಕ್ಕೆ ಶ್ರೀ ಭಟ್ಟರು, ಅವರು ಶಿಷ್ಯರು ಎಂಬ ನೆಪದಲ್ಲಿ ಪಟ್ಟಣದಲ್ಲಿರುವ ಎಲ್ಲರನ್ನೂ ಗದರಿಸುವಂತೆ ಅವಕಾಶ ನೀಡುವ ಬದಲು ಮತ್ತು ನಮಗೆ ಅವಮಾನ ತರುವ ಬದಲು ಅವರು ತಮ್ಮ ಕಾರ್ಯಗಳ ಮೂಲಕ ನಮ್ಮನ್ನು ಕೀಳಾಗಿ ನೋಡಿದರೂ ಸಹ ಅವರನ್ನು ನಮ್ಮೊಂದಿಗೆ ಇಲ್ಲಿಯೇ ಇಟ್ಟುಕೊಳ್ಳುವುದು ಉತ್ತಮವಲ್ಲವೇ ಎಂದು ಹೇಳಿದರು. ಮತ್ತು ಅಂದಿನಿಂದ ಅವರು ಈ ಶಿಷ್ಯನನ್ನು ಶಾಶ್ವತವಾಗಿ ತಮ್ಮೊಂದಿಗೆ ಇಟ್ಟುಕೊಂಡರು ಎಂದು ಸಂದರ್ಭೋಚಿತವಾಗಿ ಉಲ್ಲೇಖಿಸುತ್ತಾರೆ ವ್ಯಾಖ್ಯಾತ. ಆತನನ್ನು ತಲುಪಲು ಸರಿಯಾದ ಮಾರ್ಗವೆಂದರೆ ನಾವು ಯಾವುದೇ ಸ್ಥಿತಿಯಲ್ಲಿದ್ದರೂ ಆತನಿಗೆ ಕೈಂಕರ್ಯ ಮಾಡುವುದು. ಭಗವದ್ ರಾಮಾನುಜರು ಶರಣಾಗತಿ ಗದ್ಯದಲ್ಲಿ ಭಗವಂತನನ್ನು ಹೊಂದಲು ಅವನೇ ಉಪಾಯವಾಗಿರುವನು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಹಾಗೂ ಭಗವಂತನಲ್ಲಿ ಅವರು ಪ್ರಾರ್ಥಿಸುವುದು ಇದನ್ನೇ. ಅಂತಿಮವಾಗಿ ಪ್ರಪತ್ತಿ ಮಾಡಿ ಪರಮಪದವನ್ನು ತಲುಪಿದ ನಂತರ ತನಗೆ ನಿತ್ಯ ಕೈಂಕರ್ಯ ಮಾಡಬೇಕೆಂದು ಅವನು ಬಯಸುತ್ತಾನೆ. ಭಗವತ್ ಪ್ರೀತ್ಯರ್ಥವಾಗಿ ಮಾಡುವ ಕೈಂಕರ್ಯವು ಪ್ರಪನ್ನನಿಗೆ ಸಿಹಿಯಾದ ಕಬ್ಬಿನ ರಸದಂತೆ. ಮತ್ತೆಲ್ಲ ಸಾಧನೋಪಾಯಗಳು ಆ ಕಬ್ಬಿನ ರಸವನ್ನು ಹಿಂಡಿದ ನಂತರ ಉಳಿದ ಸಿಪ್ಪೆಯಂತೆ. ಅದು ಪ್ರಪನ್ನನಿಗೆ ಯೋಗ್ಯವಾದುದಲ್ಲ ಎನ್ನುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಇದನ್ನೇ ಇಲ್ಲಿ ಆಂಡಾಳ್ ನಮಗೆ ತಿಳಿಸಬಯಸುತ್ತಾಳೆ ಎಂದು ಅತ್ಯದ್ಭುತವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾನ ಚಕ್ರವರ್ತಿ ಶ್ರೀಪೆರಿಯವಾಚಾನ್ பிள்ளை. கூவி அவனுடன் சேர்ந்திருக்கும் போது உங்களுடைய பாட்டு கேட்பது தேவையாயிருக்கும்.
அப்போது உங்களை அழைத்து பாட்டு கேட்கிறோம். ಅವನೊಂದಿಗೆ ಕೂಡಿ ಇರುವಾಗ ನಿಮ್ಮ ಹಾಡನ್ನು ಕೇಳಲು ಹಿತಕರವಾಗಿರುವುದು. ಆಗ ನಿಮ್ಮನ್ನು ನಾನೇ ಕೂಗಿ ಕರೆದು ಹಾಡಲು ಅನುಮತಿ ನೀಡುತ್ತೇನೆ. பாட்டுக்கள் கேட்டுமே. உங்களுக்கு இயற்கையாகவே அமைந்திருக்கும் பாட்டுக்களும் உங்களின் முடையவர்களோடு கற்றுக்கொண்ட பலத்தால் உண்டான பாட்டுக்களும் ஆகிய அனைவத்தையும் ಶವಿಶಾಯಿಂದ ಕೇಳ್ಕಿರೋಂ. ನಿಮಗೆ ಪ್ರಕೃತಿದತ್ತವಾಗಿ ಸಹಜವಾಗಿ ಬಂದಿರುವ ಹಾಡುಗಳು ಹಾಗೂ ನೀವು ಪಡೆದ ಸಾಮರ್ಥ್ಯದಿಂದ ನಿಮ್ಮ ಪೂರ್ವಜರಿಂದ ಕಲಿತ ಹಾಡುಗಳು, ಅವರೊಂದಿಗೆ ಕಲಿತ ಎಲ್ಲಾ ಹಾಡುಗಳು, ಹೀಗೆ ಎಲ್ಲಾ ಹಾಡುಗಳನ್ನು ನಾವು ಅತ್ಯಂತ ಸಂತೋಷದಿಂದ ಆಲಿಸುತ್ತೇವೆ. ಆದ್ದರಿಂದ ಸದ್ಯಕ್ಕೆ ನೀವೆಲ್ಲ ನಿಮ್ಮ ಕಂಠಗಳಿಗೆ ಸ್ವಲ್ಪ ವಿರಾಮವನ್ನು ನೀಡಿ ನಿಮ್ಮ ಹಾಡುವ ಶಕ್ತಿಯನ್ನು ಸಾಮರ್ಥ್ಯವನ್ನು ನಾನು ಭಗವಂತನನ್ನು ಸಂಶ್ಲೇಷಿಸುವ ಶುಭ ದಿನದವರೆಗೂ ಕಾಯ್ದಿರಿಸಿಕೊಳ್ಳಿ. ಈಗ ದಯವಿಟ್ಟು ನಿಮ್ಮ ಹಾಡನ್ನು ನಿಲ್ಲಿಸಿ ಇಲ್ಲಿಂದ ಕಣ್ಮರೆಯಾಗಿ ಎಂದು ಕೋಗಿಲೆಗಳನ್ನು ಭಿನ್ನವಿಸಿಕೊಳ್ಳುತ್ತಿದ್ದಾಳೆ ಕೋದೆ ಎಂದು ಅತ್ಯಂತ ರಸಮಯವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾತ. கணமாமயில்கள் கண்ணபிரான் திருக்கோலம் போன்று அணிமானடம் பயின்று ஆடுகின்றீர்க்கு அடி வீழ்கின்றேன். பணமாடு அரவணை பல்பல காலமும் பள்ளிக்குள் மணவாளர் நம்மை வைத்த ಪರಿಷಿದು ಕಾಣ್ಮಿನೆ. ಮುಂದೆ ಆಂಡಾಳ್ ನೀರು ತುಂಬಿದ ಮೋಡಗಳನ್ನು ಆನಂದಿಸುತ್ತಾ ತಿರುಮಾಲಿರುಂ ಸೋಲೆ ಕಾಡುಗಳಲ್ಲಿ ನೃತ್ಯ ಮಾಡುತ್ತಿರುವ ನವಿಲುಗಳ ಗುಂಪನ್ನು ನೋಡುತ್ತಾಳೆ. ಅವಳು ನವಿಲುಗಳಿಗೆ ಹೇಳುತ್ತಾಳೆ, ನಿಮ್ಮ ಸುಂದರ ನೋಟ ಮತ್ತು ನಿಮ್ಮ ನೀಲಿ ಮೈಬಣ್ಣ ಎರಡರಿಂದಲೂ ಕಣ್ಣಪಿರಾನನ್ನು ನೆನಪಿಸುವ ಸೊಬಗು ನಿಮ್ಮಲ್ಲಿದೆ. ನೀವು ಇಲ್ಲಿ ಬಹಳ ಸಮಯದಿಂದ ನೃತ್ಯವನ್ನು ಕಲಿತು ದೀರ್ಘಕಾಲ ಅಭ್ಯಾಸ ಮಾಡಿದಂತೆ ಸುಂದರವಾಗಿ ನೃತ್ಯ ಮಾಡುತ್ತಿದ್ದೀರಿ. ಆದರೆ ಅದು ಅವನಿಂದ ನನ್ನ ಬೇರ್ಪಡುವಿಕೆಯನ್ನು ಮಾತ್ರ ನೆನಪಿಸುವುದರಿಂದ ನಿಮ್ಮನ್ನು ಮತ್ತು ನಿಮ್ಮ ನೃತ್ಯವನ್ನು ನೋಡುವುದು ನನಗೆ ಅಸಹನೀಯವಾಗಿದೆ. ನಾನು ನಿಮ್ಮ ಪಾದಗಳಿಗೆ ಬೀಳುತ್ತೇನೆ ಹಾಗೂ ನಿಮ್ಮ ಪಾದಗಳನ್ನು ಅಪ್ಪಿಕೊಂಡು ಈ ಸಂತೋಷಕೂಟವನ್ನು ನಿಲ್ಲಿಸುವಂತೆ ಬೇಡಿಕೊಳ್ಳುತ್ತೇನೆ. ತಿರು ಅನಂತಾಳ್ವಾನ್ನಲ್ಲಿ ಶಾಶ್ವತವಾಗಿ ವಿಶ್ರಾಂತಿ ಪಡೆಯುತ್ತಿರುವ ನನ್ನ ಅಳಗಿಯ ಮಣವಾಳ ಪೆರುಮಾಳರ ಕೃಪೆಯಿಂದ ನಿಮ್ಮ ಪಾದಗಳಿಗೆ ಬೀಳುವ ಈ ಉಡುಗೊರೆಯನ್ನು ನಾನು ಪಡೆದಿರುವುದು ಎಷ್ಟು ದುಃಖಕರ. ಶ್ರೀಮದ್ ಭಾಗವತವು ಕಾಳಿಯನ ತಲೆಯ ಮೇಲೆ ಕಣ್ಣನ್ ಮಾಡುವ ಸುಂದರವಾದ ನೃತ್ಯವನ್ನು ವಿವರಿಸುತ್ತದೆ. ಅವನು ಕಾಳಿಯನ ತಲೆಯ ಮೇಲೆ ನರ್ತಿಸಿದಂತೆ ಈ ನವಿಲುಗಳು ಅವನಿಂದ ನೃತ್ಯವನ್ನು ಕಲಿತಿರಬೇಕು ಮತ್ತು ಈ ನವಿಲುಗಳು ಈಗ ತಮ್ಮ ನೃತ್ಯ ಕೌಶಲ್ಯವನ್ನು ಪ್ರದರ್ಶಿಸುವ ಮೂಲಕ ತಮ್ಮ ಗುರುಗಳಿಗೆ ಗೌರವ ಸಲ್ಲಿಸುತ್ತಿವೆ ಎಂದು ಕೋದೆ ಊಹಿಸುತ್ತಿದ್ದಾಳೆ. ಆದರೆ ಕೋದೆ ಅವರ ನೃತ್ಯವನ್ನು ಆನಂದಿಸುವ ಸ್ಥಿತಿಯಲ್ಲಿಲ್ಲದ ಕಾರಣ ಅವಳು ಅವರ ಮಹಾನ್ ಗುರುವೇ ಈಗ ತನ್ನನ್ನು ಅವರ ಪಾದಗಳಿಗೆ ಬೀಳುವಂತೆ ಮಾಡಿದ್ದಾನೆ ಎಂದು ಹೇಳುತ್ತಿದ್ದಾಳೆ. ಅವಳ ಆದಿಶೇಷ ನಾರಾಯಣನು ಅವಳಿಗೆ ನೀಡಿದ ಆಶೀರ್ವಾದ ಅಂತಹುದು. ಕೋದೆ ಇಲ್ಲಿ ನಿಂದಾಸ್ತುತಿ ಮಾಡುವ ಮೂಲಕ ಭಗವಂತನನ್ನು ಅಪಹಾಸ್ಯ ಮಾಡುತ್ತಿದ್ದಾಳೆ. ಕಣವಾಮಯಿಲ್ಗಾಳ್ ನವಿಲುಗಳ ಹಿಂಡು. ಕೋದೆ ಮೇಲ್ತೋನ್ರಿ ಪೂಕಾಳ್ ಪಾಶುರದಲ್ಲಿ ಹೇಳಿದಂತೆ ನಿಜವಾಗಿಯೂ ಮಾತ್ರೋಲೆ ಪಟ್ಟವರ್ ಕೂಟಂ ಅಂದರೆ ಒಳ್ಳೆಯ ಆತ್ಮಗಳನ್ನು ಒಳಗೊಂಡಿರುವ ಕೂಟವನ್ನು ಸೇರಲು ಬಯಸಿದ್ದಳು. ಆದರೆ ಈಗ ಅವಳು ಸಂಪೂರ್ಣವಾಗಿ ತನ್ನ ಶತ್ರುಗಳಾದ ಕಾರ್ಕೋಡಲ್, ಕೋವೈ, ಮುಲ್ಲೆ, ಕುಯಿಲ್ ಮತ್ತು ಮಯಿಲ್ ತುಂಬಿರುವ ಕೆಟ್ಟ ಆತ್ಮಗಳನ್ನು ಒಳಗೊಂಡಿರುವ ಕೂಟದಲ್ಲಿದ್ದಾಳೆ. ಈ ನವಿಲುಗಳೇಕೆ ಅವಳ ಶತ್ರುಗಳು ಎಂದರೆ, ನಿಂಡ್ರಾಡು ಕಣಮಾಮಯಿಲ್ ಪೋಲ್ ನಿರಮ್ಮುಡಿಯ ನೆಡುಮಾಲ್ ಎಂದು ಪೆರಿಯಾಳ್ವಾರ್ ಹಾಡಿದಂತೆಯೇ ಈ ನವಿಲುಗಳು ಅವಳಿಗೆ ಅವನ ವರ್ಣವನ್ನು ನೆನಪಿಸುತ್ತವೆ ಮತ್ತು ಅವಳನ್ನು ನರಳುವಂತೆ ಮಾಡುತ್ತಿವೆ. ಆದ್ದರಿಂದ ಇವು ಇವಳ ಶತ್ರುಗಳೇ ಆಗಿವೆ. ಕಣ್ಣಪಿರಾನ್ ತಿರುಕ್ಕೋಲಂ ಪೋನ್ರು ಮಂಗಳ ನಲ್ವನಮಾಲೆ ಮಾರ್ಬಿಲ್ಲಿಲಂಗ ಮயில் தலைப்பிலி சூடி பொங்கிலவாடை அறையில் சாத்தி பொங்கோத்து ಕಾತಿಲ್ ಪುನರಪ್ಪೆಯ್ದು ಎಂದು ಪೆರುಮಾಳ್ ತಿರುಮಳಿಯಲ್ಲಿ ಕುಲಶೇಖರ ಆಳ್ವಾರ್ ಆಡಿದಂತೆಯೇ ಕೃಷ್ಣನು ತನ್ನನ್ನು ವನಮಾಲೆ, ನವಿಲುಗರಿ, ಸೊಂಟದ ಸುತ್ತಲೂ ಸುಂದರವಾದ ವಸ್ತ್ರಗಳು ಮತ್ತು ಕಿವಿಗಳಲ್ಲಿ ವರ್ಣಮಯ ಹೂಗಳಿಂದ ಅಲಂಕರಿಸಿಕೊಂಡಂತೆಯೇ ಈ ನವಿಲುಗಳು ಚೆನ್ನಾಗಿ ಅಲಂಕರಿಸಲ್ಪಟ್ಟಂತೆ ಕಾಣುತ್ತವೆ ಮತ್ತು ಇದು ಕಣ್ಣಪಿರಾನ್ ತನ್ನನ್ನು ತಾನು ಚೆನ್ನಾಗಿ ಅಲಂಕರಿಸಿಕೊಂಡಿದ್ದನ್ನು ನೆನಪಿಸುತ್ತದೆ. ಕಣ್ಣನ್ ತನ್ನನ್ನು ತಾನು ನವಿಲುಗರಿಗಳಿಂದ ಅಲಂಕರಿಸಿಕೊಳ್ಳುವುದು ಅವನಿಗೆ ವಿಶಿಷ್ಟವಾಗಿದೆ.
ಆದ್ದರಿಂದ ಅವನು ಸೌಂದರ್ಯದಲ್ಲಿ ನವಿಲನ್ನು ಹೋಲುತ್ತಾನೆ ಎಂಬುದು ಆಶ್ಚರ್ಯವೇನಲ್ಲ. ಅಣಿಮಾ ನಡಂಪಯನ್ರು ಕಣ್ಣಿಗೆ ಸುಂದರವಾಗಿ ಭರತಶಾಸ್ತ್ರದಲ್ಲಿಯೂ ಬರೆದಿಲ್ಲದಂತಹ, ಯಾರೂ ಅರಿಯದಿರುವಂತಹ ಹಿರಿಮೆಯನ್ನು ಹೊಂದಿರುವಂತಹ ನೃತ್ಯ ಕಲೆಗಳಷ್ಟನ್ನೂ ಕಲಿತು ಅದನ್ನು ಪ್ರದರ್ಶಿಸಿ. ಆಡುಗಿನ್ರೀರ್ಕ್ ಒಂದು ಕಾಲದಲ್ಲಿ ನೃತ್ಯ ಮಾಡಿ ಮುಗಿಸಿಬಿಟ್ಟರಿ ಎನ್ನುವಂತಿಲ್ಲದೆ ಸದಾಕಾಲವೂ ಒಂದು ಕ್ಷಣವೂ ಬಿಡದೆ ದಣಿವಿಲ್ಲದೆ ಆಡಿಕೊಂಡೇ ಇರುವಂತಹ ನಿಮಗೆ ಅಡಿಬೀಳ್ಗಿನ್ರೇನ್. ಈ ರೀತಿ ಅವನ ಹಾಗೆ ಅಲಂಕರಿಸಿಕೊಂಡು ಬಂದು ನನ್ನ ಮುಂದೆ ನಿಂತು ನೃತ್ಯವನ್ನು ಮಾಡಿ ನನ್ನನ್ನು ಬೇಗುದಿಯಲ್ಲಿ ಬೇಯುವಂತೆ ಮಾಡುತ್ತಿರುವ ನೀವುಗಳು ದಯವಿಟ್ಟು ಈ ನೃತ್ಯವನ್ನು ಈ ಕೂಡಲೇ ನಿಲ್ಲಿಸಿ ಪುಣ್ಯ ಕಟ್ಟಿಕೊಳ್ಳಿ ಎಂದು ನಿಮ್ಮ ಪಾದಗಳಿಗೆ ಬೀಳುತ್ತೇನೆ ಎಂದು ತಾನು ಅವುಗಳ ಪಾದಗಳಿಗೆ ಬೀಳುತ್ತಿರುವುದಾಗಿ ಹೇಳುತ್ತಿದ್ದಾಳೆ ಮತ್ತು ಅವುಗಳು ತಮ್ಮ ನೃತ್ಯವನ್ನು ನಿಲ್ಲಿಸುವಂತೆ ವಿನಂತಿಸುತ್ತಿದ್ದಾಳೆ. ಇದಕ್ಕೆ ಪ್ರತ್ಯುತ್ತರವಾಗಿ ಆ ನವಿಲುಗಳು, ನಮ್ಮ ಪಿರಾಟಿಯ ಅದಾಗಿ ನಿಮ್ಮ ಪಾದಗಳಿಗೆ ಬೀಳಬೇಕಾದವರು ನಾವು, ಬದಲಾಗಿ ನೀವು ನಮ್ಮ ಪಾದಗಳಿಗೆ ಬೀಳುವುದು ಸೂಕ್ತವಲ್ಲ ಎಂದು ಹೇಳುತ್ತಿವೆ ಎನ್ನುವ ಭಾವವನ್ನು ತಂದುಕೊಂಡು ಪಣಮಾಡು ಅರವಣೆ ಪಲ್ಪಲ ಕಾಲಮಂ ಪಳ್ಳಿಕೊಳ್ಳ್ ಮಣವಾಳರ್ ಎನ್ನುತ್ತಾಳೆ. ಈಗ ನಾನೇನು ಮಾಡಲಿ? ದಾಸತ್ವವನ್ನು ಸ್ವೀಕರಿಸಿರುವ ನಮ್ಮೆಲ್ಲರನ್ನೂ ಹೊಂದಿರುವಂತಹ ಅವನನ್ನೇ ಹಿಂಬಾಲಿಸಬೇಕಲ್ಲವೇ? ಪ್ರತಿಯೊಬ್ಬರೂ ಅವನ ಇಚ್ಛೆಗಳನ್ನು ಅನುಸರಿಸಬೇಕು. ಸಾಮಾನ್ಯವಾಗಿ ಅವನಿಗೆ ಶರಣಾದವರನ್ನು ಅವನು ರಕ್ಷಣೆ ಮಾಡುತ್ತಾನೆ. ಅವನು ತನ್ನ ದೇಹದ ಸಂಪರ್ಕದ ಆನಂದವನ್ನು ಅನಂತಾಳ್ವ ನನಗೆ ನೀಡಿದನು. ಆದರೆ ನನಗೆ ಅದೇ ಸವಲತ್ತು ನೀಡಲು ನಿರಾಕರಿಸುತ್ತಿದ್ದಾನೆ. ನನ್ನ ವಿಷಯದಲ್ಲಿ ನಾನು ನಿಮ್ಮ ಪಾದಗಳಿಗೆ ಬೀಳಬೇಕೆಂದು ಅವನ ಇಚ್ಛೆ ಮತ್ತು ಅದು ಹಾಗೆಯೇ ಆಗುತ್ತಿದೆ. ನಾನೇನು ಮಾಡಲಿ? ಪರ್ಪಲ ಕಾಲமும் பள்ளிக்குள் மணவாளர் அவர் அநாதிகாலம் என்னை பெருங்கைக்காக பண்ணின முயற்சியின் பலமன்றோ நான் உங்கள் காலில் பிடிக்கும்படி ஆயிற்று. பற்பல காலமும் பள்ளிக்குள் மணவாளர் என்கையாலே பெரிய பெருமாளை ಇವಳೆ ಇಪ್ಪಾಡುಪಡುತ್ತಿನವರ್ ಎಂದು ವಿಳಂಗುகிறது ಎನ್ನುತ್ತಾರೆ ವ್ಯಾಖ್ಯಾತ. ಅವರು ಅನಾದಿ ಕಾಲದಿಂದ ನನ್ನನ್ನು ಹೊಂದಲು ಮಾಡಿದ ಪ್ರಯತ್ನಗಳ ಫಲವೇ ಇಂದು ನಾನು ನಿಮ್ಮ ಪಾದಗಳನ್ನು ಹಿಡಿದು ಬೇಡಿಕೊಳ್ಳುವಂತಾಗಿರುವುದು ಎಂದು, ಅವನು ತನ್ನನ್ನು ಹೊಂದಲು ಇಚ್ಛಿಸಿದ್ದರಿಂದಲೇ ಇಂದು ತಾನು ಈ ನವಿಲುಗಳ ಪಾದ ಹಿಡಿಯುವಂತಾಯಿತು ಎನ್ನುತ್ತಿದ್ದಾಳೆ ಗೋದೆ. ಪರ್ಪಲ ಕಾಲமும் ಪಳ್ಳಿಕೊಳ್ಳ್ ಮನವಾಳರ್ ಎಂದು ಹೇಳಿರುವುದರಿಂದ ಅವಳನ್ನು ಈ ಸ್ಥಿತಿಗೆ ತಂದವನು ಶ್ರೀರಂಗದಲ್ಲಿ ನೆಲೆಸಿರುವ ಪೆರಿಯ ಪೆರುಮಾಳ್ ಅದಾಗಿ ಶ್ರೀರಂಗನಾಥನೇ ಎನ್ನುವುದು ಸ್ಪಷ್ಟವಾಗಿ ತಿಳಿಯುತ್ತದೆ ಎಂದು ವರ್ಣಿಸುತ್ತಿದ್ದಾರೆ ವ್ಯಾಖ್ಯಾತ ಶ್ರೀ ಪೆರಿಯವಾಚಾನ್ ಪಿಳ್ಳೈ. ಪರ್ಪಲ ಕಾಲಮಂ ಯಾವಾಗಲೂ ಅಂದರೆ ಅವನು ಯೋಗ ನಿದ್ರೆಯಲ್ಲಿದ್ದರೂ, ಅಥವಾ ಅವನು ತನ್ನ ಪೆರಿಯ ಪಿರಾಟಿಯೊಂದಿಗೆ ಇದ್ದಾಗ, ಅಥವಾ ಅವನು ತನ್ನ ಇತರ ಪತ್ನಿಯರೊಂದಿಗೆ ಇದ್ದಾಗ, ಅಥವಾ ಅವನ ಅವತಾರಗಳ ಸಮಯದಲ್ಲಿ ಇದ್ದಾಗ, ಯಾವಾಗಲೂ ಪರ್ಪಲ ಕಾಲಮಂ ನಮ್ಮೈ ವೈತ ಪರಿಶು ನನ್ನ ಜೊತೆಗಿರುವ ಹೆಸರಿನಲ್ಲಿ ಅವನು ಮೊದಲು ನನ್ನ ಪಾದವನ್ನು ಹಿಡಿದು ನಂತರ ನನ್ನನ್ನು ಬಿಟ್ಟು ಹೋದನು. ಈಗ ಅವನು ನನ್ನನ್ನು ನಿಮ್ಮ ಪಾದಗಳನ್ನು ಹಿಡಿಯುವಂತೆ ಮಾಡಿದ್ದಾನೆ. ನಾನು ಏನು ಮಾಡಬಹುದು? ಅವನು ಮಾಡಿದ್ದು ಇದನ್ನೇ. ನನಗೆ ಅಧೀನವಾಗಿರಬೇಕಾದ ನೀವು ನಿಮ್ಮ ಪಾದಗಳನ್ನು ನನಗೆ ಕೊಡಬೇಕು ಮತ್ತು ನಿಮ್ಮ ಸ್ವಾಮಿನಿಯಾಗಿರುವ ನಾನು ನಿಮ್ಮ ಪಾದಗಳನ್ನು ಹಿಡಿಯಬೇಕು. ಕೋದೆಗೆ ಶಿಷ್ಯಸ್ಥಾನದಲ್ಲಿರುವ ನವಿಲುಗಳು ಅವರ ಪಾರತಂತ್ರ ಅಂದರೆ ಸ್ವಾತಂತ್ರ್ಯದ ಕೊರತೆಯಿಂದಾಗಿ ಅವಳಿಗಾಗಿ ತಮ್ಮ ಪಾದಗಳನ್ನು ಹಿಡಿಯಲು ಕೊಡಬೇಕಾಗುತ್ತದೆ, ಏಕೆಂದರೆ ಇದು ಅವನ ಇಚ್ಛೆಯಾಗಿದೆ. ಇದಕ್ಕೆ ಉದಾಹರಣೆಯಾಗಿ ಶ್ರೀವೈಕುಂಠ ಸ್ತವಂ ಶ್ಲೋಕವನ್ನು ಉಲ್ಲೇಖಿಸುತ್ತಾರೆ ವ್ಯಾಖ್ಯಾತ. ಈ ಶ್ಲೋಕವು ಶ್ರೀವೈಕುಂಠಂನಲ್ಲಿರುವ ಪ್ರತಿಯೊಂದು ನಿತ್ಯವೂ ಇತರ ಎಲ್ಲ ನಿತ್ಯಗಳಿಗೆ ಹೇಗೆ ಅಧೀನವಾಗಿರುತ್ತದೆ ಎಂಬುದನ್ನು ವಿವರಿಸುತ್ತದೆ. ಕೈಂಕರ್ಯ ನಿತ್ಯ ನಿರತೈಹಿ ಭವದೈಕ ಭೋಗೈಹಿ ನಿತ್ಯೇನು ರಕ್ಷಣ ನವೀನ ರಸಾರ್ಧ ಭಾವೈಹಿ ನಿತ್ಯಾಭಿವಾಂಛಿತ ಪರಸ್ಪರ ನೀಚ ಭಾವೈಹಿ ಮದ್ದೈವತೈ ಪರಿಜನೈಸ್ತವ ಸಂಗಸೀಯ. ಹೇ ಭಗವಂತನೇ, ನಿತ್ಯವೂ ನಿನ್ನ ಕೈಂಕರ್ಯದಲ್ಲಿಯೇ ಅದಾಗಿ ನಿನ್ನ ಸೇವೆಯಲ್ಲಿಯೇ ಮಗ್ನರಾದವರು, ನೀನೇ ಪರಮಭೋಗವೆಂದು ನಂಬಿದವರು, ಕ್ಷಣ ಕ್ಷಣಕ್ಕೂ
ಹೊಸದಾದ ಭಕ್ತಿರಸದಿಂದ ಕೂಡಿರುವವರು ಮತ್ತು ಪರಸ್ಪರ ಅತ್ಯಂತ ವಿನೀತ ಭಾವದಿಂದ ಅದಾಗಿ ಇತರರಿಗಿಂತ ತಾವೇ ಕೀಳು ಎಂಬ ಭಾವನೆಯಿಂದ ನೈಚ್ಛ ಭಾವದಿಂದ ನಿನ್ನನ್ನು ಹಾಗೂ ನಿನ್ನ ಭಕ್ತರನ್ನು ಆರಾಧಿಸುವ ಅಂತಹ ಮಹಾನ್ ನಿತ್ಯಸೂರಿಗಳು ಮತ್ತು ಭಾಗವತರು ಎಂಬ ನಿನ್ನ ಪರಿಜನರ ಅದಾಗಿ ಸೇವಕರ ಒಡನಾಟವನ್ನು ಸತ್ಸಂಗವನ್ನು ನನಗೆ ಯಾವಾಗಲೂ ಕರುಣಿಸು ಎನ್ನುವುದೇ ಈ ಶ್ಲೋಕದ ಭಾವಾರ್ಥ. ಅಂತೆಯೇ ಎಲ್ಲಾ ಶ್ರೀವೈಷ್ಣವರು ಇತರ ಎಲ್ಲಾ ಶ್ರೀವೈಷ್ಣವರಿಗೆ ಪರಸ್ಪರ ಅಧೀನರಾಗಿರುವುದು ಶ್ರೀವೈಷ್ಣವ ಸ್ವರೂಪ. ಒಬ್ಬ ಚೇತನನು ಪರಮಚೇತನನಿಗೆ ಅದಾಗಿ ಎಂಬೆರುಮಾನ್ಗೆ ಬೇಷರತ್ತಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡರೆ ಅವನ ಅಡಿಯಾಳುಗಳು ಆ ಚೇತನನನ್ನು ಅವರು ಇಷ್ಟಪಡುವ ರೀತಿಯಲ್ಲಿ ಬಳಸಬಹುದು. ಆಚಾರ್ಯರು ತಮ್ಮ ಶಿಷ್ಯನ ಪಾದವನ್ನು ಹಿಡಿದಿಟ್ಟುಕೊಳ್ಳುವುದು ಅಸಾಮಾನ್ಯವಾದ ವಿಷಯವೇನಲ್ಲ. ಇದಕ್ಕೆ ಉದಾಹರಣೆಯಾಗಿ ಒಂದು ಐತಿಹ್ಯವನ್ನು ಉಲ್ಲೇಖಿಸುತ್ತಾರೆ ವ್ಯಾಖ್ಯಾತ. ಅಮ್ಮಣ್ಣಿ ಆಳ್ವಾರರು ತಮ್ಮ ಶಿಷ್ಯನಿಗೆ ಉಪದೇಶಗಳನ್ನು ಮಾಡಿ ಅವನನ್ನು ಸನ್ಮಾರ್ಗಕ್ಕೆ ತಂದ ನಂತರ ಅವನ ಪಾದಗಳಿಗೆ ನಮಸ್ಕರಿಸುತ್ತಿದ್ದರು. ನಾವು ಒಬ್ಬನನ್ನು ಶ್ರೀವೈಷ್ಣವ ಎಂದಲ್ಲವೇ ಆಧರಿಸುವುದು? ನಮ್ಮ ಹೃದಯವನ್ನು ಅರಿತ ಶ್ರೀವೈಷ್ಣವನಲ್ಲವೇ ಇವನು ಎಂದು ಅಮ್ಮಣ್ಣಿ ಆಳ್ವಾನರ ಹೃದಯದ ಭಾವ. ಇದನ್ನು ಕೇಳಿದ ನಂಜೀಯರ್, ಅಮ್ಮಣ್ಣಿ ಆಳ್ವಾನವರು ಆ ರೀತಿ ಮಾಡಿದರೆ ಅದು ಶಿಷ್ಯನಿಗೆ ಅನರ್ಥವನ್ನೇ ಉಂಟು ಮಾಡುವುದಲ್ಲವೇ? ಒಂದೊಮ್ಮೆ ಆಚಾರ್ಯನು ಶಿಷ್ಯನಿಗೆ ನಮಸ್ಕರಿಸದೆ ಹೋದರೆ ಅವಿವೇಕಿಯಾದ್ದರಿಂದ ಆ ಶಿಷ್ಯನು ಬೇಸರಿಸಿಕೊಳ್ಳುವುದಿಲ್ಲವೇ ಎನ್ನುವುದು ನಂಜೀಯರ ಭಾವ. ಇದನ್ನು ಕೇಳಿದ ತಿರುಕ್ಕುರುಗೈ ಪಿರಾನ್ ಪಿಳ್ಳ, ಇದು ಸರಿಯಲ್ಲ. ಶಿಷ್ಯನು ವಿವೇಕಿಯಾಗಿರುವುದರಿಂದಲೇ ಅಲ್ಲವೇ ಆಚಾರ್ಯನು ತನ್ನನ್ನು ಅವನಿಗೆ ಇಷ್ಟ ಬಂದಂತೆ ಬಳಸಿಕೊಳ್ಳಲು ತನ್ನನ್ನು ಸಮರ್ಪಿಸಿಕೊಳ್ಳುತ್ತಾನೆ. ಆಚಾರ್ಯರು ತನ್ನನ್ನು ಹೇಗೆ ಬಳಸಿಕೊಂಡರೂ ಚಿಂತೆಯಿಲ್ಲ ಎಂದು ತನ್ನನ್ನು ಸಂಪೂರ್ಣ ಸಮರ್ಪಿಸಿಕೊಂಡ ಶಿಷ್ಯನಿಗೆ ಆಚಾರ್ಯನು ತನಗೆ ಈ ದಿನ ನಮಸ್ಕರಿಸಲಿಲ್ಲ ಎಂದು ಕೊರಗುವುದಿಲ್ಲ ಎಂದು ನಂಜಿಯರಿಗೆ ಉಂಟಾದ ಅನುಮಾನವನ್ನು ಹೋಗಲಾಡಿಸುತ್ತಾರೆ. ಇದಕ್ಕೆ ಹೊಂದಿದಂತೆ ಇನ್ನೊಂದು ಐತಿಹ್ಯವನ್ನು ಉಲ್ಲೇಖಿಸಿ ವ್ಯಾಖ್ಯಾನಿಸುತ್ತಾರೆ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೈ. ತಿರುಮಂಗೈ ಆಳ್ವಾರ್ ತಮ್ಮ ಪಾಶುರದಲ್ಲಿ ಸೃಷ್ಟಿಸಿದ ಗಿಳಿಯನ್ನು ಪೂಜಿಸಿದ ಒಂದು ಸಂದರ್ಭವನ್ನು ಕೋದೈ ತನ್ನ ನವಿಲುಗಳ ಪಾದಗಳಿಗೆ ಬೀಳುವುದಕ್ಕೆ ಹೋಲುತ್ತದೆ. ತಿರುನಂಡಗಂನ 14ನೇ ಪಾಶುರಮಲ್ಲಿ ಬೆಕ್ಕಾವಿಲ್ ತಿರುಮಾಲೈ ಪಾಡಕ್ಕೇಟ್ வளர்த்ததனால் பயன் பெற்றேன் வருகவருகவென்று ಮಡಕ್ಕಿಳಿಯೈ ಕೈಕೂಪಿ ವಣಂಗಿನಾಳೆ ಎಂದು ತಿರುಮಂಗೈಯಾಳ್ವಾರ್ ತಮ್ಮ ಗಿಳಿಯ ಪಾದಗಳಿಗೆ ಬಿಡುತ್ತಾರೆ. ಏಕೆಂದರೆ ಗಿಳಿ ತನ್ನ ಜೀವನದುದ್ದಕ್ಕೂ ಎಂಬೆರುಮಾನ್ನ ಸ್ತುತಿಯನ್ನು ಕೇಳುತ್ತಾ ಬೆಳೆದಿದೆ ಮತ್ತು ಅದರಿಂದ ಅದು ಯಾವುದೇ ಅಹಂಕಾರದಿಂದ ಮುಕ್ತವಾಗಿದೆ ಎಂದು ಅವರು ಭಾವಿಸುತ್ತಾರೆ. ಶ್ರೀವೈಷ್ಣವರು ತಮ್ಮನ್ನು ತಾವು ವಯಸ್ಸಿನ ಹೊರತಾಗಿಯೂ ಇತರ ಶ್ರೀವೈಷ್ಣವರ ಅಡಿಯಾಳುಗಳೆಂದು ಪರಿಗಣಿಸುತ್ತಾರೆ ಎಂಬ ಪರಿಕಲ್ಪನೆಗೆ ಶ್ರೀ ಪೆರಿಯವಾಚಾನ್ ಪಿಳ್ಳೈ ಮತ್ತೊಂದು ಉದಾಹರಣೆಯನ್ನು ನೀಡಿದ್ದಾರೆ. ಒಮ್ಮೆ ಶ್ರೀ ಭಟ್ಟರ್ ತಮ್ಮ ವಯಸ್ಸಿನಲ್ಲಿ ಹಿರಿಯರಾದ ಶ್ರೀ ತಿರುನರೆಯೂರ್ ಅರಿಯರ್ ಅವರೊಂದಿಗೆ ಸತ್ವಿಷಯ ಚರ್ಚಿಸುತ್ತಿದ್ದರು ಮತ್ತು ಮೇಲಿನ ಕೆಲವು ಸಂದರ್ಭಗಳನ್ನು ಅರಿಯರ್ಗೆ ಉಲ್ಲೇಖಿಸಿದರು. ಅರಿಯರ್ ಪ್ರತಿಯಾಗಿ ಅವರನ್ನು ಹೊಗಳಿದರು. ಅವರು ಈ ಮೊದಲು ಯಾವುದೇ ಆಚಾರ್ಯರಿಂದ ಅಂತಹ ಮಾತುಗಳನ್ನು ಕೇಳಿಲ್ಲ ಎಂದು ಹೇಳಿದರು. ತಿರುನರೆಯೂರ್ ಅರಿಯರ್ ನಂತಹ ಮಹಾನ್ ವ್ಯಕ್ತಿಯಿಂದ ಬರುತ್ತಿರುವ ಹೊಗಳಿಕೆಯಿಂದ ಭಟ್ಟರಿಗೆ ಇರುಸುಮುರಿಸು ಎನಿಸಿತು. ಹಿರಿಯರಾದ ಇವರು ತನ್ನನ್ನು ಹೀಗೆ ಕೊಂಡಾಡುವುದೇ ಎಂದು ಅವರು ಯೋಚಿಸಿದಾಗ ಅದಕ್ಕೆ ಅರಿಯರ್ ಅವರನ್ನು ಸಮಾಧಾನಪಡಿಸುತ್ತಾ, ವಯಸ್ಸು ಇತ್ಯಾದಿಗಳನ್ನು ಲೆಕ್ಕಿಸದೆ ಯಾರಾದರೂ ಇನ್ನೊಬ್ಬ ಶ್ರೀವೈಷ್ಣವನನ್ನು ಹೊಗಳುವುದು ನಮ್ಮ ಸಂಪ್ರದಾಯದಲ್ಲಿ ಸ್ವೀಕಾರಾರ್ಹ ಎಂದು ಹೇಳಿದರು. ಮತ್ತು ಪರಕಾಲ ನಾಯಕಿಯಾದ ತಿರುಮಂಗೈಯಾಳ್ವಾರ್ ಅವರ ಉದಾಹರಣೆಯನ್ನು ಉಲ್ಲೇಖಿಸುತ್ತಾ, ಅವರು ಮೊದಲು ತಮ್ಮ ಗಿಳಿಗಳಿಗೆ ಎಂಬೆರುಮಾನ್ನ ನಾಮವನ್ನು ಕಲಿಸಿದರು ಮತ್ತು ನಂತರ ಅದು ಸ್ವತಃ ಕಲಿಸಿದ ಎಂಬೆರುಮಾನ್ನ ಹೆಸರನ್ನು ಉಚ್ಚರಿಸಿದಾಗ ಅದರ ಪಾದಗಳಿಗೆ ಬಿದ್ದರಲ್ಲವೇ ಎಂದು ಭಟ್ಟರನ್ನು ಸಮಾಧಾನಪಡಿಸಿದರು ಎಂದು ಸಂದರ್ಭೋಚಿತವಾಗಿ ವಿವರಿಸುತ್ತಾರೆ ವ್ಯಾಖ್ಯಾತ. ಪರಿಷಿದ ಕಾಣ್ಮಿನೆ, ಅವನು ನೀಡಿದ ಈ ಪ್ರತಿಫಲವನ್ನು ನೋಡಿ, ಅಂದರೆ ನಮ್ಮನ್ನು ನಿಮ್ಮ ಪಾದಗಳ ಬಳಿ ಬಂದು ಬೀಳುವಂತೆ ಮಾಡಿದ್ದಾನೆ. ನವಿಲುಗಳ ಪಾದಗಳಲ್ಲಿ ಕೋದೈ ಹೇಗೆ ಬೀಳಬಹುದು? ಅದು ಅವಳ ಮಣಾಳನನ್ನು ಅದಾಗಿ ಶಮ್ಮೆಯುடைய ತಿರುಕ್ಕೈಯಾಲ್ ತಾಲ್ ಪಿಡಿತ್ತವನ್, ಅದು ಮಣವಾಳನು ಅವಳಿಗೆಂದೇ ನೀಡಿದ ಉಡುಗೊರೆಯಾಗಿದೆ. ಅವನು ಅವಳಿಂದ ದೂರದಲ್ಲಿರುವಾಗ ಅವನು ನವಿಲುಗಳನ್ನು ನೋಟದಲ್ಲಿ ತನ್ನಂತೆಯೇ ಕಾಣುವಂತೆ ಮಾಡುತ್ತಾನೆ.
ಮತ್ತು ಈಗ ಅವಳು ಅವರ ಪಾದಗಳಲ್ಲಿ ಬೀಳುವ ಮೂಲಕ ಅವನಿಗೆ ಗೌರವ ಸಲ್ಲಿಸುತ್ತಿದ್ದಾಳೆಯೇ ಎಂದು ಪರೀಕ್ಷೆ ಮಾಡುತ್ತಿದ್ದಾನೆ. ಪೆರಪಿರಾಟಿಯಾರಾದ ಸೀತಾಮಾತೆಯು ಶ್ರೀರಾಮನನ್ನು ಸುಗ್ರೀವನಿಗೆ ಶರಣಾಗಬೇಕಾದ ಸ್ಥಿತಿಗೆ ತಳ್ಳಿದಳು. ಕೋದೈ ಅವನಿಗೆ ಅಂತಹದ್ದೇನೂ ಮಾಡುತ್ತಿಲ್ಲ. ಆದರೆ ಸೀತಾಪಿರಾಟಿ ಅವನಿಗೆ ಮಾಡಿದಂತೆಯೇ ತಾನೂ ಮಾಡಲು ಸಮರ್ಥನೆಂದು ಅವನು ಕೋದೈಗೆ ತೋರಿಸುತ್ತಿದ್ದಾನೆ. ನಮ್ಮೆ ವೈತ ಪರಿಶು, ಅವನು ನಮಗೆ ಉಡುಗೊರೆಯಾಗಿ ಕೊಟ್ಟದ್ದು ಇದನ್ನೇ ಅಥವಾ ಅವನು ವಿಧಿಸಿದ್ದು ಇದನ್ನೇ. ಅಂದರೆ ನಾನು ನಿಮ್ಮ ಪಾದಗಳಿಗೆ ಬೀಳಬೇಕು ಮತ್ತು ನೀವು ನನ್ನ ಶರಣಾಗತಿಯನ್ನು ಪಡೆಯುವವರಾಗಬೇಕು. ಸೀತಾಪಿರಾಟಿ ಅವನನ್ನು ಸುಗ್ರೀವನ ಪಾದಗಳಿಗೆ ಶರಣಾಗುವಂತೆ ಮಾಡಿದಳು. ಆದರೆ ಸೀತಾಪಿರಾಟಿಗೆ ತನ್ನ ಕೌಶಲ್ಯಗಳನ್ನು ತೋರಿಸುವ ಬದಲು ಅವನು ಅವುಗಳನ್ನು ನನ್ನ ಮುಂದೆ ತೋರಿಸುತ್ತಿದ್ದಾನೆ. ಎಂತಹ ವಿಪರ್ಯಾಸವಲ್ಲವೇ? ಕೋದೈ ನವಿಲುಗಳಿಗೆ ಹೇಳುತ್ತಾಳೆ, ಅವನು ತಿರುಕ್ಕಯ್ಯಾಲ್ ತಾಲ್ಪಟ್ರಿ ಎನ್ನುವಂತೆಯೇ ನನ್ನ ಪಾದಗಳನ್ನು ಮುಟ್ಟುವುದು ಸೂಕ್ತವಾಗಿದ್ದರೆ ನಾನು ನಿಮ್ಮ ಪಾದಗಳಿಗೆ ಬೀಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಯಾರು ಯಾರಿಗೆ ನಮಸ್ಕರಿಸಬೇಕೆಂದು ಶಾಸ್ತ್ರದ ನಿರ್ಬಂಧಗಳಿವೆ ಎಂಬುದು ನಿಜ. ಆದರೆ ನೀವು ಪಕ್ಷಿಗಳು, ಶಾಸ್ತ್ರಗಳಿಗೆ ಬದ್ಧವಾಗಿಲ್ಲ ಮತ್ತು ನಾನು ನಿಮ್ಮ ಪಾದಗಳಿಗೆ ಬೀಳುವುದರಿಂದ ನಿಮಗೆ ಯಾವುದೇ ಹಾನಿಯಾಗುವುದಿಲ್ಲ. ನಾನು ನಿಮ್ಮ ಪಾದಗಳಿಗೆ ಬೀಳುತ್ತಿರುವುದು ನನಗಾಗಿಯೇ. ಅದು ಸರಿ, ಹೇಗಾದರೂ ಇದು ನಮಗೆ ಅವರ ಕೊಡುಗೆಯಾಗಿದೆ ಮತ್ತು ಅದರಿಂದ ನಾವು ಇದನ್ನು ಸ್ವೀಕರಿಸಲೇಬೇಕು. நடமாடி தோகைவிரிக்கின்றா மாமயில்காள் உம்மை நடமாட்டம் காணா பாவியேன் நான் ஓர் முதலிலேன் உடமாடு கூத்தன் கோவிந்தன் கோமிரை செய்து எம்மை உடமாடு கொண்டான் உங்களுக்கினி ஒன்று போதுமே. ಓ ಸಂತೋಷದ ನವಿಲುಗಳೇ, ನೀವು ನಿಮ್ಮ ಗರಿಗಳನ್ನು ಸುಂದರವಾಗಿ ಹರಡಿಕೊಂಡು ನೃತ್ಯ ಮಾಡುವ ಮೂಲಕ ನಿಮ್ಮ ಆನಂದವನ್ನು ಪ್ರದರ್ಶಿಸುತ್ತಿದ್ದೀರಿ. ದಯವಿಟ್ಟು ಅರ್ಥ ಮಾಡಿಕೊಳ್ಳಿ, ನಿಮ್ಮ ನೃತ್ಯವನ್ನು ಆನಂದಿಸುವಷ್ಟು ಧನ್ಯತೆಯನ್ನು ಪಡೆದ ಮನಸ್ಥಿತಿಯಲ್ಲಿ ನಾನಿಲ್ಲ. ಕುಡಮಾಡು ಕೂತನ್ ಗೋವಿಂದನ್ ನನ್ನ ಕಣ್ಣುಗಳು, ನನ್ನ ಬಳೆಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ನನ್ನಲ್ಲಿದ್ದ ಎಲ್ಲವನ್ನೂ, ಅದಾಗಿ ನನ್ನ ಸರ್ವಸ್ವವನ್ನೂ ಅಪಹರಿಸಿದ್ದಾನೆ. ನನ್ನ ಮುಂದೆ ನೃತ್ಯ ಮಾಡುವ ಮೂಲಕ ನನ್ನ ಭಾವನೆಗಳನ್ನು ಇನ್ನಷ್ಟು ನೋಯಿಸುವುದು ನಿಮಗೆ ಸೂಕ್ತವೇ? ನಡಮಾಡಿ ತೋಗವಿರಕ್ಕಿಂಡ್ರ ಮಾಮೈಲ್ಗಾಳ್. ಹಿಂದಿನ ಪಾಶುರಂ, ಅದಾಗಿ ಕಣಮಾಮೈಲ್ಗಾಳ್ನಲ್ಲಿ ನವಿಲುಗಳು ಕೋದೈ ತಮ್ಮ ಪಾದಗಳಿಗೆ ಬಿದ್ದಿದ್ದರಿಂದ ಅವಳು ತುಂಬಾ ದುರ್ಬಲವಾಗಿದ್ದಾಳೆ. ಅದರಿಂದ ಅವಳನ್ನು ನೋಯಿಸುವ ನಮ್ಮ ಕೆಲಸವನ್ನು ನಾವು ಅತಿ ಸುಲಭವಾಗಿ ಮಾಡಿ ಮುಗಿಸಲು ಯಾವುದೇ ಅಡ್ಡಿ ಇಲ್ಲ ಎಂದು ಅವು ಭಾವಿಸುತ್ತಿರುವಂತೆ ಕಾಣುತ್ತದೆ. ಹಾಗಾಗಿ ಅವು ತಮ್ಮ ಸುಂದರವಾದ ಗರಿಗಳನ್ನು ಹರಡುವ ಮೂಲಕ ನೃತ್ಯ ಮಾಡಲು ಪ್ರಾರಂಭಿಸುತ್ತವೆ. ತಮ್ಮ ಗರಿಗಳ ಸೌಂದರ್ಯವನ್ನು ಪ್ರದರ್ಶಿಸುವ ಮೂಲಕ ಅವಳಿಗೆ ತನ್ನ ಸೌಂದರ್ಯವನ್ನು ಇನ್ನಷ್ಟು ನೆನಪಿಸುತ್ತಾ ಮತ್ತು ಇದರಿಂದ ಅವಳನ್ನು ಇನ್ನಷ್ಟು ಪರಿಪೂರ್ಣವಾಗಿ ಹಿಂಸಿಸುವ ತಮ್ಮ ಉದ್ದೇಶವನ್ನು ಸಾಧಿಸಿದ ಹುಮ್ಮಸ್ಸಿನೊಂದಿಗೆ ನೃತ್ಯ ಮಾಡುವ ಅವುಗಳನ್ನು ಕಂಡು ನೃತ್ಯವನ್ನು ಮಾಡಿ ಅದರಿಂದ ಬಂದ ಆನಂದಕ್ಕೆ ನಿಮ್ಮ ಗರಿಗಳನ್ನು ಕೆದರಿ ನಿಂತು ನಾಟ್ಯ ಮಯೂರಿಗಳ ಹಾಗೆ ನರ್ತಿಸುತ್ತಿರುವ ನವಿಲುಗಳೇ, ನನ್ನನ್ನು ಹಿಂಸಿಸುವುದಕ್ಕಾಗಿಯೇ ಭಗವಂತನ ತಿರುಮೇನಿಯನ್ನು ನೆನಪಿಸುವಂತಹ ಅಂಶಗಳನ್ನು ನಿಮ್ಮ ಗರಿಗಳಲ್ಲಿ ತುಂಬಿಕೊಂಡಿರುವಿರಿ ಎನ್ನುವುದನ್ನು ಅರಿತೇ ಈ ರೀತಿ ಗರಿಗೆದರಿ ನರ್ತಿಸುತ್ತಿರುವಿರಲ್ಲವೇ ಎಂದು ಸಂಬೋಧಿಸುತ್ತಾಳೆ ಗೋದೈ ಎಂದು ಅತ್ಯದ್ಭುತವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾತ. ಉಮ್ಮೈ ನಡಮಾಟಂ ಕಾಣ ಪಾವಿಯೇ ನಾನೋ ಮೊದಲೇನ್. ಆದರೆ ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಈ ರೀತಿ ಗದೆಗೆದರಿ ನರ್ತಿಸುತ್ತಿರುವ ನಿಮ್ಮ ನೃತ್ಯವನ್ನು ನೋಡಲು ಅಗತ್ಯವಿರುವ ನನ್ನ ಕಣ್ಣುಗಳು ಎಂಬೆರುಮಾನ್ ನನ್ನನ್ನು ತೊರೆದು ಹೋದಾಗ ಅವನನ್ನೇ ಹಿಂಬಾಲಿಸಿ ಅವುಗಳು ಅವನೊಂದಿಗೆ ಹೊರಟು ಹೋದ ಕಾರಣ ನನಗೆ ನಿಮ್ಮ ನೃತ್ಯವನ್ನು ನೋಡಲು ಕಣ್ಣುಗಳೇ ಇಲ್ಲ ಹಾಗೂ ನೋಡುವ ಸಾಮರ್ಥ್ಯವೂ ಇಲ್ಲ. ಇದಕ್ಕೆ ಸರಿದೂಗುವಂತೆ ಶ್ರೀರಾಮಾಯಣದ ಘಟನೆಯನ್ನು ಉಲ್ಲೇಖಿಸುತ್ತಾರೆ ವ್ಯಾಖ್ಯಾತ. ಶ್ರೀರಾಮನು ವನವಾಸಕ್ಕೆ ಹೋದ ನಂತರ ರಾಜ ದಶರಥನು ಕೌಸಲ್ಯನ ಬಳಿ ಈ ರೀತಿ ಹೇಳುತ್ತಾನೆ. ರಾಮಂ ಮೇನುಗತ ದೃಷ್ಟಿರಾದ್ಯಾಪಿನ ನಿವರ್ತತೆ ನತ್ವಾ ಪಶ್ಯಾಮಿ ಕೌಸಲ್ಯೇ ಸಾಧುಮಾ ಪಾಣಿನಾ ಸ್ಪರ್ಶ. ಓ ಕೌಸಲ್ಯೆ, ರಾಮ ಹೊರಟು ಹೋದಾಗ ನನ್ನ ಕಣ್ಣುಗಳು ಅವನನ್ನು ಹಿಂಬಾಲಿಸುತ್ತಿದ್ದವು. ಅವು ನನ್ನ ಬಳಿಗೆ ಹಿಂದಿರುಗಿಲ್ಲ. ನಾನು ನಿನ್ನನ್ನು ನೋಡಲೂ ಆಗುತ್ತಿಲ್ಲ. ದಯವಿಟ್ಟು ನಿನ್ನ ಕೈಗಳಿಂದ ನನ್ನನ್ನು ಚೆನ್ನಾಗಿ ಸ್ಪರ್ಶಿಸು. ಇದರಿಂದ ನನಗೆ ಸ್ಪರ್ಶಜ್ಞಾನ ಉಳಿದಿದೆಯೋ ಇಲ್ಲವೋ ಎಂದು ನನಗೆ ತಿಳಿಯಬರುತ್ತದೆ ಎಂದು ಹೇಳಿದಂತೆಯೇ
ಹೇಗೆ ಸೌಂದರ್ಯದ ಕಡಲಿನಂತಿದ್ದ ಶ್ರೀರಾಮನನ್ನು ಹಿಂಬಾಲಿಸಿದ ದಶರಥನ ಕಣ್ಣುಗಳು ರಾಮನೆನ್ನುವ ಕಡಲೊಳಗೆ ಮುಳುಗಿ ಮತ್ತೆ ಹೊರಬರಲಾಗದಂತಾಯಿತೋ, ಅಂತೆಯೇ ಸೌಂದರ್ಯದ ಕದಲಾದ ಎಂಬೆರುಮಾನ್ ತನ್ನಿಂದ ಬೇರ್ಪಟ್ಟು ಹೋದಾಗಿನಿಂದ ನನ್ನ ಕಣ್ಣುಗಳು ಅವನ ಹಿಂದೆಯೇ ಓಡಿ ಹೋದವು. ಅವನ ಸೌಂದರ್ಯ ಸಾಗರದಲ್ಲಿ ಮುಳುಗಿರುವ ನನ್ನ ಕಣ್ಣುಗಳು ಇನ್ನು ಹಿಂದಿರುಗಿ ಬರುವ ಸಾಧ್ಯತೆ ಉಂಟೇನು ಎಂದು ಭಗವಂತನ ಸೌಂದರ್ಯವನ್ನು ಬಣ್ಣಿಸುತ್ತಾ ತನ್ನ ಮನದಾಳದ ವೇದನೆಯನ್ನು ವ್ಯಕ್ತಪಡಿಸುತ್ತಿದ್ದಾಳೆ ಕೋದೈ ಎಂದು ಅತ್ಯದ್ಭುತವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾತ. ನಾನೋರ್ ಮೊದಲಿಲೇನ್, ಎಂಬೆರುಮಾನ್ ಅವಳೊಂದಿಗಿದ್ದರೆ ಮಾತ್ರ ಕೋದೈಗೆ ಕಣ್ಣುಗಳಿರುತ್ತವೆ ಎಂದು ತೋರುತ್ತದೆ. ಚಕ್ಷುರ್ ದೇವಾನಾಮ ಉತ ಮರ್ತ್ಯಾನಾಮ ಎಂದು ಯಜುರ್ವೇದದಲ್ಲಿ ಹೇಳಿರುವಂತೆಯೇ ಭಗವಂತನು ನಿತ್ಯಸೂರಿಗಳ ಮತ್ತು ಮನುಷ್ಯರ ಕಣ್ಣಾಗಿರುವನು. ಹಾಗಾಗಿ ಅವನು ಕೋದೈಗೂ ಕಣ್ಣಾಗಿರುವನು ಎಂದಾಯಿತು. ಅಂದ ಮೇಲೆ ಅವನು ಕೋದೆಯಿಂದ ಬೇರ್ಪಟ್ಟು ಹೋದನೆಂದರೆ ಅವನ ಕಣ್ಣುಗಳೂ ಹೋದಂತೆಯೇ ಅಲ್ಲವೇ ಎಂದು ಅತ್ಯದ್ಭುತವಾಗಿ ಕೋದೆಯ ಭಾವವನ್ನು ವ್ಯಾಖ್ಯಾನಿಸುತ್ತಾರೆ ಸ್ವಾಮಿ ಪೆರಿಯವಾಚಾನ್ ಪಿಳ್ಳೆ. ಅಂತೆಯೇ ನನಗೆ ಕಣ್ಣುಗಳಿಲ್ಲದ ಕಾರಣ ನೀವು ಅದೆಷ್ಟು ಗರಿಗೆದರಿ ನರ್ತಿಸಿದರೂ ಏನೂ ಪ್ರಯೋಜನವಿಲ್ಲ. ಕಣ್ಣುಗಳಿದ್ದರಲ್ಲವೇ ನಾನು ನಿಮ್ಮ ನೃತ್ಯವನ್ನು ನೋಡಲು ಸಾಧ್ಯ ಎಂದು ತನ್ನ ಅಸಹಾಯಕ ಮನಸ್ಥಿತಿಯನ್ನು ನವಿಲುಗಳ ಬಳಿ ತೋಡಿಕೊಳ್ಳುತ್ತಿದ್ದಾಳೆ ಕೋದೈ. ಕುಡಮಾಡು ಕುಡಕ್ಕೂತ್ತಾಡಿ ತನ್ನ ಅವಯವ ಅಳಗುகளை ಅனைவரும் ಕಂಡು ಅನುಭವಿக்கும்படி செய்தவன். ಕುಡಕ್ಕೂತ್ತು ಎನ್ನುವುದು ಒಂದು ಬಗೆಯ ನೃತ್ಯ. ನವಿಲುಗಳು ಗರಿಗೆದರಿ ನರ್ತಿಸುವುದನ್ನು ಕಂಡ ಕೋದೈಗೆ ಕೃಷ್ಣನು ಆಡುತ್ತಿದ್ದ ಕುಡಕೂತ್ತು ನೃತ್ಯ ನೆನಪಿಗೆ ಬಂದು, ಆ ನೃತ್ಯದಲ್ಲಿ ಸಂಪೂರ್ಣವಾಗಿ ಪಳಗಿರುವ ಕಲೆಗಾರ ನಮ್ಮ ಕೃಷ್ಣನು ಗೋಪಿಯರ ಮುಂದೆ ವಿವಿಧ ಭಂಗಿಯಲ್ಲಿ ಕೊಡವನ್ನು ಹಿಡಿದು ನರ್ತಿಸಿ ತನ್ನ ಅವಯವ ಸೌಂದರ್ಯವನ್ನು ಅವರೆಲ್ಲರೂ ಕಂಡು ಅನುಭವಿಸುವಂತೆ ಮಾಡಿದವನಲ್ಲವೇ ಅವನು ಎಂದು ಅವನ ನೃತ್ಯ ಭಂಗಿಯ ಸೌಂದರ್ಯವನ್ನು ನೆನಪಿಸಿಕೊಳ್ಳುತ್ತಾ ಕುಡಮಾಡು ಕೂತ್ತನ್ನೆನ್ನುತ್ತಿದ್ದಾಳೆ ಕೋದೈ ಎಂದು ವರ್ಣಿಸುತ್ತಾರೆ ವ್ಯಾಖ್ಯಾತ. ಪರಮಪದದಲ್ಲಿ ಯಾರೂ ನೋಡದೇ ಇದ್ದಾಗ ಅವನು ತನ್ನ ಸ್ವರೂಪವನ್ನು ಬದಲಾಯಿಸಿಕೊಂಡು ಎಲ್ಲರೂ ನೋಡಿ ಅನುಭವಿಸಲೆಂದೇ ಗೋಕುಲದಲ್ಲಿ 4 ಬೀದಿಯೂ ಸೇರುವ ಜಾಗದಲ್ಲಿ ನಿಂತು ಕುಡಕ್ಕೋತು ನೃತ್ಯ ಮಾಡಿದನು. ಅವನು ಹಾಗೆ ಮಾಡಿದ ಕಾರಣ ನಾನು ನನ್ನ ಹೆಣ್ಣಿನ ಸ್ವಾಭಾವಿಕ ಗುಣವಾಗಿರುವ ನಾಚಿಕೆ ಮೊದಲಾದವುಗಳನ್ನು ಕಳೆದುಕೊಳ್ಳುವಂತೆ ಆಯಿತು. ಆಗ ಅವನು ನನ್ನೊಂದಿಗಿದ್ದ ಕಾರಣ ನನಗೆ ಕಣ್ಣುಗಳಿದ್ದವು. ದಿವ್ಯ ಚಕ್ಷುಷನ್ನು ನೀಡಿ ಅರ್ಜುನನಿಗೆ ವಿಶ್ವರೂಪವನ್ನು ತೋರಿದ ಹಾಗೆ ನನಗೆ ಕಣ್ಣುಗಳನ್ನು ನೀಡಿ ನಾನು ನೋಡಿ ಅನುಭವಿಸುವಂತೆ ಕುಡಕೂತು ಆಡಿದನು. ಈಗ ನನ್ನಿಂದ ದೂರಾಗಿ ನನ್ನ ಕಣ್ಣುಗಳನ್ನು ಕಸಿದುಕೊಂಡನು ಎಂದು ಅವನಿಲ್ಲದೆ ನಾನು ಕಣ್ಣಿಲ್ಲದ ಕುರುಡೆಯಾದೆ ಎಂದು ತನ್ನ ನೋವನ್ನು ವ್ಯಕ್ತಪಡಿಸುತ್ತಿದ್ದಾಳೆ ಕೋದೈ. ಗೋವಿಂದನ್ ಕೋಮಿರೇಶೇದ್, ಅವನು ಗೋವಿಂದನಾಗಿದ್ದರೂ ಅವನು ಗೋವುಗಳು ಮತ್ತು ಗೋಪಾಲಕರಿಗೆ ಸುಲಭವಾಗಿ ತಲುಪಬಹುದಾದ ರಾಜನಂತೆ ನನ್ನನ್ನು ಹಿಂಸಿಸುತ್ತಿದ್ದಾನೆ. ಗೋವಿಂದನ್ ಗೋವುಗಳನ್ನು ಹೊಂದಿರುವವನು. ಕೋ ಅರಸ, ಮಿರೈ ಹಿಂಸೆ ಮಾಡುವುದು. ಎಮ್ಮೈ ಉಡೈ ಮಾಡಿಕೊಂಡಾನ್. ಉಡೈ ಎಂದರೆ ಸೇರಿರುವುದು ಮತ್ತು ಮಾಡು ಎಂದರೆ ಸಂಪತ್ತು. ಆದ್ದರಿಂದ ಉಡೈ ಮಾಡು ಎಂಬ ಒಂದೇ ಪದದ ಅರ್ಥ ಎಲ್ಲ ಸಂಪತ್ತು. ಅವನು ನನ್ನ ಸುಂದರವಾದ ಬಿಳಿ ಬಣ್ಣದಂತಹ ನೈಸರ್ಗಿಕ ವಸ್ತುಗಳನ್ನು ತೆಗೆದುಕೊಂಡನು. ಅವನು ನನ್ನ ಸ್ವತ್ತಾಗಿದ್ದ ನನ್ನ ಜ್ಞಾನಂ, ನಾಚಿಕೆ ಮತ್ತು ನನ್ನ ಸುಂದರವಾದ ಮೈಬಣ್ಣ ಮತ್ತು ಬಳೆ ನಂತಹ ನನ್ನ ಇತರ ನೈಸರ್ಗಿಕ ಸಂಪತ್ತನ್ನೂ ಕಸಿದುಕೊಂಡನು. ನನ್ನದು ಎಂದು ಹೇಳಿಕೊಳ್ಳಲು ಏನೂ ಉಳಿಯದೆ ಅವನು ನನಗೆ ಸೇರಿದ ಎಲ್ಲವನ್ನೂ ಕಸಿದುಕೊಂಡನು. உங்களுக்கு இனி ஒன்று போதுமே, ನನ್ನನ್ನು ಹಿಂಸೆ ಮಾಡುವುದು ಅವನ ಸ್ವಭಾವ, ಹಿಂಸಿಸುವುದು ನಿಮ್ಮ ಸ್ವಭಾವವಲ್ಲ. ಹಾಗಾದರೆ ನೀವು ನನ್ನ ಮುಂದೆ ನೃತ್ಯ ಮಾಡಿ ಅವನನ್ನು ನೆನಪಿಸುವುದು ಸರಿಯೇ? ಇನಿ ಎಂದು ಒತ್ತಿ ಹೇಳುತ್ತಿದ್ದಾಳೆ ಕೋದೈ. ಅವನು ಕುಡಕೂತು ಆಡುವುದಕ್ಕೆ ಮುನ್ನವೇ ನೀವುಗಳು ಒಂದು ವೇಳೆ ನನ್ನ ಮುಂದೆ ಬಂದು ನೃತ್ಯವನ್ನು ಮಾಡಿದ್ದರೆ ಪ್ರಪಂಚದಲ್ಲಿರುವ ಬೇರೆ ಎಲ್ಲ ಜನರಂತೆ ನಾನೂ ಸಹ ಆ ನೃತ್ಯವನ್ನು ಕಂಡು ಸಂತೋಷವನ್ನು ಅನುಭವಿಸುತ್ತಿದ್ದೆ ಹಾಗೂ ನಿಮ್ಮ ನೃತ್ಯ ಫಲಕಾರಿಯಾಗುತ್ತಿತ್ತು. ಆದರೆ ನಾನು ನನ್ನ ಕಣ್ಣುಗಳನ್ನು ಕಳೆದುಕೊಂಡು ನಿಂತಿರುವ ಈ ಸಮಯದಲ್ಲಿ ನೀವು ಬಂದು ನನ್ನ ಮುಂದೆ ಆಡಿದರೆ ಅದರಿಂದೇನು ಪ್ರಯೋಜನ? ನಾನು ಅನುಭವಿಸುತ್ತಿರುವ ವೇದನೆಯನ್ನು ಕಂಡ ನಂತರವೂ ಬುದ್ಧಿಜೀವಿಗಳಾದ ನೀವು ನನ್ನ ಮುಂದೆ ನೃತ್ಯ ಮಾಡಿ ನನ್ನನ್ನು ಇನ್ನಷ್ಟು ಹಿಂಸೆಗೆ ಗುರಿಯಾಗಿಸುತ್ತಿರುವಿರಲ್ಲ, ಇದು ನ್ಯಾಯವೇ?
ಹೆಣ್ಣಿನ ವೇದನೆಯನ್ನು ಅರಿಯದ ಅವನಿಗೂ ನಿಮಗೂ ಒಂದಿಷ್ಟಾದರೂ ವ್ಯತ್ಯಾಸ ಇರಬೇಡವೇ? ಈಗಾಗಲೇ ಅವನಿಂದ ದುಃಖಿತಳಾಗಿರುವ ನನಗೆ ನೀವು ಇನ್ನಷ್ಟು ದುಃಖವನ್ನು ನೀಡುವುದು ತರವೇ ಎನ್ನುವ ಭಾವದೊಂದಿಗೆ ಇನಿ ಎಂದು ಒತ್ತಿ ಹೇಳುತ್ತಿದ್ದಾಳೆ ಕೋದೈ ಎಂದು ಅತ್ಯಂತ ಮನೋಜ್ಞವಾಗಿ ವರ್ಣಿಸುತ್ತಾರೆ ವ್ಯಾಖ್ಯಾನ ಚಕ್ರವರ್ತಿ ಶ್ರೀ பெரியவாச்சான் பிள்ளை. மழையே மழையே மண்புறம் பூசி உள்ளாய் நின்று மெழுகூற்றினார் போல் ஊற்றும் நல் வேங்கடத்துள் நின்ற அழகப்பிரானார் தம்மை என் நெஞ்சத் தகப்பட தழுவ நின்று என்னை தளர்த்தி கொன்று ஊற்றவும் வல்லையே. ಓ ಮಳೆ ಮೋಡಗಳೇ, ವಿಗ್ರಹಗಳು ಇತ್ಯಾದಿಗಳನ್ನು ಮಾಡುವಾಗ ಮೊದಲು ಮೇಣದ ಪ್ರತಿಮೆಯನ್ನು ಮಾಡಿ ನಂತರ ಅದನ್ನು ಹೊರಗೆ ಜೇಡಿ ಮಣ್ಣಿನಿಂದ ಲೇಪಿಸಿ ನಂತರ ಒಳಗೆ ಮೇಣವನ್ನು ಕರಗಿಸಿ ಸುರಿಯುವುದು ಸಾಮಾನ್ಯ. ತಿರುವೇಂಗಡಂನ ಅಳಗರ್ ಅದೇ ರೀತಿ ನನ್ನನ್ನು ಹೊರಗೆ ಅಪ್ಪಿಕೊಂಡಿದ್ದಾನೆ ಮತ್ತು ಒಳಗೆ ಹೊರಗೆ ಕರಗಿಸಿ ನನ್ನನ್ನು ನಾಶ ಮಾಡುತ್ತಿದ್ದಾನೆ. ನಾನು ನನ್ನ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡಿರುವಂತೆಯೇ ಅವನನ್ನು ಹತ್ತಿರದಿಂದ ಅಪ್ಪಿಕೊಳ್ಳಲು ನೀವು ಮೊದಲು ಅವನನ್ನು ಒಂದುಗೂಡಿಸಿ ನಂತರ ನಿಮ್ಮ ಹೃದಯಕ್ಕೆ ತೃಪ್ತಿಯಾಗುವಷ್ಟು ನಮ್ಮಿಬ್ಬರ ಮೇಲೆ ಮಳೆಯನ್ನು ಸುರಿಸುವಿರಂತೆ. ಮೋಡಗಳು ಮಳೆ ಸುರಿಸಿ ಕಾರ್ಕೋಡಲ್ ಇತ್ಯಾದಿ ಹೂವುಗಳನ್ನು ಅರಳಿಸಿವೆ ಮತ್ತು ಆ ಮೋಡಗಳನ್ನು ಕಂಡು ನವಿಲುಗಳು ಸಂತೋಷದಿಂದ ನೃತ್ಯ ಮಾಡುತ್ತಿವೆ ಮತ್ತು ಆಂಡಾಳನ್ನು ಎಷ್ಟು ಸಾಧ್ಯವೋ ಅಷ್ಟೂ ರೀತಿಯಲ್ಲಿ ಹಿಂಸೆ ಮಾಡುತ್ತಿವೆ. ಈಗ ಈ ಮೋಡಗಳು ಅವಳ ಮೇಲೂ ಮಳೆ ಸುರಿಸಲು ಆರಂಭಿಸಿವೆ ಮತ್ತು ಅವಳ ಮನಸ್ಸನ್ನು ಇನ್ನಷ್ಟು ತೊಂದರೆಗೊಳಿಸುತ್ತಲೇ ಇವೆ. ಶ್ರೀ ತಿರುಮಲೈ ನಂಬಿ ಈ ಪಾಶುರ ಮತ್ತು ಮುಂದಿನ ಪಾಶುರಗಳ ಅರ್ಥಗಳಲ್ಲಿ ಆಳವಾಗಿ ಮಗ್ನರಾಗಿದ್ದರೆಂದು ಹೇಳಲಾಗುತ್ತದೆ ಮತ್ತು ಈ ಪಾಶುರಗಳನ್ನು ಪಠಿಸಿದ ನಂತರ ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಳ್ಳುತ್ತಿತ್ತು. ಕಣ್ಣುಂ ಕಣ್ಣೀರು ಮೈ ಒಂದು ವಾರ್ತೆಯೂ ಸೊಲ್ಲಾದೆ ಎನ್ನುವಂತೆ ಸ್ವಲ್ಪ ಸಮಯದವರೆಗೆ ಅವರು ಮಾತನ್ನು ಮುಂದುವರಿಸಲು ಸಾಧ್ಯವಾಗದೆ ಮೌನವಾಗುತ್ತಿದ್ದರು ಎಂದು ಈ ಪಾಶುರಕ್ಕೆ ಉಂಟಾದ ಹಿರಿಮೆಯನ್ನು ವರ್ಣಿಸುತ್ತಾ ಈ ಪಾಶುರದೊಳಗೆ ಪ್ರವೇಶಿಸುತ್ತಾರೆ ವ್ಯಾಖ್ಯಾತ ಶ್ರೀ பெரியவாச்சான் பிள்ளை. ಮಳೆಯೇ ಮಳೆಯೇ, ಕೋದೈ ಮೋಡಗಳನ್ನು 2 ಬಾರಿ ಕರೆಯಲು ಕಾರಣವೇನೆಂದರೆ ಅವೆಲ್ಲವೂ ತುಂಬಾ ದೂರದಲ್ಲಿವೆ ಹಾಗೂ ಅವಳ ಮಾತುಗಳು ಅವುಗಳಿಗೆ ಸ್ಪಷ್ಟವಾಗಿ ಕೇಳಿಸಲಿ ಎಂಬ ಉದ್ದೇಶದಿಂದ ಮಳೆಯೇ ಮಳೆಯೇ ಎಂದು 2 ಬಾರಿ ದೊಡ್ಡ ಧ್ವನಿಯಲ್ಲಿ ಕೂಗುತ್ತಿದ್ದಾಳೆ. ಮಳೆಯೇ ಮಳೆಯೇ ಹಲವಾರು ಮಳೆ ಮೋಡಗಳು ಅಥವಾ ದೂರದಲ್ಲಿರುವ ಮೋಡಗಳನ್ನು ಪ್ರೀತಿಯಿಂದ ಕರೆದು ಸಹಾಯಕ್ಕಾಗಿ ವಿನಂತಿಸುವುದನ್ನು ಅರ್ಥೈಸಬಹುದು. ಮಣ್ಪುರಂ ಪೂಶಿ ಉಳ್ಳಾಯ್ ನಿಂன்று ಮೆಳುಗೂಟ್ರಿನಾರ್ ಪೋಲ್. ವಿಗ್ರಹಗಳನ್ನು ತಯಾರಿಸುವ ಜನರು ಮೊದಲು ಮೇಣದ ಪ್ರತಿಮೆಯನ್ನು ತಯಾರಿಸುತ್ತಾರೆ. ಹೊರಭಾಗದಲ್ಲಿ ತಣ್ಣನೆಯ ಜೇಡಿಮಣ್ಣನ್ನು ಹಚ್ಚುತ್ತಾರೆ. ನಂತರ ಒಳಗೆ ಮೇಣವನ್ನು ಕರಗಿಸಿ ಸುರಿಯುತ್ತಾರೆ. ಎಂಬೆರುಮಾನ್ ಕೋದೆಯನ್ನು ಅಪ್ಪಿಕೊಂಡಾಗ ಅದು ಅವಳಿಗೆ ಹೊರಭಾಗದಲ್ಲಿ ತಣ್ಣನೆಯ ಜೇಡಿಮಣ್ಣನ್ನು ಹಚ್ಚಿದಂತೆ ಇತ್ತು. ಅವಳ ಹೃದಯ ಕರಗಿ ಒಳಗೆ ತಿರುಗಿದಾಗ ಅದು ಮೇಣವನ್ನು ಬಿಸಿ ಮಾಡಿ ಅದನ್ನು ಹೊರಗೆ ಹಾಕುವಂತೆ ಇತ್ತು. ಅಳಗಪ್ಪಿರಾನಾರ್ ತಮ್ಮೈ, ಎಲ್ಲರಿಗೂ ಆಕರ್ಷಕವಾದ ಸೌಂದರ್ಯವನ್ನು ಅವನು ಹೊಂದಿದ್ದಾನೆ ಮತ್ತು ನಾನು ಸಂಪೂರ್ಣವಾಗಿ ನನ್ನ ನಿಯಂತ್ರಣದಲ್ಲಿಲ್ಲ. ಎನ್ ನೆಂಜತ್ ತಗಪ್ಪಡ ತಳುವನೆಂಡ್ರು. ನಾನು ಅವನನ್ನು ಅಪ್ಪಿಕೊಳ್ಳಲು ನನ್ನ ಕೈಗಳನ್ನು ಚಾಚಿದ ತಕ್ಷಣ ಅವನು ನನ್ನನ್ನು ಅಪ್ಪುವ ಪ್ರಸ್ತುತ ಸ್ಥಿತಿಗಿಂತ ಭಿನ್ನವಾಗಿ ನಾನು ಅವನನ್ನು ನನ್ನ ಹೃದಯದಲ್ಲಿರುವಂತೆಯೇ ಅದೇ ರೂಪದಲ್ಲಿ ಅಪ್ಪಿಕೊಳ್ಳಬೇಕು. ಬಾನಾಸುರನ ಮಗಳು ಉಷೈ ಮತ್ತು ಕೃಷ್ಣನ ಮೊಮ್ಮಗ ಅನಿರುದ್ಧನನ್ನು ಒಂದೇ ಜೈಲಿನಲ್ಲಿ ಬಂಧಿಸಿದಂತೆ ನಾವು ಹೀಗೆ ಅಪ್ಪಿಕೊಂಡು ಒಟ್ಟಿಗೆ ಇರುವಾಗ ನೀವು ನಮ್ಮಿಬ್ಬರ ಮೇಲೆಯೂ ನಿಮ್ಮ ಹೃದಯಕ್ಕೆ ತೃಪ್ತಿಯಾಗುವಷ್ಟು ಮಳೆ ಸುರಿಸುತ್ತೀರಿ. ನಾನು ಈ ರೀತಿ ಒಬ್ಬಂಟಿಯಾಗಿ ಮತ್ತು ಖಿನ್ನತೆಗೆ ಒಳಗಾಗಿರುವ ಸಮಯದಲ್ಲಿ ಬಂದು ಮಳೆಯನ್ನು ಸುರಿಸಿದರೆ ಏನು ಪ್ರಯೋಜನ? ಮಣ್ಪುರಂ ಪೂಸಿ ಉಳ್ಳೈ ನಿಂன்று ಮೆಳುಗೂಟ್ರಿನಾರ್ ಪೋಲ್ ಊಟ್ರಿನಲ್ ವೇಂಗಡತ್ತುಳ್ ಎಂಬ ಪದಗುಚ್ಛವನ್ನು ಒಟ್ಟಿಗೆ ತೆಗೆದುಕೊಂಡು ಮಣ್ಪುರಂ ಪೂಸಿ ತಿರುವೇಂಗಡಂ ಎಂಬ ಸಾಲನ್ನು ಬೆಟ್ಟಗಳನ್ನು ಉಲ್ಲೇಖಿಸಲು ಮತ್ತು ಮೆಳುಗು ಊಟ್ರಿನಾರ್ ಪೋಲ್ ಎನ್ನುವ ಸಾಲು ಆ ದೈವಿಕ ಬೆಟ್ಟಗಳ ಮೇಲೆ ಸುರಿಯುವ ಜಲಪಾತವನ್ನು ಉಲ್ಲೇಖಿಸಲು ಅರ್ಥೈಸುತ್ತದೆ. ಇಲ್ಲಿನ ಅನುಭವವೆಂದರೆ ತಿರುವೇಂಗಡಂ ಮಲೆ ಯಾವುದೋ ವಸ್ತುವಿನ ಮೇಲೆ ದೊಡ್ಡ ಬಂಡೆಯ ಲೇಪನದಂತೆ ಕಾಣುತ್ತದೆ ಮತ್ತು ಭಗವಂತ ಆ ಬೆಟ್ಟಗಳ ಮೇಲೆ ಜಲಪಾತಗಳನ್ನು ಈ ಆಕಾರದ ಮೇಲೆ ಕರಗಿದ ಮೇಣದ ಬತ್ತಿಯನ್ನು ಸುರಿಸುವಂತೆ ಸುರಿಯುತ್ತಿದ್ದಾನೆ ಎನ್ನುವ ಭಾವಾರ್ಥವನ್ನು ನಾವಿಲ್ಲಿ ಕಾಣಬಹುದು. ಕೋದೈ ಮೋಡಗಳ ಬಳಿ ಪ್ರಾರ್ಥಿಸುತ್ತಿದ್ದಾಳೆ.
ಅವುಗಳು ತಮ್ಮ ನೀರನ್ನು ಅವಳ ಮೇಲೆ ಸುರಿಯುವುದರ ಜೊತೆಗೆ ಅವುಗಳು ಇರುವಲ್ಲಿಗೆ ಹೋಗಿ ಅವನನ್ನು ಅಪ್ಪಿಕೊಂಡು ತಮ್ಮ ಬಳಿ ಕರೆತಂದು ಅವಳೊಂದಿಗೆ ಸೇರಿಸಿ ಅವರಿಬ್ಬರೂ ಕೂಡಿಯಿರುವಾಗ ಇಬ್ಬರ ಮೇಲೂ ಒಟ್ಟಿಗೆ ಮಳೆಯನ್ನು ಸುರಿಸಬೇಕೆಂದು ಅವಳ ಆಶಯ. ಅದಾಗಿ ಅಳಗಪ್ಪಿನಾನಾರ್ಥಮ್ಮೈ ಊற்றവും ಎನ್ನುವಂತೆ ಈ ರೀತಿಯಾಗಿ ಅವಳು ತನ್ನ ಮನಸ್ಸಿನಲ್ಲಿ ಊಹಿಸುವಂತೆಯೇ ಅವನು ಅವಳಿಗೆ ಹತ್ತಿರವಾಗುತ್ತಾನೆ. ಎಣ್ಣೆ ತೆಗೆದುಕೊಂಡು ಅವಳ ಮನಸ್ಸಿನಲ್ಲಿ ಅವನಿಗೆ ಹತ್ತಿರವಾಗಬೇಕೆಂಬ ಬಯಕೆಯ ಲೇಪನವಿದೆ. ಹಿಂದೆ ಉಲ್ಲೇಖಿಸಲಾದ ಆಕೃತಿಯ ಮೇಲಿನ ಮೇಣದ ಲೇಪನದಂತೆ ಮೋಡಗಳು ಅವನನ್ನು ತಂದು ಅವಳ ಮನಸ್ಸಿನ ಮೇಲೆ ಸುರಿದರೆ ಅದಾಗಿ ಎನ್ ನೆಂಜತ್ತಗಪಡ ತಳವಿಕೊಂಡು ಎಣ್ಣೆ ತಗೆತ್ತುಕೊಂಡು ಊಟ್ರவும் ಎನ್ನುವಂತೆ ಅವಳ ಆಸೆ ಈಡೇರಿದ ಕಾರಣ ಅವಳ ಬಯಕೆ ಎನ್ನುವ ಮೇಣ ತಂತಾನೇ ಕರಗುತ್ತದೆ ಎನ್ನುವ ಭಾವಾರ್ಥವನ್ನು ನಾವಿಲ್ಲಿ ಕಾಣಬಹುದು. ನೈಷಾ ಪಶ್ಯತಿ ರಾಕ್ಷಸ್ಯೋ ನೇಮಾನ್ ಪುಷ್ಪ ಫಲದ್ರುವನ್ ಏಕ ಸಹೃದಯ ನೂನಂ ರಾಮಮೇವಾನು ಪಶ್ಯತಿ ಎನ್ನುವ ಶ್ರೀರಾಮಾಯಣದ ಸುಂದರಕಾಂಡದ ಶ್ಲೋಕದಲ್ಲಿ ಸೀತಾದೇವಿಯು ರಾಮನ ನೆನಪಿನಲ್ಲಿ ಮಗ್ನಳಾಗಿ ಸುತ್ತಲಿರುವ ಹೂವು ಮತ್ತು ಹಣ್ಣಿನ ಮರಗಳನ್ನು ಕೂಡ ಗಮನಿಸದೆಯೇ ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ರಾಮನಲ್ಲಿಯೇ ನೆಲೆಗೊಳಿಸಿದ್ದಾಳೆ ಎನ್ನುವಂತೆ ಇಲ್ಲಿ ಕೋದೆಯೂ ಸಹ ಕಣ್ಣಪಿರಾನನ ನೆನಪಿನಲ್ಲಿ ಮಗ್ನಳಾಗಿ ಒಳಗೊಳಗೆ ವಿರಹತಾಪದಿಂದ ಬೇಯುತ್ತಿರುವಾಗ ಹೊರಗಿನ ಯಾವ ವಸ್ತುವು ಅವಳ ಮನಸ್ಸಿಗೆ ತಂಪನ್ನು ನೀಡಲು ಸಾಧ್ಯವಾಗುತ್ತಿಲ್ಲ. ಹಾಗಾಗಿ ಅವಳಿಗೆ ಆ ಮೋಡಗಳು ಸುರಿಸುತ್ತಿರುವ ಮಳೆಯಿಂದ ಒಂದಿಷ್ಟು ಪ್ರಯೋಜನ ಉಂಟಾಗುತ್ತಿಲ್ಲ. ಒಂದು ಕ್ಷಣ ಒಂದು ಪಕ್ಷ ಆ ಕಣ್ಣಪಿರಾನ್ ಬಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡರೆ ಅವಳಿಗೆ ದೇಹಾತ್ಮಗಳೆರಡೂ ಒಟ್ಟಿಗೆ ತಂಪಾಗುವಂತೆ ಹೊರಗಿನಿಂದ ತಂಪಾಗಿಸಲು ಅವಳಿಗೆ ಮತ್ಯಾವ ವಸ್ತುಗಳ ಅವಶ್ಯಕತೆಯೂ ಇರುವುದಿಲ್ಲ. ಹಾಗಾಗಿ ಕೋದೈ ಪ್ರಸ್ತುತ ನಾನು ನಿಮ್ಮಂತಹ ವಸ್ತುಗಳನ್ನು ನೋಡುತ್ತಿದ್ದೇನೆ ಮತ್ತು ನನ್ನ ಹತಾಶೆಯಿಂದಾಗಿ ನನ್ನ ಆಸೆ ಮಿತಿಮೀರುತ್ತಿದೆ. ನನ್ನ ಹೃದಯದಲ್ಲಿ ನಾನು ಊಹಿಸುವ ರೀತಿಯಲ್ಲಿ ಅವನು ನನ್ನೊಂದಿಗಿರುವ ರೀತಿಯಲ್ಲಿ ನೀವು ಅವನನ್ನು ನನ್ನ ಮೇಲೆ ಸುರಿಸಿದರೆ ನಾನು ಇನ್ನು ಮುಂದೆ ನಿಮ್ಮಂತಹ ವಸ್ತುಗಳನ್ನು ಹೊರಗೆ ನೋಡಬೇಕಾಗಿಲ್ಲ ಎನ್ನುವ ಭಾವವನ್ನು ವ್ಯಕ್ತಪಡಿಸುತ್ತಿದ್ದಾಳೆ. ಶ್ರೀ ಪ್ರತಿವಾದಿ ಭಯಂಕರ ಅಣ್ಣಂಗರಾಚಾರ್ಯ ಸ್ವಾಮಿಯರ ಪ್ರಕಾರ ಕೋದೈ ಈಗಾಗಲೇ ವಿನ್ನೀರ ಮೇಲಾಪು ಪಾಶುರದಲ್ಲಿ ಮಾತನಾಡಿದ್ದ ಮಳೆ ಮೋಡಗಳು ಅವಳನ್ನು ಹಿಂಸಿಸಿದ ಹಲವಾರು ವಿಷಯಗಳು ಮತ್ತು ಘಟನೆಗಳಿಗೆ ಕಾರಣವಾಗಿವೆ. ಈ ಪಾಶುರದಲ್ಲಿಯೂ ಹೂವುಗಳು, ಹಣ್ಣುಗಳು, ನವಿಲುಗಳ ನೃತ್ಯ ಇತ್ಯಾದಿಗಳ ಮೂಲಕ ಅವಳನ್ನು ಹಿಂಸಿಸುವುದರ ಜೊತೆಗೆ ಮೋಡಗಳು ಈಗ ಅವಳ ಮೇಲೆ ಮಳೆ ಸುರಿಸಿ ನೇರವಾಗಿ ಅವಳನ್ನು ಹೊಡೆಯಲು ಪ್ರಾರಂಭಿಸಿವೆ. ವಿಶ್ಲೇಷ ಕಾಲಂ ಅದಾಗಿ ವಿರಹ ತಾಪ ಕಾಲದಲ್ಲಿ ಮಳೆ ಸುರಿಯುವುದು ಎನ್ನುವುದು ಕೋದೈಗೆ ಸ್ವಾಗತಾರ್ಹ ಘಟನೆಯಲ್ಲ. ಆದ್ದರಿಂದ ಮಳೆಯನ್ನು ಆನಂದಕರವಾಗಿರುವ ಸಂಶ್ಲೇಷ ಕಾಲದಲ್ಲಿ ಬಂದು ಸುರಿಸುವಂತೆ ಅವಳು ವಿನಂತಿಸುತ್ತಿದ್ದಾಳೆ. கடலே உன்னை கடைந்து கலக்கறுத்து உடலுள் புகந்து நின்று ஊரலறுத்தவர்க்கு என்னையும் உடலுள் புகந்து நின்று ஊரலறுக்கின்ற மாயர்க்கு என் நடலைகளெல்லாம் ನಾಗಣೈಕೇ சென்று ಉರೈತಿಯೇ. ಮುಂದೆ ಕೋದೈ ಸಾಗರಕ್ಕೆ ಮನವಿ ಮಾಡುತ್ತಾಳೆ. ಓ ಮಹಾಸಾಗರ, ನೀನು ಅವನಿಗೆ ಮಲಗಳು ಒಂದು ಸ್ಥಳವನ್ನು ಕೊಟ್ಟೆ. ಆದರೆ ಅವನು ನಿನ್ನನ್ನು ಪರ್ವತದಿಂದ ಮಂಥನ ಮಾಡಿದನು. ನಿನ್ನ ದೇಹವನ್ನು ಭೇದಿಸಿ ನಿನ್ನೊಳಗಿನಿಂದ ಅಮೃತವನ್ನು ಹೊರತೆಗೆದನು. ಹಾಗೆಯೇ ಅವನು ನನ್ನ ದೇಹವನ್ನು ಪ್ರವೇಶಿಸಿದನು ಮತ್ತು ಅವನು ಈಗ ನನ್ನಿಂದ ನನ್ನ ಜೀವವನ್ನು ಹೊರತೆಗೆಯುತ್ತಿದ್ದಾನೆ. ನಾನು ಅನುಭವಿಸುತ್ತಿರುವ ಅದೇ ರೀತಿ ದುಃಖಗಳನ್ನು ನೀವು ಅನುಭವಿಸುವುದರಿಂದ ನೀವು ಹೋಗಿ ಅವನ ಪವಿತ್ರ ಹಾಸಿಗೆಯಾಗಿರುವ ತಿರು ಅನಂತಾಳ್ವಾನನಿಗೆ ನಾನು ಅನುಭವಿಸುತ್ತಿರುವ ಎಲ್ಲ ದುಃಖಗಳ ಬಗ್ಗೆ ತಿಳಿಸಿ ಅವನು ನನ್ನ ಪರವಾಗಿ ಮಧ್ಯಸ್ಥಿಕೆ ವಹಿಸಲು ಅವನ ಬಳಿ ಭಿನ್ನವಿಸಿಕೊಳ್ಳಲು ಸಾಧ್ಯವೇ? ಕಡಲೆ ಅಲೆಗಳ ಶಬ್ದದಿಂದಾಗಿ ಕಡಲಿಗೆ, ಅದಾಗಿ ಸಾಗರಕ್ಕೆ ಒಮ್ಮೆ ಕರೆದಾಗ ಅದು ಕೇಳಿಸುವುದಿಲ್ಲ. ಆದ್ದರಿಂದ ಅವಳು 2 ಬಾರಿ ಕರೆಯುತ್ತಿದ್ದಾಳೆ. ತನಗೆ ದುಃಖವನ್ನು ಉಂಟು ಮಾಡುವ ಎಲ್ಲಾ ಜೀವಿಗಳನ್ನು ಗೌರವದಿಂದ ನಡೆಸಿಕೊಳ್ಳಲು ಕೋದೈ ಪ್ರಯತ್ನಿಸಿದಳು. ಏಕೆಂದರೆ ಅವಳು ಅವುಗಳನ್ನು ಅವನ ಭಾಗವೆಂದು ಪರಿಗಣಿಸಿದಳು ಮತ್ತು ಅವನ ಅಂಶಗಳನ್ನು, ಗುಣಗಳನ್ನು ಅವುಗಳಲ್ಲಿ ಕಂಡುಕೊಂಡಿದ್ದಾಳೆ. ಆದರೆ ಅವ್ಯಾವುದೂ ಅವಳಿಗೆ ಯಾವುದೇ ಫಲವನ್ನು ನೀಡಲಿಲ್ಲ. ಮುಂದೆ ಅವಳು ತನ್ನಂತೆಯೇ ವೇದನೆಯನ್ನು ಅನುಭವಿಸಿದ ಮತ್ತು ಅವನಿಗೆ ಹತ್ತಿರವಿರುವ ಯಾವುದನ್ನಾದರೂ ಹುಡುಕಲು ಪ್ರಯತ್ನಿಸುತ್ತಿದ್ದಾಳೆ.
ದುಃಖದ ಸಾಗರದಲ್ಲಿ ಮುಳುಗಿರುವ ತನಗೆ ಸಹಾಯ ಮಾಡಲು ಈ ಮಾನದಂಡಕ್ಕೆ ಸರಿಹೊಂದುವ ಅತ್ಯುತ್ತಮ ಪ್ರತಿನಿಧಿಯಾಗಿ ಸಾಗರವನ್ನು ಆಯ್ಕೆ ಮಾಡಿಕೊಂಡಳು. ಅವಳು ಈಗ ಸಾಗರವನ್ನು ಕರೆಯುತ್ತಾಳೆ. ಬೇರೆ ಯಾವುದೇ ಉದ್ದೇಶವಿಲ್ಲದೆ ಎಂಬೆರುಮಾನನ್ನು ಪಡೆಯಲಷ್ಟೇ, ಅದರ ಸಹಾಯವನ್ನು ಪಡೆಯುವ ಸಲುವಾಗಿ ಕರೆಯುತ್ತಿದ್ದೇನೆ ಎಂದು ಸಾಗರ ಅರಿತುಕೊಳ್ಳುವಂತೆ ಮಾಡಲು ಅವಳು ಕಡಲೆ ಕಡಲೆ ಎಂದು 2 ಬಾರಿ ಕರೆಯುತ್ತಾಳೆ. ಕಡಲೆ ಕಡಲೆ, ಓ ಮಹಾಸಾಗರ, ರಾಮ ಮತ್ತು ಕೃಷ್ಣರು ನಿನ್ನನ್ನು ಸಹಾಯಕ್ಕಾಗಿ ಕರೆದಾಗ ನೀನು ಅವರಿಗೆ ಸಹಾಯ ಮಾಡಿದ್ದೀಯಾ ಎಂದು ನನಗೆ ತಿಳಿದಿದೆ. ರಾಮನಿಗೆ ಅಡ್ಡಲಾಗಿ ಅಣೆಕಟ್ಟು ಕಟ್ಟಲು ನೀನು ಸಹಾಯ ಮಾಡಿದ್ದೀಯಾ ಮತ್ತು ಕಣ್ಣನ ನೀರಿನ ಕೆಳಗೆ ತನ್ನ ನಗರವನ್ನು ಸ್ಥಾಪಿಸಲು ನಿರ್ಧರಿಸಿದಾಗ ದ್ವಾರಕಾದಲ್ಲಿ ವಾಸಕ್ಕೆ ಒಂದು ಸ್ಥಳವನ್ನು ಕೊಟ್ಟಿದ್ದೀಯಾ. ಈಗ ನನಗೆ ನಿನ್ನ ಸಹಾಯ ಬೇಕು. ಉನ್ನೈ ಕಡೆಯಿಂದ ಕಲಕರತ್ತು, ನೀವು ಅವನ ಹಾಸಿಗೆಯಾಗಿ ಸೇವೆ ಸಲ್ಲಿಸುವ ಮೂಲಕ ಅವನಿಗೆ ಸಹಾಯ ಮಾಡಿದ್ದೀರಿ. ಅವನ ಹಾಸಿಗೆಯಾಗಿ ಸೇವೆ ಸಲ್ಲಿಸಿದ ನಿಮ್ಮನ್ನು ಪರಿಗಣಿಸದೆ ಅವನು ನಿನ್ನನ್ನು ಒಳಗೆ ಹೊರಗೆ ಮಂಥನ ಮಾಡುವ ಮೂಲಕ ಪ್ರತಿಯಾಗಿ ನಿಮಗೆ ಹಿಂಸೆ ಮಾಡಿದನು. ಮಲಗಲು ಸ್ಥಳ ನೀಡುವವನ ಗಂಟಲಿಗೆ ಬಂಡೆಯನ್ನು ಕೊರೆಯಲು ಮತ್ತು ಎಲ್ಲ ಶಕ್ತಿ ಸಂಪನ್ಮೂಲಗಳನ್ನು ಅವನಿಂದ ಹೊರಹಾಕಲು ಸಮರ್ಥನೆಂದು ಪ್ರದರ್ಶಿಸಿದವನು ಅವನು. ನೀವು ಅನುಭವಿಸಿದ ಅದೇ ದುಸ್ಥಿತಿಯನ್ನು ನಾನೂ ಅನುಭವಿಸುತ್ತಿದ್ದೇನೆ. ಆದ್ದರಿಂದ ನೀವು ನನಗೆ ಸಹಾಯ ಮಾಡಬೇಕು. ಉಡಲುள் புகுந்து நின்று ಉರಲ್ ನರುತ್ತವರ್ಕ್, ಅವನು ಮೊದಲು ನಿನ್ನನ್ನು ತನ್ನ ಹಾಸಿಗೆಯಾಗಿ ಅಪ್ಪಿಕೊಂಡನು ಮತ್ತು ನಂತರ ದೇವತೆಗಳಿಗೆ ಸಹಾಯ ಮಾಡುವ ನೆಪದಲ್ಲಿ ಅವನು ನಿನ್ನ ಎಲ್ಲ ಸಂಪನ್ಮೂಲಗಳನ್ನೂ ಬರಿದು ಮಾಡಿದನು. ಎಂಬೆರುಮಾನನ್ನು ವೇದ முதல்வர், வாயழகர், ಕುಮರನಾರ್, ವೇಂಗಡನಾಥರ್, ಮನವಾಳರ್, ಅಳಗಪ್ಪಿರಾನಾರ್ ಎಂದು ಗೌರವಾನ್ವಿತ ಹೆಸರುಗಳಿಂದ ಕರೆಯುತ್ತಿದ್ದ ಪೋದೆಯು ಈಗ ಆತನನ್ನು ಏಕವಚನದಲ್ಲಿ ಅರತ್ತುವಾರ್ಕ್ ಎಂದು ಕರೆಯುತ್ತಿದ್ದಾಳೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದು. ಎಂಬೆರುಮಾನ್ ತನಗಿನ್ನೂ ದೊರೆತಿಲ್ಲ ಎನ್ನುವ ಹತಾಶೆಯೇ ಇದಕ್ಕೆ ಮೂಲ ಕಾರಣವೆನ್ನಬಹುದು. ಎನ್ನೆயும் ಉಡಲುள் புகுந்து நின்று ஊரல் ಅರುಕ್ಕಿಂದ್ರ, ಅವನು ನಿನಗೆ ಮಾಡಿದಂತೆಯೇ ಅವನು ಮೊದಲು ನನ್ನನ್ನು ಅಪ್ಪಿಕೊಂಡನು ಮತ್ತು ನಂತರ ನನ್ನಲ್ಲಿದ್ದ ಎಲ್ಲವನ್ನೂ ನನ್ನಿಂದ ಬರಿದು ಮಾಡಿದನು. ಮಾಯರ್ಕ್, ಅವನು ಹೀಗೆ ನನ್ನನ್ನು ಕೆಟ್ಟದಾಗಿ ನಡೆಸಿಕೊಂಡರೂ ಕೊಡಿಯಾ ಎನ್ ನೆಂಜಂ ಅವನ್ ಎಂದ್ರೇ ಕಿಡಕ್ಕುಂ ಎಂದು ತಿರುವಾಮೊಳಿಯಲ್ಲಿ ನಮ್ಮಾಳ್ವಾರರು ಹಾಡಿದಂತೆ ನನ್ನನ್ನು, ನನ್ನ ಮನಸ್ಸನ್ನು ನಿರಂತರವಾಗಿ ತನ್ನ ಕಡೆಗೆ ಸೆಳೆಯುವ ಅದ್ಭುತ ಮಾಯಗಾರನು ಅವನು. ಎನ್ನಳಲೆಗಳೆಲ್ಲ, ನಾನು ಅನುಭವಿಸುತ್ತಿರುವ ಎಲ್ಲ ನೋವುಗಳು ನೀವು ಅನುಭವಿಸುತ್ತಿರುವ ನೋವುಗಳಿಗೆ ಹೋಲುತ್ತವೆ. ಅದಾಗಿ ಎಲ್ಲ ಸಮಯದಲ್ಲೂ ಗುರಿಯಿಲ್ಲದೆ ಮತ್ತು ನಿರಂತರವಾಗಿ ಹೋಗುವುದು, ರಾತ್ರಿ ಮತ್ತು ಹಗಲು ನಿದ್ದೆ ಮಾಡದಿರುವುದು, ನಿರಂತರವಾಗಿ ಕರೆಯುವುದು ಮತ್ತು ಎಷ್ಟು ಸಮಯ ತೆಗೆದುಕೊಂಡರೂ ಬಿಟ್ಟುಕೊಳ್ಳದಿರುವುದು. ಹಾಗಾಗಿ ನಿಮಗೆ ನನ್ನ ಯಾತನೆಯ ಆಳವು ಸ್ಪಷ್ಟವಾಗಿ ತಿಳಿದಿದೆ ಎನ್ನುತ್ತಿದ್ದಾಳೆ ಎಂದು ವರ್ಣಿಸುತ್ತಾರೆ ವ್ಯಾಖ್ಯಾತ. ನಾಗಣೇಕೆ ಶೆಂಡುರೈತಿಯೇ, ಅವನನ್ನು ಸಮೀಪಿಸುವುದು ಕಷ್ಟಕರವಾದ ಸಾಧನೆ ಎಂದು ನನಗೆ ತಿಳಿದಿದೆ. ಆದರೆ ನೀವು ನಿಮ್ಮ ಸ್ನೇಹಿತನಾದ ತಿರು ಅನಂತಾಳ್ವಾನ್ ಬಳಿಗೆ ಹೋದರೆ ಅವನು ನಮ್ಮ ಪರವಾಗಿ ಶಿಫಾರಸು ಮಾಡುತ್ತಾರೆ. ಆದ್ದರಿಂದ ನಮ್ಮ ಕೆಲಸ ಸುಲಭವಾಗುತ್ತದೆ. ನಾಗನೇ ಮಿಷೆ ನಂಬಿರಾನ್ ಶರಣೇ ಶರಣ್ ನಮಕ್ಕು ಎಂದು ತಿರುವಾಮೊಳಿಯಲ್ಲಿ ನಮ್ಮಾಳ್ವಾರ್ ಪುರುಷಾರ್ಥಕ್ಕಾಗಿ ತಿರು ಅನಂತಾಳ್ವಾರರನ್ನು ಆಶ್ರಯಿಸಿದ್ದರು. ನಾಗಣೈಕೆ ಶೆಂಡು ಉರೈತಿಯೇ, ಹೋಗಿ ಅನಂತಾಳ್ವಾನನಿಗೆ ನನ್ನ ನೋವುಗಳೇನು ಎಂದು ಹೇಳು. ಎಂಬೆರುಮಾನ್ ಆದಿಶೇಷನನ್ನು ಹಾಸಿಗೆಯನ್ನಾಗಿ ಮಾಡಿಕೊಂಡು ನಿನ್ನ ಮೇಲೆ ಮಲಗಿದ್ದಾನೆ. ಅವನನ್ನು ಹೇಗೆ ಎಬ್ಬಿಸುವುದು ಅಥವಾ ಅವನು ಯಾವಾಗ ಎಚ್ಚರವಾಗಿರುತ್ತಾನೆ ಎಂದು ಹೇಗೆ ತಿಳಿಯುವುದು ಇತ್ಯಾದಿಗಳ ಬಗ್ಗೆ ಚಿಂತಿಸಬೇಡ. ಆದಿಶೇಷನು ನಿನಗೆ ಮತ್ತು ಎಂಬೆರುಮಾನನಿಗೆ ತುಂಬಾ ಹತ್ತಿರವಾಗಿದ್ದಾನೆ. ಆದ್ದರಿಂದ ಆದಿಶೇಷನಿಗೆ ಹೇಳುವುದಷ್ಟೇ ನಿಮ್ಮ ಕೆಲಸ. ಉಳಿದಿದ್ದನ್ನು ಅವನು ನೋಡಿಕೊಳ್ಳುತ್ತಾನೆ. ಹೇಗೆಂದರೆ ಎಂಬೆರುಮಾನ್ ಯಾವಾಗ ನಿದ್ರಿಸುತ್ತಾನೆ ಅಥವಾ ಎಚ್ಚರವಾಗಿರುತ್ತಾನೆಂದು ಅವನಿಗೆ ಚೆನ್ನಾಗಿ ತಿಳಿದಿದೆ. ನಿನ್ನನ್ನು ಒಳಗೆ ಮಂಥನ ಮಾಡಿದವನು ಹೇಗೆ ಯಾವಾಗಲೂ ನಿನ್ನೊಂದಿಗಿದ್ದಾನೆಯೋ, ನಿನ್ನ ಮೇಲೆ ಮಲಗುತ್ತಾನೆಯೋ, ನಿನ್ನನ್ನು ಅಪ್ಪಿಕೊಳ್ಳುತ್ತಾನೆಯೋ ಮತ್ತು ನಿನಗೆ ಆನಂದವನ್ನು ನೀಡುತ್ತಾನೆಯೋ, ಅದೇ ರೀತಿ ಅವನು ನನ್ನ ಹೃದಯವನ್ನು ಮಂಥನ ಮಾಡಿದವನಾಗಿದ್ದು ನನ್ನನ್ನು ಅದೇ ರೀತಿ ಅಪ್ಪಿಕೊಂಡು ನನಗೂ ಅದೇ ರೀತಿಯ ಅನ್ಯೋನ್ಯತೆಯ ಅನುಭವವನ್ನು ನೀಡಬೇಕು
ಮತ್ತು ಆನಂದವನ್ನು ನೀಡಬೇಕು ಎನ್ನುವ ವಿಚಾರವನ್ನು ಆ ಆದಿಶೇಷನ ಮನಮುಟ್ಟುವಂತೆ ಮನ ಕರಗುವಂತೆ ತಿಳಿಸಿ ಹೇಳಿ ಎಂದು ತನ್ನ ಆತ್ಮಾಂತರಾಳದ ಇಚ್ಛೆಯನ್ನು ಬಯಕೆಯನ್ನು ಕಡಲಿಗೆ ಅರ್ಥವಾಗುವಂತೆ ವಿವರಿಸುತ್ತಿದ್ದಾಳೆ ಕೋದೈ ಎಂದು ಅತ್ಯಂತ ಮನೋಜ್ಞವಾಗಿ ವರ್ಣಿಸುತ್ತಿದ್ದಾರೆ ವ್ಯಾಖ್ಯಾನ ಚಕ್ರವರ್ತಿ. மாலும் கரும் கடலே என் நோற்றாய் வையகம் உண்டு ஆளிநிலை துயின்ற ஆழியன் கோலக்கருமேனி செங்கன்மால் கண்படையுள் என்றும் ತಿರುಮೇನಿ ನೀ ತೀಂದ ಪೆಟ್ರು ಎಂದು ಮೊದಲ ತಿರುವಂದಾದಿಯಲ್ಲಿ ಪೊಯ್ಗೆಯಾಳ್ವರರು ಹಾಡಿರುವಂತೆಯೇ ಎಂಬೆರುಮಾನ್ ಮತ್ತು ಸಾಗರದ ನಡುವಿನ ನಿಕಟ ಸಂಬಂಧದ ಬಗ್ಗೆ ಕೋದೈಗೆ ಚೆನ್ನಾಗಿ ತಿಳಿದಿದೆ. ನಾಗನೇಕೇ ಶೆಂಡ್ರು ರೈತಿಯೇ ಶೆಂಡ್ರಾಲ್ ಕೊಡೆಯಾಂ ರಿಂದಾಲ್ ಸಿಂಹಾಸನಮಾಂ ಎನ್ನುವಂತೆ ತಿರು ಅನಂತಾಳ್ವನನ್ನು ಮಾತ್ರ ಅವನಿಗೆ ಎಲ್ಲಾ ಸಮಯದಲ್ಲೂ ಮತ್ತು ಎಲ್ಲಾ ರೂಪಗಳಲ್ಲಿ ಕೈಂಕರ್ಯ ಮಾಡಲು ಅರ್ಹನೆಂದು ತೋರುತ್ತದೆ. ಆದರೆ ನೀವು ಹೋಗಿ ಅವನ ಕೈಂಕರ್ಯದಲ್ಲಿ ಭಾಗವಹಿಸಲು ನಮಗೂ ಅವಕಾಶ ನೀಡಬೇಕು ಎಂದು ಅವನಿಗೆ ತಿಳಿಸಿ ಹೇಳಿ. ಎಂಬೆರುಮಾನನಿಗೆ ಕೈಂಕರ್ಯ ಮಾಡಲು ಅವನಿಗೆ ಮಾತ್ರವಲ್ಲದೆ ಬೇರೆಯವರಿಗೂ ಅವಕಾಶ ನೀಡಬೇಕು ಎಂಬುದನ್ನು ಅವನಿಗೆ ಸ್ಪಷ್ಟವಾಗಿ ತಿಳಿಸಿ ಬನ್ನಿ ಎನ್ನುತ್ತಿದ್ದಾಳೆ ಕೋದೈ. நல்ல என் தோழி நாகநமிஷை நண்பரர் செல்வர் பெரியர் சிறுமானிடவர் நாம் செய்வதென் வில்லி புதுவை விட்டு சித்தர் தங்கள் தேவரை வல்ல பரிசು வருವಿಪ್ಪರೇನ್ ಅದು ಕಾಂಡಮೇ. ಈ ಪದಿಹಂನ ಆರಂಭದಲ್ಲಿ ತಿಳಿಸಿದಂತೆ ಕೋದೆಯು ಈ ತಿರುಮೊಳಿಯನ್ನು ಆಚಾರ್ಯ ಕಟಾಕ್ಷದಿಂದ ಮಾತ್ರ ಶಿಷ್ಯನು ಎಂಬೆರುಮಾನ್ನ ಪಾದಗಳಿಗೆ ಹೋಗುತ್ತಾನೆ ಎಂದು ಘೋಷಿಸುವ ಮೂಲಕ ಮುಕ್ತಾಯಗೊಳಿಸುತ್ತಾಳೆ. ಅವಳು ತನ್ನ ಸ್ನೇಹಿತೆಗೆ ಹೀಗೆ ಹೇಳುತ್ತಾಳೆ. ತನ್ನ ಹಾಸಿಗೆಯಲ್ಲಿ ತಿರು ಅಳಂತಾಳ್ವನನ್ನು ಹೊಂದಿರುವ ಎಂಬೆರುಮಾನ್ ಎಲ್ಲದರ ಪರಮಪ್ರಭು, ಎಲ್ಲ ವಿಷಯಗಳಲ್ಲಿಯೂ ಶ್ರೇಷ್ಠ. ಮತ್ತೊಂದೆಡೆ ನಾವು ಸಂಪೂರ್ಣವಾಗಿ ಶಕ್ತಿಹೀನರಾದ ಸಣ್ಣ ಜೀವಿಗಳು. ಅವನನ್ನು ತಲುಪಲು ನಾವು ಸ್ವಂತವಾಗಿ ಏನೂ ಮಾಡಲು ಸಾಧ್ಯವಿಲ್ಲ. ಆದರೆ ಎಂಬೆರುಮಾನ್ಗೆ ಪ್ರಿಯವಾದ ಪೆರಿಯಾಳ್ವಾರ್ ಅವರನ್ನು ಮಧ್ಯಸ್ಥಿಕೆ ವಹಿಸಿ ಆಹ್ವಾನಿಸಿದರೆ ನಮಗೆ ಅವರ ಸೇವೆ ಖಂಡಿತವಾಗಿಯೂ ಸಿಗುತ್ತದೆ. ಆಂತರಿಕ ಅರ್ಥವೇನೆಂದರೆ ಸರ್ವೇಶ್ವರನನ್ನು ತಲುಪಲು ಆಚಾರ್ಯನ ಆಶೀರ್ವಾದವು ಖಂಡಿತವಾಗಿಯೂ ಬೇಕು ಎನ್ನುವುದು. ನಮ್ಮ ಪೂರ್ವಜರು ಕಾಯಂ ಪೂಮಲರ್ ಪಿರಂಗಲ್ ಅನ್ನಮಾಲೈ ಕಾಡಿ ಅರಂಗತ್ ತರವಣೆயில் ಪಳ್ಳಿಕೊಳ್ಳುಂ ಮಾಯೋನ್ ಎಂದು ಹೊಗಳಿದ ಪಾಂಬಣೆಯಾನ್ ಎಲ್ಲಿದ್ದಾನೆ ಮತ್ತು ನನ್ನಂತಹ ಸಾಮಾನ್ಯ ಮಹಿಳೆ ಎಲ್ಲಿದ್ದಾಳೆ? ಪೆರಿಯ ಪಿರಾಟಿ ತನ್ನ ತಿರುಪಾದಗಳನ್ನು ಒತ್ತುವಂತೆ ಮಾಡುವಾಗ ಶಿರಾಬ್ದಿಯಲ್ಲಿ ಮಲಗಿರುವ ಕೋಮಲ ಕರುಮಣಿ ಎಲ್ಲಿದ್ದಾನೆ ಮತ್ತು ಅವನಿಂದ ಆಶೀರ್ವಾದ ಪಡೆಯದ ದುರದೃಷ್ಟಕರ ನನ್ನಂತಹ ಚಿಕ್ಕ ಹುಡುಗಿ ಎಲ್ಲಿದ್ದಾಳೆ? ನಾವು ಲೋಕಗಳಿಂದ ದೂರವಾಗಿದ್ದೇವೆ. ಆದ್ದರಿಂದ ಅವರೊಂದಿಗೆ ನಿಕಟ ಸಂಬಂಧ ಹೊಂದಿರುವ ನಮ್ಮ ಪೆರಿಯಾಳ್ವಾರ್ ಅವರನ್ನು ಇಲ್ಲಿಗೆ ಕರೆಯಲು ಅವರನ್ನು ಕೇಳೋಣ. ಕೋದೆಯ ತೋಳಿ ಅದಾಗಿ ಸ್ನೇಹಿತೆ ಕೋದೈಗಿಂತ ಹೆಚ್ಚು ದುಃಖಕರವಾಗಿದ್ದಾಳೆ. ಕೋದೈಗೆ ಸ್ವಲ್ಪ ಭರವಸೆ ನೀಡಿದ 2 ವಿಷಯಗಳು ಮಾತ್ರ ಇದ್ದವು. ಒಂದು, ಪೆರಿಯಾಳ್ವಾರರ ಮಗಳಾಗಿ ಜನಿಸಿರುವುದು ಮತ್ತು ಎರಡನೆಯದು ಅವನು ತನ್ನನ್ನು ಪ್ರೀತಿಸುವವರನ್ನು ಕೈಬಿಡುವುದಿಲ್ಲ ಎಂಬ ಎಂಬೆರುಮಾನನ ಮಾತುಗಳು. ಅನ್ಬುಡೆಯಾರೈ ವಿಡೇನ್ ಎಂದಿದ್ದಾನೆ ಅವನು. ಕೋದೈ ನಿರಂತರವಾಗಿ ಚಿಂತಿಸುತ್ತಿರುತ್ತಾಳೆ. ಕುಮರನಾರ್ ಸೊಲ್ಲುಂ ಪೊಯ್ಯಾನಾಲ್ ನಾಲುಂ ಪಿರಂದಮೈ ಪೊಯ್ಯನ್ರೇ ಎನ್ನುವ ಮಾತಿನಿಂದ ಕೋದೆಯ ಮನಸ್ಥಿತಿಯು ದುಃಖದ ಆಳ ಸ್ಪಷ್ಟವಾಗಿ ಅವಳ ಸ್ನೇಹಿತೆಯ ಮನಸ್ಸಿಗೆ ಗೋಚರಿಸುತ್ತದೆ. ಹಾಗೂ ಅವಳು ಕೋದೆಯನ್ನು ಬದುಕಿಸಲು ಯಾವುದೋ ಮಾರ್ಗವನ್ನು ಯೋಚಿಸಲು ಪ್ರಯತ್ನಿಸುತ್ತಿದ್ದಾಳೆ. ಆದರೆ ಮಾತು ಹೃದಯವನ್ನು ಹೊಂದಿರುವ ಕೋದೆ ತನ್ನ ಸ್ನೇಹಿತೆಯ ದುಃಖವನ್ನು ಅರಿತುಕೊಂಡು, ಚಿಂತಿಸಬೇಡ, ನಮಗಾಗಿ ಒಂದು ಮಾರ್ಗವಿದೆ. ನಮ್ಮ ಆಚಾರ್ಯರಾದ ಪೆರಿಯಾಳ್ವಾರ್ ಹೇಗಾದರೂ ಮಾಡಿ ಅವನು ನಮಗೆ ದೊರೆಯುವಂತೆ ಮಾಡುತ್ತಾರೆ ಎಂದು ಅವಳನ್ನು ಸಮಾಧಾನಪಡಿಸುತ್ತಾಳೆ. ನಲ್ಲವೆಂತೋಳಿ, ಓ ಒಳ್ಳೆಯ ಸ್ನೇಹಿತೆ, ನನ್ನ ಅವಸ್ಥೆಯಲ್ಲಿ ನಾನು ದುಃಖಿತನಾಗಿರುವುದಕ್ಕಿಂತ ನೀನು ಹೆಚ್ಚು ದುಃಖಿತಳಾಗಿರುವೆ. ನಾಗನಮಿಷೈ ನನ್ಪರರ್ ಶೆಲ್ವರ್ ಪೆರಿಯರ್ ಶುರುಮಾನಿಡವರ್ ನಾಮ್ ಶೈವದೆನ್. ತನ್ನ ಸರ್ಪದ ಹಾಸಿಗೆಯ ಮೇಲೆ ಮಲಗಿರುವ ಆ ಮಹಾನ್ ಎಂಬೆರುಮಾನ್ ತಿರುವಿನ ನಾಯಕನಿಗೆ ನಮ್ಮಂತಹ ಕೀಳುಜೀವಿಗಳು ಏನು ಮಾಡಬಹುದು? ಅಡಿಕೀಳಮರ್ந்து ಪುಗಂದೇನೆ ಎಂದು ಶರಣಾಗತಿಯನ್ನು ಮಾಡಿದ ನಮ್ಮ ಆಳ್ವಾರ್ ಮೊದಲು ಅಲಮೇಲ್ಮಂಗೆ ಒರೆಮಾರ್ವಾ ಎಂದು ಪಿರಾಟಿ ಮತ್ತು ನಾಗಣಮಿಷ ನಂಬಿರಾನ್ ಶರಣೇಶ್ವರನ್ ನಮಕ್ಕು ಎಂದು ಅನಂತ ಆಳ್ವಾರರವರನ್ನು ಪುರುಷಕರವಾಗಿ ಮುಂದಿಟ್ಟುಕೊಂಡು ಎಂಬೆರುಮಾನ್ನ ಪಾದಗಳಿಗೆ ಶರಣು ಹೊಕ್ಕರು. ಆದರೆ ನಮ್ಮ ಆಳ್ವಾರರು
ಪುರುಷಕಾರ ಭೂತಗಳಾಗಿ ಹುಡುಕಿದ ವಿರಾಟಿ ಮತ್ತು ತಿರು ಅನಂತಾಳ್ವಾನ್ ಇಬ್ಬರು ತನಗೆ ಅವನನ್ನು ಕೊಡಿಸಲಾಗಲಿಲ್ಲ ಎಂದು ಅವಳು ವಿರಹ ತಾಪದಿಂದ ಕೊರಗುತ್ತಿದ್ದಾಳೆ ಮತ್ತು ಭಗವದ್ ವಿಷಯದಿಂದ ಜಾರುವ ಹಂತದಲ್ಲಿದ್ದಾಳೆ. ನಂಪರರ್ ನಾರಾಯಣ ಪರಬ್ರಹ್ಮ ತತ್ವಂ ನಾರಾಯಣ ಪರಃ ನಾರಾಯಣ ಪರಂ ಜ್ಯೋತಿ ಆತ್ಮನಾರಾಯಣ ಪರಃ ಎಂದು ತೈತ್ರಿಯ ಉಪನಿಷತ್ನಲ್ಲಿ ತಿಳಿಸಿರುವಂತೆಯೇ ಎಂಬೆರುಮಾನ್ ಹೊರತಾಗಿ ಬೇರೆ ಯಾರನ್ನೂ ಪರಬ್ರಹ್ಮ, ಪರಂಪೊರುಳ್, ಪರಂಜ್ಯೋತಿ ಮತ್ತು ಪರಮಾತ್ಮ ಎಂದು ಉಲ್ಲೇಖಿಸಲಾಗುವುದಿಲ್ಲ ಎಂದು ಕೋದೈ ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾಳೆ. ನಮ್ ಸೆಲ್ವರ್ ಅವರು ತಿರುವಿನ ನಾಯಕರ್. ಅணைவது அரவணை ಮೇಲ್ பூம்பாவை ಅಗಂ ಪುನರ್ವದು ಎಂದು ತಿರುವಾಯ್ಮೊಳಿಯಲ್ಲಿ ಹೇಳಿರುವಂತೆಯೂ, ಹೃಷ್ಯತೆ ಲಕ್ಷ್ಮೀಶ್ಚ ಪತ್ನೌ ಎಂದು ಪುರುಷ ಸೂಕ್ತಂನಲ್ಲಿ ಘೋಷಿಸಿರುವಂತೆಯೂ, ಪರಮಪುರುಷನಾದ ಅವನ ಸಂಗಾತಿಗಳಾಗಿ ಭೂದೇವಿ ಮತ್ತು ಲಕ್ಷ್ಮೀದೇವಿ ಸದಾಕಾಲವೂ ಅವನೊಟ್ಟಿಗಿರುತ್ತಾರೆ. ಪೆರಿಯರ್ ಮೇಲೆ ತಿಳಿಸಿದ ಎಲ್ಲಾ ಕಾರಣಗಳಿಂದಾಗಿ ಅವರು ಪೆರಿಯವರ್, ಒಬ್ಬ ಮಹಾನ್ ವ್ಯಕ್ತಿತ್ವ ಉಳ್ಳವರು ಎನಿಸಿಕೊಳ್ಳುತ್ತಾರೆ. ನಾವು ಸಣ್ಣ ಪರಮಾಣುಗಳಂತೆ ಮತ್ತು ಅವರು ಒಂದು ದೊಡ್ಡ ಪರ್ವತದಂತೆ. ಸಿರುಮಾನಿಡವರ್, ಅವರ ಸಮೀಪದಲ್ಲಿ ಎಲ್ಲಿಯೂ ನಿಲ್ಲಲು ನಾವು ದೇವಜಾತಿಯವರಲ್ಲ. ನಾವು ಅವರಿಗೆ ಹತ್ತಿರವಾಗಲು ಜ್ಞಾನಿಗಳಲ್ಲ. ನಾವು ಮಹಾ ಅನಂತಾಳ್ವಾನಂತೆ ಅಲ್ಲ. ಅವರು ಎಲ್ಲವನ್ನೂ ತಿಳಿದಿದ್ದರೂ ಚೈತನ್ಯಶೀಲರಾಗಿ ವರ್ತಿಸುತ್ತಾರೆ ಮತ್ತು ಅವರ ಹಾಸಿಗೆಯಾಗಿ ಮಲಗುತ್ತಾರೆ ಮತ್ತು ಹೀಗೆ ಅವರನ್ನು ಅಪ್ಪಿಕೊಳ್ಳುತ್ತಾರೆ ಮತ್ತು ಬಲಗೈ ಎಡಗೈ ನಡುವಿನ ವ್ಯತ್ಯಾಸವನ್ನು ಸಹ ತಿಳಿದಿರದ ಮುಗ್ಧ ಆಯರ್ಪಾಡಿ ಹುಡುಗಿಯರಾದ ನಮ್ಮಂತೆ ಅಲ್ಲ. ಆದರೂ ಅವನಿಂದ ಅಪ್ಪಿಕೊಳ್ಳುವಷ್ಟು ಆಶೀರ್ವಾದವನ್ನು ಪಡೆದಿದ್ದೇವೆ. ನಾವು ಮೇಲಿನವರಲ್ಲ, ಆದರೆ ಕೇವಲ ದೀನ ನಿಷ್ಪ್ರಯೋಜಕ ಮಾನವರು. ನಾಂ ಶೈವದೆನ್ ಅವರು ನಾನು ಆಶ್ರಿತರನ್ನು ರಕ್ಷಿಸುತ್ತೇನೆ ಎಂಬ ಮಾತನ್ನು ನೀಡಿದ್ದರೂ ಅವರ ಮಾತನ್ನು ಉಳಿಸಿಕೊಳ್ಳಲು ನಾವು ಶಕ್ತಿಹೀನರು. ಅಂದರೆ ನಾವು ಅವರನ್ನು ಹುಡುಕುವುದನ್ನು ಬಿಟ್ಟು ಬಿಟ್ಟಿದ್ದೇವೆಯೇ? ವಿಲ್ಲಿಪುದುವೈ ವಿಟ್ಟು ಚಿತ್ತರ್ ತಂಗಾಳ್ತೇವರೆ. ಆಚಾರ್ಯರಿಗೆ ಇರುವಂತೆಯೇ ಎಂಬೆರುಮಾನ್ನೊಂದಿಗೆ ನಮಗೆ ಅದೇ ಶೇಷ ಸಂಬಂಧವಿರುವಾಗ ನಮಗೆ ಮಧ್ಯದಲ್ಲಿ ಆಚಾರ್ಯರು ಏಕೆ ಬೇಕು? ಅವರೊಂದಿಗಿನ ನಮ್ಮ ಸಂಬಂಧವು ನಮ್ಮ ಆಚಾರ್ಯರಿಗೆ ಅವರೊಂದಿಗಿನ ಸಂಬಂಧದಂತೆಯೇ ಇದ್ದರು. ಅಂದರೆ ನಾವು ಶೇಷನಿಗೆ ಶೇಷರು ಮತ್ತು ಭಗವಂತನೊಂದಿಗಿನ ನಮ್ಮ ಸಂಬಂಧವು ಶಾಶ್ವತವಾಗಿದ್ದರೂ ಆಚಾರ್ಯರು ಘಟಕಪರಾಯರಾಗಿ ಕೆಲಸ ಮಾಡಿದಾಗಲಷ್ಟೇ ನಮಗೆ ಭಗವಂತನ ಅನುಗ್ರಹ ದೊರಕಲು ಸಾಧ್ಯ. ಹಾಗಾಗಿ ಆಚಾರ್ಯ ಅನುಗ್ರಹ ಸಿಗುವವರೆಗೆ ನಾವು ಅವರನ್ನು ತಲುಪಲು ಸಾಧ್ಯವಾಗುವುದಿಲ್ಲ ಎಂದು ಕೋದೈ ನಮಗೆ ಸೂಚಿಸುತ್ತಿದ್ದಾಳೆ. ಈ ತಿರುಮೊಳಿಯ ಮುಖೇನ ಆಂಡಾಳ್ ನಮಗೆ ತಿಳಿಸಬಯಸುತ್ತಿರುವ ಶಾಸ್ತ್ರಾರ್ಥವೇನೆಂದರೆ, ಭಗವಂತನನ್ನು ತಲುಪುವ ನಮ್ಮ ಪ್ರಯತ್ನದಲ್ಲಿ ಆಚಾರ್ಯರ ಪಾತ್ರವು ಸಂಪೂರ್ಣವಾಗಿ ಅತ್ಯಗತ್ಯ. ಪರಮಾತ್ಮನು ಆಚಾರ್ಯರು ಏನು ಬಯಸುತ್ತಾರೋ ಅದಕ್ಕೆ ಅಧೀನನಾಗಿರುತ್ತಾನೆ ಮತ್ತು ನಮಗೆ ನಮ್ಮ ಶರಣಾಗತಿಯಲ್ಲಿ ಆಚಾರ್ಯರ ಪುರುಷಕಾರತ್ವವು ಅವನಿಗೆ ಬೇಕು. ತೇವು ಮತ್ತರಿಯೇನ್ ಎನ್ನುವ ಮಧುರ ಕವಿಗಳು ಆಚಾರ್ಯರನ್ನು ತಮ್ಮ ದೇವರೆಂದೇ ಪರಿಗಣಿಸುತ್ತಾರೆ ಮತ್ತು ಆಚಾರ್ಯರ ಹೊರತಾಗಿ ಅವರ ಪಾಲಿಗೆ ಬೇರೆ ದೇವರು ಇಲ್ಲ ಎಂದು ಘೋಷಣೆ ಮಾಡುತ್ತಾರೆ. ಕೋದೈ ಇನ್ನು ಮುಂದೆ ಅವನನ್ನು ನೇರವಾಗಿ ಹುಡುಕುವುದಿಲ್ಲ ಎಂದು ಸೂಚಿಸುತ್ತಿದ್ದಾಳೆ ಮತ್ತು ಅವಳು ತನ್ನ ಆಚಾರ್ಯರ ಆಶೀರ್ವಾದವನ್ನು ಬಯಸುತ್ತಿದ್ದಾಳೆ ಹಾಗೂ ಅವಳು ತನ್ನ ಮತ್ತು ಅವನ ನಡುವೆ ಆಚಾರ್ಯರನ್ನು ದೃಢವಾಗಿ ಸ್ಥಾಪಿಸುತ್ತಿದ್ದಾಳೆ. ತಂಗಳ್ ತೇವರೈ, ಅವಳು ಈಗ ಅವನನ್ನು ಪೆರಿಯಾಳ್ವಾರರ ದೇವರು ಎಂದು ಉಲ್ಲೇಖಿಸುತ್ತಿದ್ದಾಳೆ. ಕಾರಣ ಅವರು ಪೆರಿಯಾಳ್ವಾರರು ಹೇಳುವುದನ್ನು ಕೇಳುತ್ತಾರೆ. ವಾಸ್ತವವಾಗಿ ಅವಳು ಎಂಬೆರುಮಾನ್ನ ಹಿಂದೆ ಓಡುತ್ತಿರುವ ಏಕೈಕ ಕಾರಣವೆಂದರೆ ಅದು ಪೆರಿಯಾಳ್ವಾರ್ ಅವರನ್ನು ಪ್ರೀತಿಸುತ್ತಾರೆ ಎನ್ನುವುದೇ. ವಲ್ಲಪರಿಶು ಪರೇಲ್ ವೇಂಡಿಯ ವೇದಂಗಳೋದಿ ವಿರೆಂದು ಕಳಿಯರುತ್ತಾನ್ ಎನ್ನುವಂತೆಯೇ ಪೆರಿಯಾಳ್ವಾರ್ ಅವರನ್ನು ಬರುವಂತೆ ಮಾಡಲು ಹಲವಾರು ಮಾರ್ಗಗಳಿವೆ. ಸೆನ್ಬಗ ಪೂಚೂಟವಾರಾಯ್ ಎಂದು ಅಥವಾ ಅಡಿಯೋಮೋಡುಂ ನಿನ್ನೋಡುಂ ಪಿರಿವಿನ್ರಿ ಆಯಿರಂ ಪಲ್ಲಾಂಡ್ ಎಂದು ಹಾಡುವ ಮೂಲಕ ಆತನನ್ನು ಇಲ್ಲಿಗೆ ಸೆಳೆಯಬಹುದು. ಅಥವಾ ಅವರು ನಾರಣ ನೀರಾಡವಾರ ಎಂದು ಕರೆಯಬಹುದು. ಅವರು ಅಳಗನೇ ಕಾಪಿಡವಾರಾಯ್ ಎಂದು ಅವರು ಕರೆದರೆ ಅವನು ಅವರ ಆಹ್ವಾನವನ್ನು ನಿರಾಕರಿಸಲು ಸಾಧ್ಯವಿಲ್ಲ. ಅವನನ್ನು ಪಡೆಯಲು ಅವರಿಗೆ ಹಲವಾರು ಮಾರ್ಗಗಳಿರುವುದರಿಂದ ಕೋದೈ ಇದನ್ನು ವಲ್ಲಪರಿಶು ಎಂದು ಕರೆಯುತ್ತಾಳೆ. ಇದನ್ನು ವಲ್ಲಪರಿಶು ಎಂದು ಕರೆಯಲು ಇನ್ನೊಂದು ಕಾರಣ, ಕೋದೈ ಪೆರಿಯಾಳ್ವಾರರನ್ನು ಪುರುಷಕಾರವಾಗಿ ಹೊಂದಲು ಪ್ರಯತ್ನಿಸುತ್ತಿರುವಂತೆ ಪೆರಿಯಾಳ್ವಾರರು ಸಹ ತಮ್ಮ ಆಚಾರ್ಯರನ್ನು ತಮ್ಮ ಪುರುಷಕಾರವಾಗಿ ಹೊಂದಿಯೇ ಅವರನ್ನು ಪಡೆದಿದ್ದರೆನ್ನುವುದು.
ಪ್ರಪತ್ತಿಯಲ್ಲಿ ಆಚಾರ್ಯರ ಪುರುಷಕಾರತ್ವದ ಮಹತ್ವವನ್ನು ಹೊರತರಲು ಶ್ರೀ ಪೆರಿಯವಾಚಾನ್ ಪಿಳ್ಳೈ ನಮಗೆ ಇಲ್ಲಿ ಸ್ತೋತ್ರರತ್ನಂನ ಉದಾಹರಣೆಯನ್ನು ನೀಡುತ್ತಾರೆ. ಆಳವಂದಾರ್ ಮೊದಲು ಪ್ರಪತ್ತಿಯನ್ನು ನೇರವಾಗಿ ಮಾಡುತ್ತಾರೆ. ನ ಧರ್ಮನಿಷ್ಠೋಷ್ಮಿ ನ ಚ ಆತ್ಮವೇದಿ ನ ಭಕ್ತಿಮಾನ್ ತ್ವಚ್ಚರಣಾರವಿಂದೇ ಅಕಿಂಚನ್ಯೋ ಅನನ್ಯಗತಿ ಶರಣ್ಯ ತತ್ಪಾದ ಮೂಲಂ ಶರಣಂ ಪ್ರಪದ್ಯೆ. ನಾನು ಕರ್ಮಯೋಗವನ್ನು ಮಾಡುವುದರಲ್ಲಿ ಸ್ಥಿರವಾಗಿಲ್ಲ, ನನಗೆ ಆತ್ಮಜ್ಞಾನವೂ ಇಲ್ಲ. ನಿಮ್ಮ ತಿರುವಡಿತ್ತಾಮರೆಗಳ ಬಗ್ಗೆ ನನಗೆ ಭಕ್ತಿ ಇಲ್ಲ, ನನಗೆ ಯಾವುದೇ ಮಾರ್ಗವಿಲ್ಲ ಅಥವಾ ಹೋಗಲು ಯಾವುದೇ ಸ್ಥಳವಿಲ್ಲ. ನಿಮ್ಮ ತಿರುವಡಿತ್ತಾಮರೆಗಳನ್ನೇ ನನ್ನ ಏಕೈಕ ಆಶ್ರಯವೆಂದು ನಾನು ಪರಿಗಣಿಸುತ್ತೇನೆ ಎಂದು ಹಾಡುತ್ತಾರೆ. ನಂತರ ಆಚಾರ್ಯರ ಒಳಗೊಳ್ಳುವಿಕೆ ಇಲ್ಲದೆ ನೇರವಾಗಿ ಭಗವಂತನಿಗೆ ಮಾಡಿದ ಈ ಶರಣಾಗತಿ ಫಲ ನೀಡುವುದಿಲ್ಲ ಎನ್ನುವುದನ್ನು ಅರಿತ ಅವರು ಕೊನೆಯ ಶ್ಲೋಕದಲ್ಲಿ ಅಕೃತ್ರಿಮತ್ ತ್ವಚ್ಚರಣಾರವಿಂದ ಪ್ರೇಮ ಪ್ರಕರ್ಷಾವ ವಧಿಮಾತ್ಮವಂತಂ ಪಿತಾಮಹಂ ನಾಥಮುನಿಂ ವಿಲೋಕ್ಯ ಪ್ರಸೀದ ಮತ್ಪ್ರವಂ ಅಚಿಂತಯಿತ್ವ. ನನ್ನ ನಡವಳಿಕೆಯನ್ನು ಇದು ನನ್ನನ್ನು ನಿಮ್ಮ ಅನುಗ್ರಹದಿಂದ ತಕ್ಷಣವೇ ಅನರ್ಹಗೊಳಿಸುತ್ತದೆ. ಅಂತಹ ನಡವಳಿಕೆಯನ್ನು ಹೊಂದಿರುವ ನನ್ನ ನಡವಳಿಕೆಯನ್ನು ಗಣನೆಗೆ ತೆಗೆದುಕೊಳ್ಳದೆ ದಯವಿಟ್ಟು ನನ್ನ ಅಜ್ಜ ನಾಥಮುನಿಯೊಂದಿಗಿನ ನನ್ನ ಸಂಬಂಧಕ್ಕಾಗಿ ನಿಮ್ಮ ಆಶೀರ್ವಾದವನ್ನು ನನಗೆ ನೀಡಿ, ಏಕೆಂದರೆ ಅವರು ನಿಮ್ಮ ತಿರುಳಿತ್ತಾಮರೆಗಳ ಮೇಲೆ ಅತ್ಯಂತ ಪ್ರೀತಿಯನ್ನು ಹೊಂದಿದ್ದರು ಮತ್ತು ಅವರು ಆತ್ಮಸ್ವರೂಪವನ್ನು ಅರಿತುಕೊಂಡರು ಎಂದು ತನ್ನ ಪರಮ ಆಚಾರ್ಯ ಮತ್ತು ಎಂಬೆರುಮಾನನಿಗೆ ಪ್ರಿಯವಾದ ತನ್ನ ಅಜ್ಜ ನಾಥಮುನಿಯೊಂದಿಗಿನ ಸಂಪರ್ಕದಿಂದಾಗಿ ಅವನು ಭಗವಂತನನ್ನು ಆಶೀರ್ವದಿಸುವಂತೆ ಬೇಡಿಕೊಳ್ಳುತ್ತಾರೆ. ಕೋದೆಯ ಮನೋಭಾವವೂ ಸಹ ಇದೇ ಆಗಿದ್ದು, ಅವಳೂ ಸಹ ಮೊದಲಿಗೆ ಭಗವಂತನ ಮಾತುಗಳು ಸುಳ್ಳಾಗದು ಎಂದು ನಂಬಿದ್ದಳಾದರೂ ಅವನ ಆ ಮಾತುಗಳು ನಿಜವಾಗಬೇಕಾದರೆ ಆಚಾರ್ಯರ ಸಂಬಂಧವು ಅತ್ಯವಶ್ಯಕವಾಗಿದ್ದು, ತಮ್ಮ ಆಚಾರ್ಯರಾದ ಪೆರಿಯಾಳ್ವಾರರ ಸಂಬಂಧದಿಂದ ತನಗೆ ಭಗವಂತನ ತಿರುವಳಿಯು ಖಂಡಿತ ಸಿದ್ಧಿಸುವುದು ಎನ್ನುವ ಭರವಸೆಯನ್ನು ಈ ತಿರುವಳಿಯ ಮುಖೇನ ಗೋದೆ ನಮಗೆಲ್ಲರಿಗೂ ನೀಡುತ್ತಿದ್ದಾಳೆ. ಅವಳು ಉಪದೇಶಿಸಿದ ಮಾರ್ಗವನ್ನು ನಾವೆಲ್ಲರೂ ತಪ್ಪದೇ ಅನುಸರಿಸಿ, ಅಂದರೆ ಆಚಾರ್ಯ ಸಂಬಂಧವೇ ಎಂಬೆರುಮಾನ್ನ ಸಾಕ್ಷಾತ್ಕಾರಕ್ಕೆ ಕಾರಣವು ಎಂಬುದನ್ನು ಅರಿತು ಅಂತೆಯೇ ನಡೆದು ಆಚಾರ್ಯ ಅನುಗ್ರಹದಿಂದ ಸದ್ಗತಿಯನ್ನು ಹೊಂದೋಣ ಎಂದು ಆಶಿಸುತ್ತಾ, ಈ ಭುವಿಯಲ್ಲಿ ಕಡುಪಾಪಿಯಾಗಿ ಜನಿಸಿದ ನನ್ನ ಮೇಲೂ ತಮ್ಮ ಕೃಪಾಕಟಾಕ್ಷವನ್ನು ನೀಡಿ ಆಶೀರ್ವದಿಸುತ್ತಿರುವ ಆಚಾರ್ಯರ ಅನುಗ್ರಹಕ್ಕೆ ಅಡಿಯೇನ್ ತಲೆಯೆಲ್ಲಾಂ ಕೈವಾರಿಲೇನೆ ಎಂದು ಅಶ್ಮದಾಚಾರ್ಯರಾದ ದಾಶರಥಿ ಶ್ರೀ ಮೊದಲಿಯಾಂಡಾನ್ರವರ ಪದಗಳಿಗೆ ವಂದಿಸುತ್ತಾ, ಆಂಡಾಳ್ನ ಈ ತಿರುವಾಡಿಪುರಂನ ಉತ್ಸವದಲ್ಲಿ ಭಾಗವಹಿಸಲು ಅಡಿಯೇನಿಗೂ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟು ಕೃಪೆಯನ್ನು ತೋರಿದ ಶ್ರೀ ಯದುಗಿರಿ ಯತಿರಾಜ ನಾರಾಯಣ ರಾಮಾನುಜರ್ ಜಿಯರ್ ಸ್ವಾಮಿಗಳ ಶ್ರೀಪಾದಗಳಿಗೆ ಕೃತಜ್ಞತಾಪೂರ್ವಕ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಈ ಸಂಚಿಕೆಗೆ ಮಂಗಳವನ್ನು ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿ. ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತುವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ. ಶ್ರೀಮತೆ ಸೋಮೇಜಾ ಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯಶ್ರೀ ನಿತ್ಯಮಂಗಳಂ. ಮಂಗಳಾಶಾಸನ ಪರೇರ್ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಆಂಡಾಳ್ ರಂಗಮನ್ನಾರ್ ತಿರುವಡಿಗಳೇ ಶರಣಂ. ಆಳ್ವಾರ್ ಎಂಬೆರುಮಾನಾರ್ ಜಿಯರ್ ತಿರುವಡಿಗಳೇ ಶರಣಂ. ಆಚಾರ್ಯನ್ ತಿರುವಡಿಗಳೇ ಶರಣಂ. ಶ್ರೀಮತೆ ರಾಮಾನುಜಾಯ ನಮಃ. பற்பமெனத்திகள் பைங்கழலும் தன் பல்லவமே விரலும். பற்பமெனத்திகள் பைங்கழலும் தன் பல்லவமே விரலும். பாவனமாகிய பைந்துவராடை பதிந்த மருங்கழகோ. பாவனமாகிய பைந்துவராடை பதிந்த மருங்கழகும். முப்புரி நூலோடு முன்கையில் ஏந்திய முக்கோல் தன்னழகும். எப்பொழுதும் யதிராசன் வடிவழகு என் இதயத்துள்ளதால் இல்லை எனக்கெதிர் இல்லை எனக்கெதிர் இல்லை எனக்கெதிரே. இல்லை எனக்கெதிர் இல்லை எனக்கெதிர் இல்லை எனக்கெதிரே. இல்லை எனக்கெதிரே இல்லை எனக்கெதிரே இல்லை எனக்கெதிரே.